ರೇಖಾ, ಕಾರ್ ಸ್ಟಾರ್ಟ್ ಆಗ್ತಿಲ್ಲ. ಫ್ರೆಂಡ್ಗೆ ಕಾಲ್ ಮಾಡಿದ್ದು. ಅಲ್ಲಿ ತನಕ ಒಂದು ಹೋಟೆಲ್ನಲ್ಲಿ ವೇಟ್ ಮಾಡೋಣವಾ? ಪರ್ಫೆಕ್ಟ್ ಪ್ಲಾನಿಂಗ್ ಅಲ್ವಾ? ಸ್ವಲ್ಪ ಕೂಡ ಡೌಟ್ ಬಂದಿಲ್ಲ. ಸುಚಿ ಹೇಳಿದ್ದು ಒಂದೇ ಒಂದು ರೀಸನ್ಗೋಸ್ಕರ ನಾನು ಕಾಮ್ ಆಗಿದ್ದೀನಿ. ನಿಜವಾಗ್ಲೂ ಕಣೆ, ನನಗೆ ನಿದ್ದೆ ಬಂತು. ನಾನು ಬೇಕು ಅಂತ ಮಾಡಲಿಲ್ಲ. ಶಟ್ ಅಪ್ ರಾಮ್, ನೀನ್ ದಯವಿಟ್ಟು ಏನು ಮಾತಾಡಬೇಡ. ಆ ರಿಲೇಶನ್ಶಿಪ್ ವಾಸ್ ಹೆಲ್ದಿ. ಕೆಲವರಿಗೆ ಪ್ರೊಫೆಷನಲ್ ಸೆಟ್ ಆದ್ರೆ ಪರ್ಸನಲ್ ಲೈಫ್ ಸೆಟ್ ಆಗಲ್ಲ, ಪರ್ಸನಲ್ ಲೈಫ್ ಸೆಟ್ ಆದ್ರೆ ಪ್ರೊಫೆಷನಲ್ ಲೈಫ್ ಸೆಟ್ ಆಗಲ್ಲ. ಆದ್ರೆ ನಂಗೆ ಎರಡನ್ನೂ ಸೆಟ್ ಆಯ್ತು. ನಿನ್ ತರ 10 ಜನ ಬಂದ್ರೂ ನಮ್ ರಿಲೇಶನ್ಶಿಪ್ ಬ್ರೇಕ್ ಆಗಲ್ಲ. ನೀನ್ ಅನ್ಕೊಳ್ಳೋ ತರ ಎಲ್ಲಾ ಹುಡುಗಿರು ಒಂದೇ ತರ ಇರಲ್ಲ. ನಿಂಗೆ ಲವ್ ಬಗ್ಗೆ ಅರ್ಥನೇ ಆಗಲ್ಲ. ಇನ್ಮೇಲೆ ನಾನು ನಿನ್ ಲೈಫಲ್ಲೇ ಇರೋದಿಲ್ಲ. ಲೀವ್ ಮೀ. ಮನುಷ್ಯನಾಗ ಹುಟ್ಟಿದಂಥ ಪ್ರತಿಯೊಬ್ಬ ಕೂಡ ಇಂಥ ಸಿಚುವೇಶನ್ನ ಫೇಸ್ ಮಾಡಬೇಕು. ಒಂದು ಹುಡುಗಿ ಅವ್ರನ್ನ ಬಿಟ್ಟು ಹೋಗೋದು. ಆದರೆ ನನಗೆ ಜಾಸ್ತಿ ಸಮಯ ಇಲ್ಲ. ಎಷ್ಟೇ ಸಮಸ್ಯೆ ಬಂದರೂ ಕೂಡ ಅವಳು ಬಸ್ನಲ್ಲಿ ಹೋಗಬೇಕಾದ್ರೆ ಸುಂದರವಾಗೇ ಕಾಣ್ತಾಳೆ. ಈ 1 ಸೆಕೆಂಡ್ ನನಗೆ 60 ನಿಮಿಷದ ಥರ ಅನಿಸ್ತು. ಆದರೆ ಆ್ಯಕ್ಚುಲಿ ಹುಡುಗಿರಿಗೆ ಬಿಟ್ಟು ಹೋಗ್ಬೇಕಂದ್ರೆ ದೊಡ್ಡ ಕಾರಣಗಳೇನು ಬೇಡ. ಜಸ್ಟ್ 1 ರಾಂಗ್ ಪಾರ್ಕಿಂಗ್ ಆ್ಯಂಡ್ ಇಟ್ಸ್ ಆಲ್ ಓವರ್. ನನ್ನ ಹೆಸರು ರಾಮಚಂದ್ರ. ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಹೇಳಬೇಕಂದ್ರೆ ಟ್ರೂ ಲವ್ಗಿಂತ ರೂಮ್ ಲವ್ ಬೆಸ್ಟ್. ಟೈಮ್ ಸೇವ್ ಮಾಡ್ಬೋದು ಅಂತ ಹೇಳ್ತಿದ್ದೀನಿ. ಬ್ಯಾಡ್ ಪಾಸ್ಟ್ ಕಾಂಟ್ ಹೆಲ್ಪ್. ಏಂಜಲ್ ಕಣ. ನಾನು ಅದೇ ಹೇಳ್ತಾ ಇದ್ದೀನಿ ಕಣ. ಅವಳು ಏಂಜಲ್ಗೆ ಆಸೆ ಪಡ್ತಿದ್ದಾಳೆ. ರಾಮ್, ಡೋಂಟ್ ಕ್ರಿಯೇಟ್ ಸೀನ್. ಇಟ್ಸ್ ಅ ಜಸ್ಟ್ ಫಾರ್ವರ್ಡ್ ಮೆಸೇಜ್ ಅಷ್ಟೇ. ಅದು ಫಾರ್ವರ್ಡಾ? ನಾನು ಒಳಗಡೆ ಏನ್ ಡ್ರೆಸ್ ಹಾಕೊಂಡ್ರೆ ಅವಳಿಗೇನೋ ನೀನೇನ್ ಹಾಕೊಂಡಿದ್ದೆ ಅಂತ ಅವಳು ಕೇಳ್ಬೇಕು ತಾನೆ. ಅದ್ಯಾಕೋ ನನ್ನನ್ನು ಕೇಳಬೇಕು? ಫಾರ್ವರ್ಡ್ ಮೆಸೇಜ್ ಕಣ. ಫಾರ್ವರ್ಡಾ? ಫಾರ್ವರ್ಡ್. ಈ ಮೆಸೇಜ್ ನೋಡು, ತಗೋ ಓದು. ಇವನ್ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಾ ಇದ್ದಾನೆ? ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಿದ್ದಾನ ಹೇಗೆ? ನೋಡೋದಕ್ಕೆ ಡಾಲ್ ತರ ಚೆನ್ನಾಗಿ ಕಾಣ್ತಿದ್ದಾಳಲ್ಲ. ಇವಳ ಹೆಸರು ರೇಖಾ. ಒಂದು ಹುಡುಗಿ ಒಂದು ಹುಡುಗನ ಫೋರ್ ಹೆಡ್ ಅಲ್ಲಿ ಕಿಸ್ ಮಾಡ್ತಾಳೆ. ಜಿಮ್ಮಿನ ಹಾಗೆ ಮೇಲೆ ತಗೊಂಡೋದ್ರೆ ಥ್ಯಾಂಕ್ಸ್ ಫಾರ್ ಸ್ಮೈಲಿಂಗ್ ಅಂತ ಕಾರ್ಡ್ ಹಾಕ್ಬೇಕು. ಸಿನಿಮಾ ಡೈರೆಕ್ಟರ್ ಮತ್ತೆ ರೈಟರ್ ಆಗಬೇಕು ಅಂತ ಅವಳ ಆಸೆ. ಹುಡುಗಿಯರು ಮೆಸೇಜ್ ಮಾಡಿದ್ರೆ ಹುಡುಗರು ರಿಪ್ಲೈ ಮಾಡ್ತಾರೆ. ನೀನೇ ಯಾಕೆ ಫಾರ್ವರ್ಡ್ ಮಾಡ್ತೀಯಾ? ಒಂದು ರಿಲೇಶನ್ಶಿಪ್ನಲ್ಲಿ ಇರಬೇಕಾದ್ರೆ ಇನ್ನೊಂದು ಹುಡುಗಿನ ಡೇಟ್ ಮಾಡೋದು ನಾನು ಹಾಗಲ್ಲ. ಈಗ ನೀನು ಸಿಂಗಲ್ ತಾನೆ, ಬೇಗ ರಿಪ್ಲೈ ಬರುತ್ತೆ. ವಾವ್, ಜಸ್ಟ್ ಅಮೇಝಿಂಗ್ ನೀಲಾ. ಚೆನ್ನಾಗಿರೋ ಹುಡುಗಿ ಒಂದು ಲವ್ ಸ್ಟೋರಿ ಬರೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನನಗೀಗ ಗೊತ್ತಾಯ್ತು. ವೆಲ್ ಡನ್. ಅವನು ನೋಡು, ಈ ರೀತಿ ಹೊಗಳ್ಕೊಂಡು ಮಾತಾಡೋದು ನನಗಿಷ್ಟಾನೇ ಆಗೋದಿಲ್ಲ. ಈ ಸೀರಿಯಸ್ ರಿಲೇಶನ್ಶಿಪ್ ಎಲ್ಲ ಹಳೆ ಐಡಿಯಾಗಳು. ನಾನು ಹೊರಗಡೆ ದಮ್ ಹೊಡಿತಿರ್ತೀನಿ, ಅದು ಮುಗಿಯೋಷ್ಟೊತ್ತಿಗೆ ನೀನು ಬಂದ್ಬಿಡು, ಓಕೆನಾ? ಈ ಕಥೆನ ನಾನು ಪ್ರೊಡ್ಯೂಸರ್ ಹತ್ರ ಹೇಳ್ತೀನಿ, ಆದರೆ ಈಗಲ್ಲ, ಒಂದು 2 months ಕಳೆದು. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು. ಸರ್ ಅಲ್ಲ, ಕಾಲ್ ಮಿ ರೋಷನ್. ಓಕೆ, ಲೆಟ್ಸ್ ವರ್ಕ್ ಟುಗೆದರ್. ಗಗನವೇ ದಾಟಿ ಹಾರಾಡಬೇಕು, ವಯಸ್ಸು ಜೊತೆಯಲ್ಲಿ ಇದ್ದಾಗ ಸಿಗದೇ ಇರುವುದು ಏನಿದೆ ಹೇಳು. ಕಣ್ಗಳ ತೆರೆದು ಅಂದವ ನೋಡು, ಇದು ಕನಸ ನನಸ, ಜಿಂದಗಿ ಎಂದಿಗೂ ಎರಡಲ್ಲ ಒಂದು. ನಿಂತಲ್ಲೇ ನೀ ನಿಂತ್ರು ನಿಲ್ಲಲ್ಲ ಈ ಸಮಯ.
ಎಣ್ಣೆಗೂ ಲವ್ ಫೇಲಿಯರ್ಗೂ ಬ್ರ್ಯಾಂಡ್ ಅಂಬಾಸಿಡರ್ ಥರ ಕಾಣಿಸ್ತಿರೋ ಇವನ ಹೆಸರು ಕಾಳಿದಾಸ್. ಇವನ ಹೆಸರು ದೇವದಾಸ್ ಅಂತ ಕೂಡ ಹೇಳ್ಬೋದು. ಕಾಳಿ, ಅವಳು ನಿನಗೆ ಸೆಟ್ಟೇ ಆಗೋದಿಲ್ಲ ಕಣೋ. ಲೈಫ್ ಪೂರ್ತಿ ಈ ರೀತಿ ಕೂತ್ಕೊಂಡು ಹತ್ರ ಏನು ಪ್ರಯೋಜನ? ಅವಳಿಗೆ ಇನ್ನೊಂದು ಮದುವೆ ಅರೇಂಜ್ ಆಗಿದೆ. ಈಗಲಾದ್ರೂ ಅರ್ಥ ಮಾಡ್ಕೊಳ್ಳೋ, ಅವಳು ನಿನ್ನನ್ನು ಬಿಟ್ಬಿಟ್ಟಿದ್ದಾಳೆ. ಇಲ್ಲ ಮಗ, ಅವಳಿಗೆ ನಾನು ಇಷ್ಟ ಇಲ್ಲ ಅಂದ್ರು ನನಗೆ ಅವಳು ಇಷ್ಟ ಅಲ್ವಾ? ನನ್ನ ಕೈಲಿ ಮರೆಯೋಕ್ಕಾಗ್ತಿಲ್ಲ ಮಗ, ಆಗ್ತಿಲ್ಲ. ಏಯ್, ಈಗಲಾದ್ರೂ ನಿಜ ಹೇಳ್ತೀನಿ ಕೇಳಿಸ್ಕೊ. ದೇವದಾಸ್ ಆಗಬೇಡ. ಇದು ನಿನ್ನ ಫಸ್ಟ್ ಟೈಮ್ ಅಲ್ಲ, ಲಾಸ್ಟ್ ಟೈಮ್ ಆಗೋದಕ್ಕೂ ಸಾಧ್ಯ ಇಲ್ಲ. ಐ ನೋ ಯು ಕ್ಯಾನ್ ಕಮ್ ಔಟ್ ಆಫ್ ಇಟ್. ಅವಳನ್ನ ಮರೆಬೇಕು ಅನ್ಕೊಂಡು ಕುಡಿತಾ ಇದ್ದೀನಿ, ಮರೆಯೋಕ್ಕಾಗ್ತಿಲ್ಲ. ಮತ್ತೆ ನೆನಪಾಗ್ತಿದ್ದಾಳೆ, ಅದಕ್ಕೆ ಸ್ವಲ್ಪ ಕುಡಿತಾ ಇದ್ದೀನಿ. ನಿನ್ಗೆ ಎಣ್ಣೆ ಜಾಸ್ತಿ ಆಯ್ತು, ಬಾ ಹೋಗೋಣ. ನೀನ್ ಹೀಗೆ ಬಿಟ್ರೆ ಏನಾದ್ರೂ ಮಾಡ್ಕೋತೀಯ. ಚೆನ್ನೈನಲ್ಲಿರೋ ನಿಮ್ಮ ಅಣ್ಣನ ಮನೆಗೆ ಹೋಗು. ಅಣ್ಣನ ಮನೆಗೆ ಯಾಕೋ? ರಾಮ್, ನಿನಗೂ ನಾನು ಭಾರ ಅದ ಅಲ್ವೇನೋ ಮಗ? ಚೆನ್ನಾಗಿದೆ. ಐ ಎಂಜಾಯ್ಡ್ ಇಟ್. ನಿನ್ನ ಫಸ್ಟ್ ಟೈಮ್ ಸ್ಟೋರಿ ಹೇಳಿದಾಗ ನಿನಗೆ ಇಷ್ಟೊಂದು ಸ್ಕಿಲ್ ಇದೆ ಅಂತ ನಾನು ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ. ನೋ ಡೌಟ್ ನೀನು ಡೆಫಿನೆಟ್ಲಿ ಒಳ್ಳೆ ಫಿಲಮ್ ರೈಟರ್ ಆಗ್ತೀಯಾ. ಮತ್ತೆ ನನ್ನ ಹೆಂಡ್ತಿನೂ ಆಗ್ತೀಯಾ. ನೀಲಾ, waiting for your reply. Yes. I'm very happy. ಮಾಡಿದ್ದು ಇದಕ್ಕಿಂತ ಚೆನ್ನಾಗಿರುತ್ತೆ. ನನಗೆ ಗೊತ್ತು ರಾಮ್, ಇದು ಜೋಕ್ ಅಲ್ಲ. ಇನ್ನು ಎಷ್ಟು ದಿನ ಹೀಗಿರ್ತೀಯಾ? ಲೈಫಲ್ಲಿ ಸ್ವಲ್ಪ ಸೀರಿಯಸ್ ಆಗಿರೋ ಅಂತ ಹೇಳ್ತಾ ಇರೋದು. ಬೆಳಗ್ಗೆ ಕ್ಲಾಸ್ ತಗೋತೀರ ಇವಳು ನನ್ನ ಅಕ್ಕ ಸುಚಿ ರಾಮಚಂದ್ರನ್, ಮೀಸೆ ಇಲ್ದಿರ ಅಪ್ಪ. ನನ್ನ ಫ್ರೆಂಡ್ ಒಬ್ನು ಹೋಟೆಲ್ ಓಪನ್ ಮಾಡಿದ್ದಾನೆ. ನೀನು ಹೋಗಿ ಅಲ್ಲಿ ಕೆಲ್ಸಕ್ಕೆ ಜಾಯ್ನ್ ಆಗು. ನನಗೆ ಇಂಟ್ರೆಸ್ಟ್ ಇಲ್ಲ ಸುಚಿ. ನೀ ಈ ಥರ ಹೇಳಿದ್ದನ್ನು ಕೇಳಿ ನನಗೆ ಬೋರ್ ಆಗ್ತಾ ಇದೆ. ಲೈಫಲ್ಲಿ ಸೀರಿಯಸ್ನೆಸ್ ಇಲ್ವಾ? ನಿನ್ ಪ್ರೊಫೆಷನ್ನ ಡ್ರೀಮ್ ಅಂತ ಹೇಳ್ತೀಯಾ? ನನ್ನ ಫ್ರೆಂಡ್ ಒಬ್ಳು ಪ್ರೊಫೆಷನ್ಗೋಸ್ಕರ ಡೈರೆಕ್ಟರ್ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾಳೆ. ನೀನ್ ಎಂಗೇಜ್ ಆಗು ಅಂತ ಹೇಳಲ್ಲ, ಲೈಫಲ್ಲಿ ಸ್ವಲ್ಪ ಸೀರಿಯಸ್ ಆಗಿರು ಅಷ್ಟೇ. ನಾನು ತಿಂದಿದ್ದಾಯ್ತು, ಕಾರಲ್ಲಿ ವೇಟ್ ಮಾಡ್ತೀನಿ, ಬಾ. ಇಯರಿಂಗ್ ಚೆನ್ನಾಗಿದೆಯಲ್ಲ, ನೋಡು. ನನಗೀಗ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಕೂಡ ಈಸಿಯಾಗಿ ಕುಕ್ ಆಗೋದಕ್ಕೆ ಸಾಧ್ಯ ಇಲ್ವಲ್ಲ. ಸಮಯ ಎಲ್ಲಾನು ಬದಲಾಯಿಸುತ್ತೆ, ಆದ್ರೆ ನೀನ್ ಮಾತ್ರ ಚೇಂಜೇ ಆಗಲ್ಲ. ಬಟ್ ಇಟ್ ಟೇಕ್ಸ್ ಟೈಮ್. ಇದನ್ನ ಪ್ಯಾಕ್ ಮಾಡಿ ಹೋಗೋಣವಾ? ಹೌದು, ಈ ರಿಂಗ್ ಯಾರಿಗೆ? ಚೆನ್ನೈಯಲ್ಲಿ ಸತೀಶ್ ಅಂತ ಇದ್ದಾನಲ್ವಾ, ಅವನ ಎಂಗೇಜ್ಮೆಂಟ್ ಇದೆ, ಅದಕ್ಕೋಸ್ಕರ ನಾನೇ ಗಿಫ್ಟ್ ಕೊಡ್ತಾ ಇದ್ದೀನಿ. ಸುಚಿ, ನನಗೆ ಕೆಲಸ ಇದೆ, ನಾನು ಚೆನ್ನೈಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಗೊತ್ತು, ಜಸ್ಟ್ ಪಾರ್ಸಲ್ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಮನೆಗೆ ಹೋಗಿ ಕೊಟ್ಬಿಟ್ಪಾ, ನಾನು ಸ್ವಲ್ಪ ಹೋಗಬೇಕು, ಸರ್ಜರಿ ಇದೆ. ಸರಿ, ನನಗೆ ಪಕ್ಕದೇ ತಾನೆ, ನೀನು ಹೋಗು. ಲೊಕೇಶನ್ ಶೇರ್ ಮಾಡು ಆ್ಯಂಡ್ ಡ್ರೈವ್ ಸೇಫ್. ಬಾಯ್ ರಾಮ್, ತಕ್ಷಣ ಕೊಟ್ಬಿಡು. ಅವಳಿಗೇನಾದರೂ ಅರ್ಜೆಂಟ್ ವರ್ಕ್ ಇರುತ್ತೆ. ಸರಿ ಕಣೋ, ಬರ್ತೀನಿ. ಮಧ್ಯಾಹ್ನದಷ್ಟೊತ್ತಿಗೆ ಬರ್ತೀನಿ. ಪಾರ್ಟಿ ತಾನೆ, ಕರೆಕ್ಟಾಗಿ ಬರ್ತೀನಿ. ಏಯ್ ತಮ್ಮ, ಇಲ್ಲಿ ಬಾರೋ. ಬಾಲ್ ಬೇಕಾ ಬೇಡವಾ? ಬಾರೋ. ಮನೇಲಿ ಯಾರೂ ಇಲ್ವಾ? ಬೆಲ್ ಹೊಡೆದ್ರು ಯಾರೂ ತೆಗಿತಿಲ್ಲ.
ಪ್ರಾಬ್ಲಮ್ ತರ ನೋಡಿದ್ರೆ ಸೊಲ್ಯೂಷನ್ ತರ ನೋಡಿ. ಮ್ಯಾಥಲ್ಲಿ ಸಾಕಷ್ಟು ಪ್ರಾಬ್ಲಮ್ ಇರುತ್ತೆ, ಅದ್ರ ಕೊನೆ ಪೇಜಲ್ಲಿ ಸೊಲ್ಯೂಷನ್ ಇರುತ್ತೆ. ಪ್ರಾಬ್ಲಮ್ನ ಪ್ರಾಬ್ಲಮ್ ತರ ನೋಡಿದ್ರೆ ಸೊಲ್ಯೂಷನ್ ತರ ನೋಡಬೇಕು. ಸೊಲ್ಯೂಷನ್ ಪ್ರಾಬ್ಲಮ್ ಆಗುತ್ತೆ, ಪ್ರಾಬ್ಲಮ್ ಸೊಲ್ಯೂಷನ್ ಆಗುತ್ತೆ. ವಾಶ್ರೂಮ್ ಅಪ್ಸ್ಟೇರ್. ಮಿಸ್ಟರ್ ರಾಮಚಂದ್ರನ್, ನನ್ನ ಹೆಸರು ಇವಳಿಗೆ ಹೇಗೆ ಗೊತ್ತು? ಕಾಫಿ ಕೂತ್ಕೊಳ್ಳಿ. ನಿನ್ನ ಸಿಸ್ಟರು ನಾನು ತುಂಬ ಕ್ಲೋಸ್ ಫ್ರೆಂಡ್ಸ್, ಅದಕ್ಕೋಸ್ಕರ ಎಲ್ಲ ಗೊತ್ತು. ಓ, ಸುಚಿಗೆ ಈ ರೀತಿ ರಿಚ್ ಆಗಿರುವಂತ ಹುಡುಗಿ ಫ್ರೆಂಡ್ ಇದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನಲ್ಲ, ನನ್ನ ಗ್ರ್ಯಾಂಡ್ ಪ್ಯಾರೆಂಟ್ಸ್ ರಿಚ್. ಓ, ಹೊರಗಡೆ ಆಟ ಆಡ್ತಿರೋಂಥ ಮಕ್ಕಳು ನಿಮ್ಮ ಮಕ್ಕಳಾ? ಟೂ ಫನಿ. ಇಲ್ಲ, ಅವರು ನನ್ನ ನೈಬರ್ಸ್ ಮಕ್ಕಳು. ನಿಮ್ಮನ್ನ ಹೊರಗಡೆ ಎಲ್ಲೂ ನೋಡಿಲ್ಲ. ಪಾರ್ಟೀಸ್ಗೆಲ್ಲ ಹೋಗೋದಿಲ್ವಾ? ನೋ. ಮತ್ತೆ ಏನ್ ಮಾಡ್ತೀರಾ? ಮೂವೀಸ್. ಐ ಜಸ್ಟ್ ವಾಚ್ ಮೂವೀಸ್. ನೀವು ಬೊಟ್ಟು ಹಾಕಿರೋಂಥ ಸ್ಟೈಲ್ ತುಂಬಾ ಚೆನ್ನಾಗಿದೆ. ತುಂಬ ಮಾತಾಡ್ತಿದ್ದಾನಲ್ಲ. ನೀವು ಸ್ವಲ್ಪ ಕೂಡ ಮಾತಾಡ್ತಾನೆ ಇಲ್ವಲ್ಲ? ಆದರೆ ನೀನು ತುಂಬ ಮಾತಾಡ್ತಿದ್ಯಾ. ನೀವು ಮತ್ತೆ ಸುಚಿ ತುಂಬಾ ಕ್ಲೋಸ್ ಅಲ್ವಾ? ಹೌ ಕಮ್ ವಿವ್ ನೆವರ್ ಮೆಟ್? ನನಗೆ ನಿಂಗೆ ಗೊತ್ತು. ನಾನಿಲ್ಲಿದ್ದಾಗ ನೀನು ಕೇರಳ ಹೋಗಿದ್ದೆ 2 years. ನಾನು ಚೆನ್ನೈ ಹೋದಾಗ ನೀನು ಇಲ್ಲಿ ಬಂದೆ. ಆ್ಯಂಡ್ ಇವಾಗ ಹೀಗೆ. ಸೊ ಇದು ನಮ್ಮ ಫಸ್ಟ್ ಕಾಫಿ. ತುಂಬಾ ಚೆನ್ನಾಗೇ ಇಲ್ಲ. ಆಹಾ, ಕಿಚನ್ ಕಾರ್ನರಲ್ಲಿದೆ, ಬೇಕಂದ್ರೆ ನೀನೇ ಮಾಡ್ಕೊ. ಯಾ ಶೋರ್. ರೇಖಾ, ರೇಖಾ, ಫ್ರೀ ಆಗಿದ್ಯಾ? ಡೇಟಿಗೆ ಅಂತ ಹೊರಗಡೆ ಹೋಗೋಣವಾ? ನಿನಗೆ ಒಂದಲ್ಲ 50 ಕಾಫಿ ಕೊಡಿಸ್ತೀನಿ. ಅಲರ್ಟ್ ಅಲರ್ಟ್, ಐ ಆಮ್ ಎಂಗೇಜ್ಡ್. ಏನು ಇದಕ್ಕೂ ಪ್ರಾಬ್ಲಮ್ ಸೊಲ್ಯೂಷನಾ? ನೀನ್ ರಿಲೇಶನ್ಶಿಪ್ ಅಲ್ಲಿ ಇದೆಯಾ? ನನಗೆ ತುಂಬಾನೇ ಈಸಿ, ಬಟ್ ಥಿಂಕಿಂಗ್. ನಂಗೆ ಎಂಗೇಜ್ಮೆಂಟ್ ಆಗಿಲ್ಲ ಅಂದ್ರೂ ಚಾನ್ಸ್ ಇಲ್ಲ. ಯಾಕೆ? ಸುಚಿ ಏನಾದರೂ ಹೇಳ್ತಾಳಂತನಾ? ಇವತ್ತು ನಾನು ಚೆನ್ನೈ ಹೊರಡ್ತಿದ್ದೀನಿ, ಅದಕ್ಕೋಸ್ಕರನೇ ಈ ಪಾರ್ಸಲ್. ಓ, ನೀವೇನಾ ಆ ಫಿಲ್ಮ್ ಮೇಕರ್? ಹಾ, ನೀವೇನಾ ಫಿಲ್ಮ್ ಡೈರೆಕ್ಷನ್ಗೋಸ್ಕರ ಎಂಗೇಜ್ಮೆಂಟ್? ರೋಹನ್? ಹಾ, ನಾನೇ. ಆ್ಯಂಡ್ ರೋಷನ್. ಓ, ಪ್ರೊಫೆಷನ್ಗೋಸ್ಕರ ಡೈರೆಕ್ಟರ್ ಆಗ್ಬೇಕಂತ ಇನ್ನೊಬ್ಬ ಫಿಲ್ಮ್ ಮೇಕರ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ? ಹೌದು. ಅದನ್ನೇನಕ್ಕೆ ನೀನು ಹೇಳ್ತಿದ್ಯಾ? ನಾನೇನು ತಪ್ಪ ಮಾಡ್ತಿದ್ದೀನಿ? ಪ್ರೊಫೆಷನ್ಗೋಸ್ಕರ ಅಕ್ಸೆಪ್ಟ್ ಮಾಡಿದೆ. ಇದೇನು ತಪ್ಪ? ಲೈಫ್ ಚೆನ್ನಾಗಿರತ್ತಲ್ವಾ? ಹಾಗಿದ್ರೆ ನೀವು ಪ್ರೊಡ್ಯೂಸರ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗಿತ್ತು. ಲೈಫ್ ಇನ್ನೂ ಚೆನ್ನಾಗಿರ್ತಿತ್ತು. ನಾನು ಚೆನ್ನೈ ಹೊರಡೋದಕ್ಕೆ ಬ್ಯಾಗ್ ಪ್ಯಾಕ್ ಮಾಡಬೇಕು. ನೀನಿನ್ ಹೋಗ್ಬೋದು. ಓಕೆ ಓಕೆ. ರೇಖಾ, ಯಾವ್ದಾದ್ರೂ ದೋಷ ಇದ್ರೆ ಮರಾನ ಮದುವೆ ಮಾಡ್ಕೋತಾರೆ, ಬಟ್ ಯು ಕಾಂಟ್ ಮೇಕ್ ಲವ್ ವಿತ್ ಇಟ್. ಸಿ ಯು. ರೇಖಾ, ನೀವು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಇಟ್ಸ್ ಜಸ್ಟ್ ಎ ಕಾಂಪ್ಲಿಮೆಂಟ್. ಇದೆಲ್ಲ ನಾನು ಯಾವ ಹುಡುಗಿ ಕೂಡ ಹೇಳಿಲ್ಲ. ಆ್ಯಂಡ್ ನಾನಿನ್ನ ಸಿನಿಮಾನ ಯಾವತ್ತೂ ನೋಡೋದಿಲ್ಲ. ಮತ್ತೆ ಏನಪ್ಪ ಧೋನಿ, ನಿನ್ ಗರ್ಲ್ ಫ್ರೆಂಡ್ ಇದ್ದಾಳಾ? ಒಂದು 3rd ಕ್ಲಾಸಲ್ಲಿ, ಒಂದು 5th ಕ್ಲಾಸಲ್ಲಿ. ನೀನ್ 4th ಕ್ಲಾಸಾ? ನಿಮಗೆ ಹೇಗೆ ಗೊತ್ತಾಯ್ತು? ನಿನ್ ಹೆಸರೇನಪ್ಪ? ಅಭಿನವ್. ಕರೆಕ್ಟಾಗಿ ಇಟ್ಟಿದ್ದಾರೆ. ಸರಿ, ಒಂದು ವಿಷಯ ಹೇಳು, ನಿನಗೆ ರೈಟ್ ಹ್ಯಾಂಡ್ ಇಷ್ಟನಾ ಲೆಫ್ಟ್ ಹ್ಯಾಂಡ್ ಇಷ್ಟನಾ? ರೈಟ್ ಹ್ಯಾಂಡ್. ಸರ್, ನಿಮ್ಮ ಮಗಳು ರೇಖಾನ 5 ನಿಮಿಷದ ಮುಂಚೆ ನೋಡಿದ್ದು. ಕಾಮೆಂಟ್ ಕೂಡ ಪಾಸ್ ಮಾಡಿದೆ, ಬಟ್ ಶಿ ಡಿಡ್ಂಟ್ ಲೈಕ್ ಇಟ್. ಕ್ಯಾನ್ ಐ ಟೇಕ್ ಯರ್ ಆನ್ ಎ ಡೇಟ್? Yes. No touching. ಟ್ಯಾಕ್ಸಿ ಬನ್ನಿ, ಪ್ಲೀಸ್ ಕೂತ್ಕೊಳ್ಳಿ. ಡ್ರೈವರ್, AC ಆನ್ ಮಾಡಿ. ಫಾಸ್ಟಾಗಿ PVRಗೆ ಹೋಗ್ಬೇಕು. ಮತ್ತೆ ರೇಖಾ ಮೇಡಮ್, ನಿಮ್ಗೆ ಸಿನಿಮಾ ಕೋಪ ಬಿಟ್ಟು ಬೇರೆ ಯಾವ ಹಾಬೀಸ್ ಇದೆ? ಹೀಗೇನೆ 1 minute 2 minute ಡೇಟಿಂಗ್ ಹೋಗ್ತಿರ್ತೀನಿ. ಓ,
ಮತ್ತೆ ಈ ಡೇಟ್ಸ್ ಎಲ್ಲ ಯಾರು ಕೂಡ ಇಷ್ಟ ಆಗ್ಲಿಲ್ವಾ? ಓ ಡ್ರೈವರ್ ಸ್ಟಾಪ್, ಇಲ್ಲೇನೆ ಇಳ್ಕೊಳ್ಳಿ. ಬನ್ನಿ. ಹೌದು, ನೀವು ಫ್ರೀ ಆಗಿದ್ದಾಗ ಏನ್ ಮಾಡ್ತೀರಾ? ಮೂವೀಸ್ ನೋಡೋದು. ಓ ಪರ್ಫೆಕ್ಟ್, ಫಿಲಮ್ ನೋಡ್ಬೇಕಂತಾನೆ ಬಂದಿರೋದು. ಈ ಫಿಲಮ್ ತುಂಬಾ ಫೇಮಸ್, ತುಂಬಾ ದೊಡ್ಡ ಹಿಟ್ ಆಗಿತ್ತು, ಎಲ್ಲರೂ ಕೂಡ ನೋಡಿದಾರೆ ಅಂತ ಹೇಳಿದ್ರು. ನಾನು ಇನ್ನೂ ನೋಡಿಲ್ಲ. ಹೌದು, ನಿಮ್ಗೆ ಇಷ್ಟ ಇರೋಂಥ ಫಿಲಮ್ ಯಾವುದು? ಅಭಿ. ಓ, ಈ ಫಿಲಮ್ ತುಂಬಾ ಬೋರ್ ಆಗ್ತಿದೆಯಲ್ಲ, ಬನ್ನಿ ಬೇರೆ ಕಡೆ ಹೋಗೋಣ. ಟ್ಯಾಕ್ಸಿ, ಕೂತ್ಕೊಳ್ಳಿ. ಟ್ಯಾಕ್ಸಿ, A to B ಗೆ ಹೋಗು. ಅಲ್ಲಿ ಚಾಟ್ ತುಂಬಾ ಫೇಮಸ್. ನಿಮಗೆ ಚಾಟ್ ಇಷ್ಟನಾ? ಶ್ಯೂರ್. ಪಾನಿಪುರಿ? ಐ ಲವ್ ಇಟ್. ವಾವ್. ಅಣ್ಣ, ಈರುಳ್ಳಿ. ನಿಮ್ಗೆ ಬಿರಿಯಾನಿ ಇಷ್ಟನಾ? ವೇಟರ್, ಒಂದು ಬಿರಿಯಾನಿ. ಇಲ್ಲಿ ಬಿರಿಯಾನಿ ಚೆನ್ನಾಗಿರುತ್ತೆ, ತುಂಬಾ ಸ್ಪೈಸಿ ಆಗಿರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ತಿನ್ನಿ. ಯು. ನಿಮಗೆ ಬೀಡ ಬೇಕಾ, ಐಸ್ ಕ್ರೀಮ್ ಬೇಕಾ? ಬಿಡ. ಓ ಅಣ್ಣ, ಎರಡು ಚಾಕ್ಲೇಟ್ ಬೀಡ ಕೊಡಿ. ಥ್ಯಾಂಕ್ ಯು ಸೋ Thank ಮಚ್. you. ಬೇರೆ ಏನಿಷ್ಟ ನಿಮಗೆ? ನಂಗೆ ಮಳೆ ಅಂದ್ರೆ ಇಷ್ಟ. ಏನಿದೆಲ್ಲ? ಅದು ಕ್ಲೈಮೇಟ್ ತುಂಬಾ ಕೋಲ್ಡ್ ಆಗಿದೆ, ಮಳೆ ಬರಬಹುದು ಅಂತ. ಮಳೆನಾ? ಏ ಬಾರೋ, ಹಾಕು 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 ಬೇಡ, ಬೇಡ, ಹಾಕು. ನನ್ ಮೇಲೆ ಹಾಕ್ತಿದ್ಯಾ? ನಿಮ್ಮ ಮನೆಗೆ ಬಂದ್ಬಿಟ್ವಿ. ಯಾವಾಗಲೂ ಕೂಡ ಡೇಟ್ ಮುಗಿದ್ಮೇಲೆ ನಾನು ಕೊನೆ ಕಿಸ್ ಮಾಡ್ತೀನಿ. ಈ ಡೇಟ್ ಅಲ್ಲಿ ಮತ್ತೆ ವಾಕ್ ಅಲ್ಲಿ ಎಲ್ಲ ಕೂಡ ಸೂಪರ್ ಆಗಿತ್ತು. ಯೂಶುವಲ್ ಆಗಿ ಡೇಟ್ ಮುಗಿದ್ಮೇಲೆ ಕಿಸ್ ಮಾಡ್ಬೇಕು ಅನ್ಸಿತ್ತು, ಬಟ್ ಇದೊಂದು ಸೂಪರ್ ಡೇಟ್. ಹಗ್ ಮಾಡಿದ್ರೆ ಸಾಕು. ನಿನ್ ತರನೇ ನಿನ್ ಮಾತುಗಳು ಸ್ಮಾರ್ಟ್ ಆಗಿದೆ. ಅರೆ, ಒಂದು ಚಿಕ್ಕ ಹಕ್ ತಾನೇ ಕೇಳಿದ್ದು, ಇದು ಟೂ ಮಚ್. ಒಂದು ಹಕ್ ಕೂಡ ಇಲ್ಲಾಂದ್ರೆ ಹೇಗೆ? ಗೌರವ ಹೋಗುತ್ತೆ. ಡೈರಿಲ್ ಕೂಡ ಬರೆದು ಬಿಡ್ತೀನಿ. ಒಂದ್ ಬಾರಿ ಯೋಚನೆ ಮಾಡಿ ಹೇಳು. ಮಾತಾಡ್ತಾನೇ ಇದೆಯಾ? ಸಿಂಪಲ್ ರೇಖಾ, 3 ಗಂಟೆಗೆ ಒಂದ್ಸಲ ಸಿನಿಮಾ ನೋಡ್ತೀಯಾ, ಅದ್ ನಿನಗೆ ಯಾವಾಗ್ಲೂ ಜ್ಞಾಪಕ ಇರುತ್ತೆ. ಒಂದು ಮೆಮೊರಿ ಹಾಗೆ. ನನ್ ಜೊತೆ ಡೇಟಿಗೆ ಬಂದ್ರೆ ಈ 3 ಗಂಟೆ ಜರ್ನಿ ಕೂಡ ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ. ಈ ಸೂಪರ್ ಡೇಟ್ ನಿನಗೆ ಇಷ್ಟ ಇದ್ರೆ ನನ್ ಜೊತೆ ಡೇಟಿಗೆ ಬರೋದಕ್ಕಂತ ಈ ಬೊಕ್ಕೆ ತಗೋ. ನಿನ್ ಸೂಪರ್ ಡೇಟ್ ಚೆನ್ನಾಗಿದೆ. ಥ್ಯಾಂಕ್ಸ್. ನನ್ ಡೇಟ್ ಹೇಗಿರುತ್ತೆ ಅಂತ ನಿನಗೆ ತೋರಿಸ್ಲಾ? ಶೋರ್. ವೇಟ್. ಎಸ್. ಒನ್ ಮಿನಿಟ್ ನ ಮನೆನೆಲ್ಲ ಎಷ್ಟು ಗಲೀಜ್ ಮಾಡ್ದೆ ಅಲ್ವಾ? ಇವಾಗ ಕ್ಲೀನ್ ಮಾಡು. ಇದೇ ನನ್ನ ಸ್ಟೈಲ್ ಆಫ್ ಡೇಟ್. ಯಾಕೆ ಮನೇಲಿ ಕೆಲ್ಸದವ್ರಿಲ್ವಾ? ಅದೇ ನೀನಿದೆಯಲ್ಲ. ಅಮ್ಮ, ಲೈಫಲ್ಲಿ ತುಂಬಾ ಡೇಟ್ಸ್ ಹೋಗಿದ್ದೀನಿ, ಆದ್ರೆ ಇದು ಫಸ್ಟ್ ಟೈಮ್. ಕೆಲ್ಸವ್ರಿಗೆ ಸಂಬಳ ಡಾಲರ್ಸ್ ರೀತಿಲಿ ಕೊಡಬೇಕು. ಈಸಿಯಾಗಿ ಮರ್ತೋಗ್ತೀಯಾ? ತುಂಬಾ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಇನ್ನೊಂದ್ಸಲ ನಿನ್ ಜೊತೆ ಡೇಟ್ ಬಗ್ಗೆ ಮಾತಾಡಿದ್ರೆ ನನ್ ಚಪ್ಪಲಿ ನಾನೇ ಹೊಡ್ಕೋತೀನಿ. ಅಲ್ಲ, ಈ ಡೇಟಿಗೆ ಹೇಗೆ ಹೇಳ್ತಾರೆ? ಏನಾದ್ರೂ ಪ್ರೊಸೆಸ್ ಇದೆಯಾ? ಡಿಪೆಂಡ್ಸ್. ಕೆಲವೊಂದು ಹುಡುಗಿರು ಸಿಂಪಲ್ ಆಗಿ ಮಾತಾಡಿದ್ರೇನೆ ಒಪ್ಕೋತಾರೆ. ಇನ್ ಕೆಲವರು ಆಟಿಟ್ಯೂಡ್ ತೋರಿಸಿದ್ರೆ ಒಪ್ಕೋತಾರೆ. ಇನ್ ಕೆಲವ್ರಿಗೆ ವಾಲೆಟ್ ಅಲ್ಲಿರೋ ದುಡ್ಡು ತೋರಿಸಿದ್ರೆ ಸಾಕು ಓಡ್ ಹಾಗಾದ್ರೆ ಬರ್ತಾರೆ. ಈ ನೀಲಾನ? ರೇಖಾ, ಒನ್ ಮಿನಿಟ್. ಹಲೋ ನೀಲಾ, ಇದು ನಾನು 3ನೇ ಸಲ ಕಾಲ್ ಮಾಡ್ತಿರೋದು. ವಾಟ್ ಹ್ಯಾಪನ್? ವಾಶ್ರೂಮ್ ಅಲ್ಲಿದ್ದೆ ರೋಷನ್. ಓಹ್, ಓಕೆ. ಯಾ, ಟೆಲ್ ಮಿ. ಏನಿಲ್ಲ, ಪ್ರೊಡ್ಯೂಸರ್ ಸರ್ ಸಿಂಗಾಪುರ್ಗೆ ನಾಳೆ ಹೊರಡ್ತಾ ಇದ್ದಾರೆ. ಏನೋ ಅರ್ಜೆಂಟ್ ವರ್ಕ್ ಅಂತೆ. ಸಿಂಗಾಪುರ? ಹಾಗಾದ್ರೆ ಅಗ್ರಿಮೆಂಟ್? ಇವತ್ತು ನೈಟ್ ಫೈನಲ್ ಮೀಟಿಂಗ್ ಇದೆ ಆ್ಯಂಡ್ ಟೈಮ್ ಇನ್ನೂ ಫಿಕ್ಸ್ ಆಗಿಲ್ಲ. ಯು ಡೂ ಒನ್ ಥಿಂಗ್, ಸ್ಟಾರ್ಟ್ ಆಸ್ ಸೂನ್ ಆಸ್ ಪಾಸಿಬಲ್. ಈಗಲೇ ಹೊರಡ್ಬೇಕಾ? ಓಕೆ, ನಾನು ಹೊರಡ್ತಿದ್ದೀನಿ. ಪ್ರೊಡ್ಯೂಸರ್ ಹತ್ರ ಮಾತಾಡ್ಬಿಟ್ಟು ನನಗೆ ಟೈಮ್ ಮಾತ್ರ ಸ್ವಲ್ಪ ಕನ್ಫರ್ಮ್ ಮಾಡಿ. ಶ್ಯೂರ್ ನೀಲಾ, ಫೈನಲ್ ಕಾಪಿನ ರೆಡಿ ಮಾಡಿಟ್ಟಿರೋ. ಶ್ಯೂರ್. ನಾನು ಫ್ರೆಶ್ ಅಪ್ ಆಗಿ ಪ್ರೊಡ್ಯೂಸರ್ ಆಫೀಸಿಗೆ ಹೋಗ್ತೀನಿ. ಓಕೆ, ನಾನು ಹೊರಟ್ಬಿಟ್ಟು ಮೆಸೇಜ್ ಹಾಕ್ತೀನಿ. ಓಕೆ, ಬಾಯ್. ಈ ಟೈಮ್ಗೆ ಫ್ಲೈಟ್ಸ್ ಕೂಡ ಇಲ್ಲ.
ರಾಮ್ ನೀನ್ ಹೊರಡು, ನಾನು ಹೊರಡ್ಬೇಕು. ಓ ಹಲೋ ಹಲೋ ಹಲೋ, ವೆಯ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇನ್ನು ತುಂಬಾ ಟೈಮ್ ಇದೆ. ಇಷ್ಟೊತ್ತವರೆಗೂ ನಾನು ಕೆಲಸ ಮಾಡಿದ್ ವೇಸ್ಟ್ ತಾನೆ. ಈಗ ಮಧ್ಯದಲ್ಲಿ ಬಿಟ್ಟು ಹೋದ್ರೆ ನೀನ್ ಬೇಗ ಮುದುಕಿ ಆಗೋಗ್ತೀಯ. ನಿನ್ ಕೂದ್ಲೆಲ್ಲ ಬೆಳ್ಳಗಾಗುತ್ತೆ, ನಿನ್ ಹಲ್ಗಳೆಲ್ಲ ಬಿದ್ದೋಗುತ್ತೆ. ಮಾತಾಡ್ತಾನೇ ಇದ್ಯಾ. ಹಲೋ ರೇಖಾ ಕುಮಾರಿ, ಈಗ ಸಡನ್ ಆಗಿ ಚೆನ್ನೈಗೆ ಹೇಗೆ ಹೋಗೋದಕ್ಕೆ ಸಾಧ್ಯ? ನಾನು ನೋ ಡ್ರಾಪ್ ಥ್ಯಾಂಕ್ ಯು, ಮಾಡ್ಲಾ? ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ಹಲೋ ರೇಖಾ ಕುಮಾರಿ, ಏನ್ ರಾಮಚಂದ್ರ, ನಂಗೆ ಆಲ್ರೆಡಿ ಟೈಮ್ ಇಲ್ಲ. ಅಟ್ಲೀಸ್ಟ್ ಒನ್ ಸ್ಮೋಕ್. ಬಾಲ್ಕನಿ ಅಲ್ಲಿದೆ, ಹೋಗಿ ಸ್ಮೋಕ್, ಟೀ, ಕಾಫಿ, ಜ್ಯೂಸ್, ನೂಡಲ್ಸ್ ಏನಾದ್ರೂ ಮಾಡ್ಕೋ. ಅಲ್ಲೇ ಮಲಕ್ಕೋ. ನಾನು ಇವಾಗ 10 ಮಿನಿಟ್ಸ್ ಅಲ್ಲಿ ಡೋರ್ ಕ್ಲೋಸ್ ಮಾಡ್ತೀನಿ. ಸುಜಿ, ಅರ್ಜೆಂಟ್ ಕಾಲ್. ನಾನೀಗ ಚೆನ್ನೈಗೆ ಹೊರಟೆ. ನನ್ನ ಬ್ಯಾಗ್ಸ್ ಎಲ್ಲ ಆಮೇಲೆ ಸ್ವಲ್ಪ ನೀನು ಕಳಿಸ್ತೀಯಾ? ಓಕೆ ಬಾಯ್. ರೇಖಾ ಕುಮಾರಿ ಮೇಡಮ್ ಬರ್ತೀರಾ? ನಾನು ಸ್ವಲ್ಪ ಚೆನ್ನೈಗೆ ತನಕ ಹೋಗ್ತಿದ್ದೆ. ಇದು ಸ್ವಲ್ಪ ಓವರ್ ಬ್ರೋ. ನೋಡಿ, ಇದು ನಿಮಗೋಸ್ಕರ ಅಲ್ಲ ರೀ, ಒಂದು ಪಾರ್ಸಲ್ ಇದೆ, ಅದನ್ನ ಡೆಲಿವರಿ ಮಾಡ್ಬೇಕಿತ್ತು. ತುಂಬಾನೇ ಅರ್ಜೆಂಟ್. ಕಾರ್ ಖಾಲಿ ಆಗಿದೆ, ನೀವು ಬಂದು ಕೂತ್ಕೋಬಹುದು. ಓಕೆ, ಕ್ಯಾಬ್ ಫೇರ್ 8K ಅಂತ ತೋರಿಸ್ತಿದೆ. ನಿಂಗೆ ಓಕೆ ಅಂದ್ರೆ ಹೇಳು. ರೇಖಾ ಕುಮಾರಿ ಮೇಡಮ್, ಕ್ಯಾಬ್ ಫೇರ್ ಮಾತ್ರ ಅಲ್ಲ, ರಸ್ತೆನಲ್ಲಿ ಟೀ, ಕಾಫಿ, ಟಿಫನ್, ಟೋಲ್ ಎಲ್ಲದಕ್ಕೂ ನೀವೇ ಪೇ ಮಾಡಿ. ನಾನ್ ತಪ್ಪಾಗಿ ಯೋಚನೆ ಮಾಡಲ್ಲ. ಬನ್ನಿ ಕೂತ್ಕೊಳ್ಳಿ. ಏನಾಯ್ತು? ಪ್ರಾಬ್ಲಮ್ಮಾ? ನಿಮ್ ಶೀಲಕ್ಕೂ ಸೇಫ್ಟಿಗೂ ನಾನ್ ಗ್ಯಾರಂಟಿ ಕೊಡ್ತೀನಿ. ಬ್ಯಾಗ್ ತಗೊಂಡು ಒಳಗೆ ಹೋಗು. ಡ್ರೈವರಾ? ಮನೆಯಲ್ಲಿ ಕೆಲ್ಸದೋಳು ಅಂತ ಕರೆದ್ಲು, ಇವಾಗ ಡ್ರೈವರ್. ಮೇಡಮ್ AC ಆನ್ ಮಾಡ್ಬೇಕಾ? ಯಪ್ಪಾ, ಇನ್ನು ಚೆನ್ನೈಗೆ ಹೋಗೋಷ್ಟೊತ್ತಿಗೆ ಎಷ್ಟು ಸೀನ್ ಮಾಡ್ತಾಳೋ. ಹಲೋ ಶ್ರುತಿ, ನಾನು ಕ್ಯಾಬಲ್ಲಿ ಬರ್ತಿದ್ದೀನಿ. ನಾನು ಫೈಲ್ಸ್ನ ಕಳಿಸಿದ್ದೀನಿ. ರೋಷನ್ಗೆ ಹೇಳ್ತೀಯಾ? ಓಕೆ. ಆ್ಯಂಡ್ ಶ್ರುತಿ, ನಾನು ಕ್ಯಾಬಲ್ಲಿ ಬರ್ತಿದ್ದೀನಿ ಅಂತ ರೋಷನ್ಗೆ ಹೇಳಬೇಡ, ಆಮೇಲೆ ಫೀಲ್ ಮಾಡ್ತಾನೆ. ಓಕೆ ಶ್ರುತಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹುಡುಗಿ ಯಾವಾಗಲೂ ನಿಜ ಹೇಳ್ತಾರೆ ಅಂದ್ಕೊಂಡಿದ್ದೆ, ನೀವು ಸೂಪರ್ ಸ್ಮಾರ್ಟ್. ಡ್ರೈವರ್, ಸ್ವಲ್ಪ ಸೌಂಡ್ ಜಾಸ್ತಿ ಮಾಡ್ತೀಯಾ? ಹೌದು, ಅದೆಲ್ಲ ಇರಲಿ. ನೀನು ಡ್ರೈವರ್ ಯೂನಿಫಾರ್ಮ್ ಎಲ್ಲಿ? ನಿನಗೆ ಯೂನಿಫಾರ್ಮ್ ಬೇಕಷ್ಟೇ ತಾನೆ? ಆಟೋ ನೇರ ಹೋಗಿ ಬಲಕ್ ತಿರ್ಕೊಳ್ಳೆ. ಚಿಲ್ ಬ್ರೋ, ಹೋಗೋಣ. ಹೌದು ರೇಖಾ ಕುಮಾರಿ ಮೇಡಮ್, ನಾವಿಬ್ರು ಡೇಟ್ಗೆ ಹೋಗ್ತಿರೋದು ರೋಹನ್ ಗೊತ್ತಾ? ರೋಷನ್ ಬ್ರೋ ಗೊತ್ತಿಲ್ಲ. ರೋಷನ್ ಬ್ರೋನಾ? ಹೇಗೆ ಮುಚ್ಚಿಟ್ಟಿದ್ದೀರಾ ನೋಡಿ. ನಿಮ್ಮೇಲೆ ಚೀಟಿಂಗ್ ಕೇಸ್ ಹಾಕಬೇಕು. ಎಲ್ಲ ಹೇಳ್ಬೇಕಂತ ನೆಸೆಸರಿ ಇಲ್ಲ. ನಾನೇನ್ ಮಗುನಾ? ನಂಗೆ ಗೊತ್ತಾಗಲ್ವಾ? ಆ್ಯಂಡ್ ರೋಷನ್ಗೂ ಬ್ರೋಗೂ ಮಧ್ಯದಲ್ಲಿ ಒಂದು ಕಮ ಇದೆ. ಹೌದು, ಇದಕ್ಕಿಂತ ಮುಂಚೆ ನೀವು ರಿಲೇಶನ್ಶಿಪ್ ನಲ್ಲಿದ್ರಾ? ಲೈಕ್ ಫಸ್ಟ್ ಲವ್? ಯಾ ಇದೆ, ಆದ್ರೆ ಚಿಕ್ಕ ವಯಸ್ಸಲ್ಲಿ, ಲೈಕ್ 9th ಸ್ಟ್ಯಾಂಡರ್ಡ್ ಅಲ್ಲಿ. ಅಯ್ಯೋ ದೇವ್ರೆ, ಸೂಪರ್ ಬ್ರೋ. ನಿನಗೆ ರಿಲೇಶನ್ಶಿಪ್ಸ್ ಇತ್ತಾ? ತುಂಬಾ ಆಶ್ಚರ್ಯವಾಗಿದೆ. ಹಾಗಾದ್ರೆ ನಾನು ಚೆನ್ನಾಗಿಲ್ವಾ? ಸಡನ್ ಆಗಿ ಯಾಕೆ ಆತರ ಕೇಳಿದೆ? ಸ್ವಲ್ಪ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಮತ್ತಿನ್ನೇಗೆ? ಸ್ವಲ್ಪನೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದ್ರೆ ನಾನು ಚೆನ್ನಾಗಿಲ್ವಾ? ಏನಕ್ಕೆ ಆತರ ಹೇಳ್ದೆ? ಹಾಗೇನಿಲ್ಲ, ನಿಮ್ಮ ರಿಲೇಶನ್ಶಿಪ್ಸ್ ಬಗ್ಗೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅದನ್ನೇ ಏನಕ್ಕೆ? ಯಾಕಂದ್ರೆ ನಾನು ಡೇಟ್ ಬಗ್ಗೆ ಕೇಳಕ್ ಹೋದಾಗ ಮನೆ ಕೆಲಸ ಮಾಡಕ್ ಹೇಳಿದ್ರಲ್ಲ, ನೀವು ರಿಲೇಶನ್ಶಿಪ್ ನಲ್ಲಿ ಇರ್ಬೇಕಾದ್ರೆ ಎಷ್ಟು ಕೆಲಸ ಮಾಡಕ್ ಹೇಳಿದ್ರೋ ಡೌಟ್. 9th ಅಲ್ಲಿ ನಂಗೆ 7 ಪ್ರಪೋಸಲ್ಸ್ ಬಂತು. ಕ್ಲಾಸ್ಮೇಟ್ಸ್ ಅಲ್ಲಿ 4 ಜನ, ಜೂನಿಯರ್ಸ್ ಅಲ್ಲಿ 2 ಜನ, ಅಂಡ್ 10th ಅಲ್ಲಿ ಒಂದು ಪ್ರಪೋಸಲ್. ಅಪ್ಪ ಸೂಪರ್. ಓಕೆ, ಅಗ್ರೀಡ್. ಆದ್ರೆ ಇಷ್ಟು ಜನದಲ್ಲಿ ಒಬ್ಬರನ್ನ ಡೇಟ್ ಮಾಡ್ದಲ್ಲ, ಅದು ಯಾಕೆ ಓಕೆ ಆಗ್ಲಿಲ್ಲ? ಅದ್ ಹೇಗೆ? ನಿಂಗೇನಕ್ಕೆ? ಜಸ್ಟ್ ನೋ, ಒಂದು ಇನ್ಫಾರ್ಮೇಶನ್ಗೋಸ್ಕರ. ಕ್ಯಾಡ್ಬರಿ ಡೈರಿ ಮಿಲ್ಕ್ ಕೊಡಿಸ್ಲಿಲ್ಲ ಅಂತ ಕಟ್ ಮಾಡ್ಬಿಟ್ಯಾ? ರೀಸನ್ ತಿಳ್ಕೊಂಡು ನೀನೇನ್ ಹೇಳ್ತೀಯ ಅಂತ ಹೇಳಲಾ? ನಾನೇನ್ ಹೇಳ್ತೀನಿ ಅಂತ ನೀನೇ ಹೇಳ್ಬಿಡ್ತೀಯಾ? ಸರಿ ಹೇಳು. ಆಗ ಅವನ ಏಜ್ ಕೂಡ ಸೇಮ್ ಟು ಸೇಮ್. ನೀನು ನಿನ್ಗಿಂತ ಚಿಕ್ಕವನ್ನ ಸೆಲೆಕ್ಟ್ ಮಾಡಿದ್ರೆ ಅವ್ನು ನಿನ್ ಮಾತು ಕೇಳ್ತಿದ್ದ. ಇಲ್ಲ ನಿನ್ಗಿಂತ ದೊಡ್ಡವನಾಗಿದ್ರೆ ಅವ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿದ್ದ. ಸೇಮ್ ಏಜ್ ಆಗಿದ್ರಿಂದ ಅವ್ನ್ ಸ್ಕೂಲ್ ಲೈಬ್ರರಿಯಲ್ಲಿ ಮುತ್ ಕೇಳ್ದ ಅಂತ ರೀಸನ್ ಇಟ್ಕೊಂಡು ಆ ಏಜ್ ಅಲ್ಲಿ ಹಾರ್ಮೋನ್ ಎಫೆಕ್ಟ್ ಇಂದ ಆತರ ಆಯ್ತು ಅಂತ ಅವನಿಗೆ ಸಪೋರ್ಟ್ ಮಾಡಿ, ಇದೆಲ್ಲ ನನ್ನ ಹತ್ರ ವರ್ಕೌಟ್ ಆಗಲ್ಲ ಅಂತ ಆಮೇಲೆ ಗೊತ್ತಾಗಿ, ನಾನ್ ಹೇಳಿದೆಲ್ಲ ತಪ್ಪಲ್ಲ ಸರಿ ಅಂತ ಆಮೇಲೆ ತಿಳ್ಕೊಂಡು ನಂಗೆ ಐಸಿರೋ ಅಷ್ಟೆಲ್ಲ ಮಾತುಗಳನ್ನ ಮಾತಾಡಿ ಲಾಸ್ಟ್ ಅಲ್ಲಿ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್ ಅಂತ ಒಂದು ಚಿಕ್ಕ ರೀಸನ್ ಇಟ್ಕೊಂಡು ನನ್ನ ಹತ್ರ ನೀನು ಒಳ್ಳೆ ಹೆಸರು ತಗೋಬೇಕು. ನೀನ್ ಹೇಳಿದನ್ನೆಲ್ಲ ಕೇಳ್ಕೊಂಡ್ಬಿಟ್ಟು ಓ ಸೋ ಸ್ವೀಟ್ ಅಂತ ನಾನು ನಿಂಗೆ ಹೇಳ್ಬೇಕು. ನೀನ್ ಹೇಳೋದೆಲ್ಲ ಕೇಳ್ಕೊಂಡು ನನ್ ಮಗು ತರ ಮಲಗಬೇಕು, ಅಷ್ಟೇ ತಾನೇ? ಇವಾಗ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು? ಓ ಸೋ ಸ್ವೀಟ್ ಆತರ. ಈ ಹುಡುಗಿ ಏನ್ ಹೀಗೆ ಮಾತಾಡ್ತಾಳೆ? ಏನೋ ಕೇಳಿದ್ರೆ ಎಷ್ಟು ದೊಡ್ಡದಾಗಿ ಹೇಳ್ತಾಳೆ, ಅದು ಕೂಡ ಸಂಬಂಧಪಟ್ಟಿಲ್ದಿರೋ ವಿಷಯ. ಅನಾವಶ್ಯಕವಾಗಿ ಚೆನ್ನೈಗೆ ಹೋಗ್ಬೇಕು ಅಂತ ಕಮಿಟ್ ಆದೆ. ಸುಚಿಗೆ ಗೊತ್ತಾದ್ರೆ ಅಷ್ಟೇನೆ.
ರೇಖಾ ರೇಖಾ ಹೈವೇ ಅಲ್ವಾ, ಲಾರಿ ಡ್ರೈವರ್ಗಳೆಲ್ಲ ಇರ್ತಾರೆ. ಹೇಳ್ಬಿಟ್ಟು ಹೋಗ್ಬೇಕು ತಾನೆ, ಹೇಳಿದೆ ಯಾಕೆ ಇಷ್ಟು ದೂರ ಬಂದೆ? ದೇವಸ್ಥಾನಕ್ಕೆ ತಾನೆ. ಮನೆಯಿಂದ ಹೊರಡ್ಬೇಕಾದ್ರೆ ದೇವರಿಗೆ ನಮಸ್ಕಾರ ಮಾಡೋದು ಮರ್ತೋದೆ. ಆ? ಇದನ್ನ ನಮ್ಮ ಅಮ್ಮ ಹತ್ರದಿಂದ ಕಲ್ತ್ಕೊಂಡೆ. ಹೌದು ಅರ್ಚಕ್ರೆ, ಈ ಮೂಢನಂಬಿಕೆ ಬಗ್ಗೆ ಎಲ್ಲ ಏನ್ ಹೇಳ್ತೀರಾ? ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ? ನಂಬಿಕೆಗೋ ಮೂಢನಂಬಿಕೆಗೋ ಅರ್ಶನ ಕುಂಕುಮದಷ್ಟು ವ್ಯತ್ಯಾಸ ಇದೆ ಕಣಪ್ಪ. ಅರ್ಶನ ಮತ್ತೆ ಕುಂಕುಮಾನ? ಹೌದು ಅರ್ಚಕ್ರೆ, ಪ್ರೊಫೆಷನ್ಗೋಸ್ಕರ ಮದ್ವೆ ಮಾಡ್ಕೊಳ್ಳೋದು ಅರ್ಶನ ಕುಂಕುಮಾನ? ಅದನ್ನೆಲ್ಲ ಮಂತ್ರ ಹೇಳಿ ಕಂಡುಹಿಡಿಯೋಕ್ಕಾಗೋದಿಲ್ಲ. ಸರ್, ಕನ್ನಡ ಸಬ್ ಟೈಟಲ್ಸ್ ಇಲ್ಲ ಸರ್, ಅರ್ಥ ಆಗೋ ರೀತಿ ಹೇಳಿ. ನೀರಲ್ಲೇ ಬೆಳಕು ಬರ್ಸೋ ಕೈಂಡ್ ಅಂತ ಅನ್ಕೋ. ಕೈಂಡ? ವಾವ್. ರೇಖಾ, ನೀನನ್ ಕೇಳಿದ್ರ ಅವ್ರ ಹತ್ರ ಹೋಗ್ಬಿಟ್ಟು ಪ್ರೊಫೆಷನ್ ಮದ್ವೆ ಅಂತ? ಇನ್ನೇನು, ನಿನ್ಗೆ ಅರ್ಶನ ಕುಂಕುಮಕ್ಕೆ ವ್ಯತ್ಯಾಸ ಏನಂತಾನೆ ಗೊತ್ತಿಲ್ಲ. ಗೋವಿಂದ 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 ಗೋವಿಂದ. ಇಲ್ಲಿ ತುಂಬಾ ಟ್ರಾಫಿಕ್ ಆಗಿದೆ, ಅಲ್ಲಿಗೆ ಹೋಗೋಣ ಬಾ. ಇವಾಗ ಹೇಳು, ನಿಂಗೆ ಏನ್ ಅರ್ಥ ಆಗ್ಲಿಲ್ಲ? ತುಂಬಾ ವಿಷಯ, ನಿಮ್ಮಂತ ಸಿನಿಮಾದವ್ರಿಗೆ ಸಾಕಷ್ಟು ವಿಷಯದ ಬಗ್ಗೆ ಮೂಢನಂಬಿಕೆ ಇರುತ್ತಲ್ಲ, ಆದ್ರೂ ಕೂಡ ನಿಮ್ಗೆಲ್ಲ ಕ್ಲಾರಿಟಿ ಇರುತ್ತೆ ಅಲ್ವಾ? ಹೇ, ನಾನು ನೋಡ್ತಾನೆ ಇದ್ದೀನಿ. ಸಿನಿಮಾದವ್ರು ಅಂತ ಹೇಳ್ತಿದ್ಯಾ? ಮತ್ತಿನ್ನೇನು, ತೆಂಗಿನಕಾಯಿ ಹೊಡಿಬೇಕಾದ್ರೆ, ಕುಂಬಳಕಾಯಿ ಹೊಡಿಬೇಕಾದ್ರೆ ಟೈಟ್ಲಲ್ಲಿ CCSS ಅಂತ ಹಾಕ್ತಿರಲ್ಲ, ಇದೇನ್ ಕಾರ್ಬನ್ ಕಾಪಿನಾ? ಆಮೇಲೆ ಮುಹೂರ್ತ ನೋಡ್ತೀರಾ, ಅದು ಮದ್ವೆಗೇನೆ ವೇಸ್ಟು, ಮತ್ತೆ ಸಿನಿಮಾಗೆ ಅಂತ ಮುಹೂರ್ತ? ಸರಿ, ಅದನ್ನ ನೋಡಿ ಮಾಡಿದಂಥ ಸಿನಿಮಾ ಯಾವ್ದಾದ್ರು ಹಿಟ್ ಆಗಿದೆ ಹೇಳಿ? ಅದು ಕೂಡ ಇಲ್ಲ. ನಮ್ಗೆ ಸಿನಿಮಾಯಿಂದ ಏನ್ ಯೂಸ್ ಇದೆ ಅಂತ ಹೇಳಿ? ಹಾ, ಅಯ್ಯೋ ದೇವತೆ ರೇಖಾ ಕುಮಾರಿ, ಮತ್ತೆ ನಿಮ್ಮ ಹಿಸ್ಟ್ರಿ ಚಾನೆಲ್ ಹೇಳಕ್ ಶುರು ಮಾಡ್ಬೇಡಿ, ಕೈ ಮುಗಿದು ಕೇಳ್ಕೊತೀನಿ. ಮೂವೀಸ್ ತಮ್ಮ, ಕ್ಯಾಮ್ರಾ ಆ್ಯಂಗಲ್ ಓಕೆ ಅಲ್ವಾ? ಲೈಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಲ್ವಾ? ಫೋಕಸ್ ಸರಿ ಇದೆಯಾ? ನನ್ನ ಮೇಕಪ್ ಓಕೆ. ನಿನ್ನ ಕ್ವೆಶನ್ ಏನು? ಮೂವೀಸಿಂದ ಏನು ಯೂಸಾ? ವಾಯ್ಸ್ ಓಕೆ ಅಲ್ವಾ? ಮೂವೀಸ್. ಒಂದು ಮನುಷ್ಯ ಹುಟ್ಟಾಗ್ಲಿಂದ ಸ್ಕೂಲ್ಗೆ ಜಾಯಿನ್ ಮಾಡಿ ಟಿಫಿನ್ ಬಾಕ್ಸ್ನ ಶೇರ್ ಮಾಡೋದ್ರಿಂದ 10th ಕ್ಲಾಸಲ್ಲಿ ಒಂದು ಹುಡುಗಿ ಬಂದು ರಾಖಿ ಕಟ್ಲು ಅಂತ ಫೀಲ್ ಮಾಡದೆ ಇರೋದಕ್ಕೂ, ಮತ್ತೆ ಕಾಲೇಜ್ ಹೋಗಿ ಒಂದು ಹುಡುಗಿನ ಹೇಗ್ ಸೈಟ್ ಹೊಡಿಬೇಕು ಅಂತ, ಹೇಗ್ ಇಂಪ್ರೆಸ್ ಮಾಡ್ಬೇಕು, ಹೇಗ್ ಪ್ರಪೋಸ್ ಮಾಡ್ಬೇಕು, ಏನ್ ಗಿಫ್ಟ್ಸ್ ತಗೊಂಬಂದ್ ಕೊಡ್ಬೇಕು, ನೈಟ್ ಅವ್ರ ಮನೆ ಗೋಡೆನ ಹೇಗ್ ಜಂಪ್ ಮಾಡ್ಬೇಕು ಅಂತ, ಹೇಗ್ ಜಗಳ ಮಾಡ್ಬೇಕು ಅಂತ, ಆಮೇಲೆ ಅವಳ ಮುದ್ದು ಬಂಗಾರು ರಾಣಿ ಅಂತ ಹೇಗ್ ಸಮಾಧಾನ ಮಾಡ್ಬೇಕು ಅಂತ, ಕೂಲ್ ಆದ್ಮೇಲೆ ಓಕೆ ನನ್ ಬೇಬಿ ಅಂತ ಹೇಗ್ ಮುತ್ ಕೊಡ್ಬೇಕು ಅಂತನೂ, ಲವ್ ಫೇಲಿಯರ್ ಆದ್ಮೇಲೆ ಪ್ರೀತಿ ಎಷ್ಟು ಒಳ್ಳೇದು, ಪ್ರೀತಿಸೋಳು ಎಷ್ಟು ಕೆಟ್ಟವಳು ಅಂತ ಹೇಗ್ ಆಳ್ಬೇಕು ಅಂತನೂ, ಆ ಮೊಮೆಂಟ್ನ ಹೇಗ್ ಫೇಸ್ ಮಾಡ್ಬೇಕಂತನೂ ಕ್ಲಿಯರ್ ಆಗಿ ಹೇಳ್ಕೊಡೋದೆ ನಮ್ ಮೂವೀಸ್. ಫೇಲಿಯರ್ಸ್ ಆದ್ಮೇಲೂ ಒಂದು ಲೈಫ್ ಇರತ್ತೆ ಅಂತ, ನಿಂಗೆ ಸೆಟ್ ಹೋಗೋ ಹುಡುಗಿ ಟಿಂಡರ್ ಅನ್ನೋ ಆಪಲ್ ಇರ್ತಾಳೆ ಅಂತ ಧೈರ್ಯ ಕೊಡೋದು ಮೂವೀಸ್. ಮದುವೆ ಹೇಗ್ ಮಾಡ್ಬೇಕು, ಅದಾದ್ಮೇಲೆ ಒಳಗ್ ಹೋಗಿ ಏನ್ ಮಾಡ್ಬೇಕಂತ ಹೇಳ್ಕೊಡೋದು ನಮ್ ಮೂವೀಸ್. ಅದು ಬೇರೆ ತರ ಮೂವೀಸ್. ಮನೇಲಿರೋ ಆಂಟಿಂದ್ರಿಗೂ ಅಜ್ಜಂದ್ರಿಗೂ ಹೇಗೆ ಪ್ರೀತಿ ತೋರಿಸ್ಬೇಕು ಅಂತ ಹೇಳ್ಕೊಡೋದು, ಅಣ್ಣ ತಂಗಿ ಬಂದ ಹೇಗಿರ್ಬೇಕು ಅಂತಾನು, ಅದು ಹೇಗ್ ಜಗಳ ಮಾಡ್ಕೋಬೇಕಂತಾನು, ಮತ್ತೆ ಹೇಗೆ ಕಾಂಪ್ರಮೈಸ್ ಮಾಡ್ಕೋಬೇಕಂತಾನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೊತೆ ಹಾಕೋದೆ ಮೂವೀಸ್. ಸಂಡೇ ಬಂದ್ರೆ ಮೂವೀಸ್, ಗರ್ಲ್ ಫ್ರೆಂಡ್ ಜೊತೆ ಆಚೆ ಹೋಗ್ಬೇಕಂದ್ರೆ ಮೂವೀಸ್, ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ ಮಾಡ್ಬೇಕಂದ್ರೆ ಮೂವೀಸ್, ಲಾಸ್ಟ್ ಅಲ್ಲಿ ಯೂಟ್ಯೂಬ್ ಅಲ್ಲೂ ಇನ್ಸ್ಟಾಗ್ರಾಮ್ ಅಲ್ಲೂ ರಿವ್ಯೂಸ್ ಹಾಕಿ ಸಂಪಾದಿಸೋದು ನಮ್ ಮೂವೀಸ್ ಇಂದಾನೆ. ಶಾಪಿಂಗ್ ಮಾಲ್ ಓಪನ್ ಮಾಡ್ಬೇಕಂದ್ರೂ, ಜ್ಯುವೆಲರಿ ಶಾಪ್ ಓಪನ್ ಮಾಡ್ಬೇಕಂದ್ರೂ ಬೇಕಾಗಿರೋದು ನಮ್ ಸಿನಿಮಾದವ್ರೇನೆ. ಅಷ್ಟ್ಯಾಕೆ ಸ್ಟೇಟ್ ಅಲ್ಲಿ MP, MLA, CM ಕೂಡ ನಮ್ ಸಿನಿಮಾದಿಂದನೇ ಬಂದಿಲ್ವಾ? ಆಮೇಲೆ ಸಾಕು, ಇದಿಷ್ಟೇ ಸಾಕು ನಿಂಗೆ. ಇದೇ ಲಾಸ್ಟ್ ಡೈಲಾಗ್. ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟೆ ಅಲ್ವಾ? ಓಕೆನಾ? ಸಂಬಂಧ ಇಲ್ದಿರೋ ವಿಷಯದ ಬಗ್ಗೆ ಎಷ್ಟು ದೊಡ್ಡ ಲೆಕ್ಚರ್ ಕೊಟ್ಟು, ಇಲ್ಲಿ ನೋಡಿದ್ರೆ ಚಿಕ್ಕ ಮಗು ಥರ ಮಲ್ಕೊಂಡಿದ್ದಾಳೆ. ಏನಾದರೂ ಕೇಳಿದ್ರೆ ಮತ್ತೆ ಲೆಕ್ಚರ್ ಶುರು ಮಾಡ್ತಾಳೆ. ಇವಳನ್ನ ಯಾರು ಮದುವೆ ಆಗ್ತಾನೋ ಅವನಷ್ಟೇನೆ ಬೇಗ ಕಿವುಡ ಆಗೋಗ್ತಾನೆ.
ಬ್ಯಾನ್ ಮಾಡ್ಬೇಕು. ಹೌದು, ಫೈನ್ ಕೂಡ ಹಾಕ್ಬೇಕು. ಏನಿನ್ನು ದೇವಸ್ಥಾನದ ಹತ್ರನೇ ಇದ್ದೀವಿ, ಏನಾಯ್ತು? ಇಲ್ಲ, ಹಿಂದೆ ಒಂದು ಆಕ್ಸಿಡೆಂಟ್ ಆಗಿ ಟ್ರಾಫಿಕ್ ಜಾಮ್ ಆಗಿತ್ತು. ಆಕ್ಸಿಡೆಂಟಾ? ಎಲ್ಲಿ? ಇಲ್ಲ, ಅದು ಕ್ಲಿಯರ್ ಆಯ್ತು. ಏಯ್, ನಿನ್ನ ಕಣ್ಣು ಕಾಣಿಸುತ್ತೆ ಕಾಣಲ್ವೋ? ಎದ್ದೋಳು ಎದ್ದೋಳು. ಅಣ್ಣ ಸಾರಿ ಅಣ್ಣ, ಸ್ವಲ್ಪ ಅರ್ಜೆಂಟಾಗಿ ಹೋಗಿ. ಅರ್ಜೆಂಟ್ ಅಂದ್ರೆ ಲೈಸೆನ್ಸ್ ಯಾವನ ಕೊಟ್ಟವ್ ನಿನ್ಗೆ? ವಯಸ್ಸೆಷ್ಟು? ಒಂದು 20 ಎದ್ದೇಳು. ಅಣ್ಣ ಸಾರಿ ಅಣ್ಣ. ಯಾರಿಗೋ ಬೇಕು ನಿನ್ ಸಾರಿ. ರಾಮ್, ಕರ್ಚೀಫ್. ಬಾ, ಅಲ್ಲೂ ಕೂತ್ಕೋ. ಡೆಂಟ್ ಆಗಿದೆ, ರಿಪೇರಿ ಖರ್ಚು ಬೇರೆ ಕೊಡ್ಬೇಕು. ಅಣ್ಣ ಸಾರಿ ಅಣ್ಣ, ಅರ್ಜೆಂಟ್ ಟ್ರೈನಿಂಗ್. ಏನು ಅರ್ಜೆಂಟು? ಪ್ರಿಯಾ ಬಾ. ಪ್ರಿಯಾ, ಟ್ರೈನಿಂಗ್ ಲೇಟ್ ಆಗುತ್ತೆ, ಬೇಗ ಬಾ. ಎಲ್ಲ ನನ್ನಿಂದನೇ ಆಗಿದ್ದಕ್ಕ. ಟ್ರೈನಿಗೆ ಲೇಟ್ ಆಗುತ್ತೆ ಅಂತ ಅರ್ಜೆಂಟಾಗಿ ಹೋಗ್ತಾ ಇದ್ವಿ. ಸಾರಿ ಅಕ್ಕ. ಪ್ರಿಯಾ ಬಾರೆ. ಇದನ್ನ ಸ್ವಲ್ಪ ಇಟ್ಕೋ. ಇದು ಹೈವೇ ಅಲ್ವಾ, ಲಾರಿ ಎಲ್ಲ ಹೋಗತ್ತಲ್ವಾ. ಕಿಕ್ ಸ್ಟಾರ್ಟ್ ಮಾಡಿದ್ ಸಾಕು, ಗಾಡಿಯಲ್ಲಿ ಕೂತ್ಕೋ ಬಾ. ಮಗ, ಬರೋ ದಾರಿಲಿ ಆಕ್ಸಿಡೆಂಟ್ ಆಯ್ತು, ಲಿಫ್ಟ್ ಕೇಳ್ಕೊಂಡು ಬರ್ತೀವಿ ಕಣೋ. ಹಾ, ಬಂದ್ವಿ. ಸುಮ್ನಿರೆ, ಸಣ್ಣ ಗಾಯ ತಾನೆ, ಇದಕ್ಕೆ ಯಾಕೆ ಹೇಳ್ತಾ ಇದೀಯಾ? ತಮ್ಮ, ನಿನ್ನ ಹೆಸರೇನು? ಅಣ್ಣ ನನ್ನ ಹೆಸರು ಸೂರ್ಯ ಅಂತ. ಆ ಹುಡುಗಿಗೆ ಯಾಕೋ ಬೈತಿದ್ಯಾ? ಮತ್ತಿನ್ನೇನ್ ಮಾಡೋದಣ್ಣ, ಕಷ್ಟಪಟ್ಟು ಪ್ಲಾನ್ ಮಾಡೋದ್ವಿ. ಲಾಸ್ಟ್ ಮಿನಿಟಲ್ಲಿ ಭಯ ಆಗ್ತಿದೆ, ನಮ್ಮ ಅಮ್ಮನಿಗೆ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ, ಮತ್ತೆ ನಮ್ಮ ಅಕ್ಕನೂ ಅಳ್ತಾಳೆ ಅಂತ ತುಂಬಾ ಹೊತ್ತು ಕೊರಗ್ತಾನೇ ಇದ್ಲು. ಕನ್ವಿನ್ಸ್ ಮಾಡ್ಬೇಕಾದ್ರೆ ಸಾಕಾಗೋಯ್ತು. ಪ್ಲಾನ್ ಏನು? ಅದು ಅಣ್ಣ, ನಾವಿಬ್ರು ಲವ್ ಮಾಡ್ತಿದ್ವಿ. ಇವ್ರ ಮನೇಲಿ ಇವ್ರ ಅಮ್ಮನಿಗೆ ಡೌಟ್ ಬಂತು, ಅವ್ರು ಇದಕ್ಕೆ ಒಪ್ಕೊಳ್ಳೋದೇ ಇಲ್ಲ ಅಣ್ಣ. ಅದಕ್ಕೆ ಹೋಗ್ತಿದ್ವಿ. ಓಡೋಗ್ತಿದ್ದೀರಾ? ಹಾ ಅಕ್ಕ. ಅವಳು ಹೆದರ್ತಿದ್ದಾಳಲ್ಲ, ಸ್ವಲ್ಪ ವೇಟ್ ಮಾಡ್ಬೋದಲ್ವಾ? ಅಷ್ಟು ಅಳ್ತಿದ್ದಾಳೆ. ಸುಮ್ಮನಿರೆ, ಅಳ್ತಾನೆ ಇದೆಯಾ? ಹೇಳ್ದೆ ತಾನೆ. ಯಾಕೆ ಬೈತಿದ್ಯಾ? ಟ್ರೂ ಲವ್ವಾ? ನಿಜವಾದ ಲವ್ ಅಲ್ಲ ರೇಖಾ, ಎಲ್ಲ ಕೂಡ ಟೆಂಪ್ರರಿನೇ. ಸ್ವಲ್ಪ ಆದ್ಮೇಲೆ ಎಲ್ಲ ಬೋರ್ ಆಗುತ್ತೆ. ಟೂತ್ ಪೇಸ್ಟ್ ಇಂದ ಮಸ್ಕಿಟೋ ಕಾಯಿಲ್ ತನಕ ಎಲ್ಲದಕ್ಕೂ ದುಡ್ಡಿನ ಅವಶ್ಯಕತೆ ಇದೆ. ಒಂದ್ ವೇಳೆ ದುಡ್ಡು ಖಾಲಿ ಆದ್ಮೇಲೆ ಬ್ಯಾಕ್ ಟು ಹೋಮ್. ಹಂಗೆಲ್ಲ ಏನಿಲ್ಲ ಅಣ್ಣ, ಇಬ್ರದ್ದು ಟ್ರೂ ಲವ್ವೇ. ನೀನು ಅವಳನ್ನ ಹೇಗೆ ನೋಡ್ಕೋತೀಯಾ? ಅದೆಲ್ಲ ಪ್ಲಾನ್ ಆಗಿದೆ ಅಕ್ಕ. ಕೈಯಲ್ಲಿ ಒಂದು 5,000 ಇದೆ. ಫ್ರೆಂಡ್ಸು ಹೆಲ್ಪ್ ಮಾಡಿದ್ರು, ಅವರಿಗೊಂದು 2,000 ಟ್ರೀಟ್ ಕೊಡೋದು, ಉಳಿದಿರೋ 3,000ದಲ್ಲಿ ಆರಾಮಲ್ಲಿ 1 ತಿಂಗಳು ಕಳೆಯೋದು. 3,000ದಲ್ಲಿ 1 ಮಂತ? ಪರ್ಫೆಕ್ಟ್ ಪ್ಲಾನಿಂಗ್ ಸೂರಿ. ಥ್ಯಾಂಕ್ಸ್ ಅಣ್ಣ. ಮತ್ತೆ ಅದಾದ್ಮೇಲೆ ಏನ್ ಮಾಡೋದು ಗೊತ್ತಾ? ಇವಳ ಹತ್ರ ಒಂದು ಗೋಲ್ಡ್ ಚೈನ್ ಇದೆ, ಅದನ್ನ ಮಾರಿ ಬಿಸ್ನೆಸ್ ಮಾಡಿದ. ಅಣ್ಣ ಆ ಲೆಫ್ಟ್ ಅಣ್ಣ. ಏನ್ ಬಿಸ್ನೆಸ್? ನನಗೆ ಆಟೋ ಓಡ್ಸೋಕ್ ಗೊತ್ತಿದೆ, ಒಂದು ಆಟೋ ತಗೋತೀನಿ. ಆ ಚೈನ್ ಮಾರಾಟ ಮಾಡಿದ್ರೆ 10,000 ಕೂಡ ಸಿಗೋದಣ್ಣ. ನಮ್ಮ ಫ್ರೆಂಡ್ ಅಪ್ಪನ ಹತ್ರ ದುಡ್ಡು ಕೇಳಿದೀನಿ, ಕೊಡ್ತೀನಿ ಅಂದಿದ್ದಾರೆ. ಆ ದುಡ್ಡನ್ನ ಕೊಟ್ಟು ಆಟೋ ತಗೋತೀನಿ. ಪ್ರಿಯಾ, ನೀನ್ ಎಷ್ಟವರೆಗೂ ಓದಿದ್ಯಾ? 12th ಅಕ್ಕ. ನೆಕ್ಸ್ಟ್ ಮಂತ್ ಎಕ್ಸಾಮ್ ಇದೆ. ಮನೇಲಿ ಕೂತ್ಕೊಂಡು ಟೈಲರಿಂಗ್ ಮಾಡ್ತೀಯ ಅಷ್ಟೇ ಅಲ್ವಾ? ಒಳ್ಳೆ ಐಡಿಯಾ ಅಣ್ಣ. ಟೈಲರಿಂಗಾ? ಸೂರಿ, ಈ ಹುಡುಗಿ ನಿನಗೆ ಯಾಕೆ ಇಷ್ಟ? ಲವ್ ಅಣ್ಣ, ಅಷ್ಟೇನೆ. ಅಣ್ಣ ಇದೇ ಸ್ಟೇಷನ್. ಅಣ್ಣ ಒಂದು 5 ನಿಮಿಷ ಹಿಂಗೆ ಬಂದ್ಬಿಟ್ಟೆ. ಸರಿ ಹೋಗು. ಈಗ ಏಕೆ ನಿನ್ನಿಷ್ಟ ಅಳ್ತಿದ್ಯಾ? ಓಡೋಗಿ ಮದ್ವೆ ಮಾಡ್ಕೊಂಡ್ರೆ ಇದಕ್ಕಿಂತ ಜಾಸ್ತಿ ನೋವಾಗುತ್ತೆ ಗೊತ್ತಾ? ಅವನು ನೋಡಿದ್ರೆ ಸ್ವಲ್ಪ ಕೂಡ ಸೀರಿಯಸ್ ಆಗಿ ಇರೋ ತರ ಕಾಣಿಸ್ತಿಲ್ವಲ್ಲ. ಇಷ್ಟಪಟ್ಟು ಮದ್ವೆ ಆಗೋದನ್ನ ನಾನು ತಪ್ಪು ಅಂತ ಹೇಳ್ತಿಲ್ಲ. ನಿಜವಾಗ್ಲೂ ಲವ್ ಮಾಡಿದ್ರೆ ನೀನ್ ಬಿದ್ದಾಗ್ಲೇನೆ ಏನಾಯ್ತು ಅಂತ ಕೇಳಿ ಎತ್ಕೋತಿದ್ದ. ಇಲ್ಲ ಅಕ್ಕ, ಆ ಥರ ಏನೂ ಇಲ್ಲ. ಅವನಿಗೆ ನಾನಂದ್ರೆ ತುಂಬಾ ಇಷ್ಟ. ನನ್ನ ಸಲುವಾಗಿ ಬ್ಲಡ್ಡಲ್ಲಿ ಲೆಟರ್ ಎಲ್ಲ ಬರ್ದಿದ್ದ. ಬ್ಲಡ್ ಇಂದ ಲೆಟರಾ? ಓಲ್ಡ್ ಫಕಿಂಗ್ ಫ್ಯಾಷನ್. ಬ್ಲಡ್ ಅಲ್ಲಿ ಲೆಟರ್ ಬರ್ತಿದ್ದೇನಂತೆಲ್ಲ ಹೇಳ್ತಿದ್ಯಾ? ನಿಂಗೆ ಬ್ಲಡ್ ಬಂದಾಗ ಒಂದ್ ಸ್ವಲ್ಪನೂ ಕೇರೆ ಮಾಡಿಲ್ವಲ್ಲ. ಇಷ್ಟಾದ್ರೂ ನನಗೆ ಗೊತ್ತಾಗ್ಲಿಲ್ಲ. ಟೆನ್ಷನ್ ಅಲ್ಲಿ ಇದ್ದಾನೆ ಅಲ್ವಾ, ಅದಕ್ಕೆ ಅಕ್ಕ. ಪ್ರಿಯಾ, ಸಾಲ್ಟ್ ಯಾವಾಗ್ಲೂ ಅದನ್ನ ಕ್ಯಾರೆಕ್ಟರ್ನ ಬದಲಾಯಿಸ್ಕೊಳ್ಳಲ್ಲ. ನಿನ್ಗೆ ಇವಾಗ ಅರ್ಥ ಆಗಲ್ಲ. ಏನೋ ಫಿಲಂ ತೋರಿಸ್ತಾವಳೆ.
ಫಿಲಮ್ ಅವ್ರದ್ದಷ್ಟೇ ಅಲ್ವಾ ಕೆಲಸ, ಈ ರೀತಿ ಓಡೋಗೋದು, ಮದುವೆ ಆಗೋದು ಈಸಿ ಅಂತ ತೋರಿಸೋದು. ನಿನ್ನ ಲೆಕ್ಚರ್ ಕ್ಲಾಸ್ಗೆ ಇದು ಕೂಡ ಸೇರಿಸ್ಕೊ. ಅದಕ್ಕೆ ಹೇಳಿದ್ದು ರೇಖಾ, ಲವ್ ಇಸ್ ಆಲ್ ಒನ್ ನೈಟ್ ಶಿಟ್ ಅಂತ. ವಯಸ್ಸಾದವ್ರನ್ನೇ ಕೇಳು, ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ಅಂತ. ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಲ್ವಾ? ರಾಮ್, ಯು ಆರ್ ನಾಟ್ ಹೆಲ್ಪಿಂಗ್. ಹಾ, ವಾಟ್ ಹೆಲ್ಪ್? ಪ್ರಿಯಾಗೆ ಅರ್ಥ ಆಗೋ ಥರ ಹೇಳಬೇಕು. ಅವಳಿಗೆ ಬರೀ 18 ವರ್ಷನೇ ಆಗಿರೋದು. ಅವಳೇನೋ ಬ್ಲಡ್ಡು ಲವ್ ಲೆಟರ್ ಅಂತಾಳೆ. ಜಸ್ಟ್ ಇಮ್ಯಾಜಿನ್ ಎಷ್ಟು ಇನ್ನೋಸೆಂಟ್ ಅಂತ. ನೀನ್ ಫಿಲಮ್ ರೈಟರ್ ತಾನೆ, ನೀನೇ ಒಂದು ಕತೆ ಹೇಳು. ಓಕೆ, ನೀನೊಂದು ಕೆಲಸ ಮಾಡು. ಅಯ್ಯೋ ದೇವ್ರೆ, ಈ ಸಿನಿಮಾದವ್ರಿಗೆ ಇದ್ ಬಿಟ್ಟು ಬೇರೆ ಯಾವ ಐಡಿಯಾ ಕೂಡ ಬರೋದಿಲ್ವಾ? ಸತ್ಯವಾಗಿ ಹೇಳ್ತಾ ಇದ್ದೀನಿ ರೇಖಾ, ಪ್ರಾಮಿಸ್. ನಿನ್ ಸಿನಿಮಾ ಅಂತ ಯಾವುದೇ ಕಾರಣಕ್ಕೂ ಥಿಯೇಟರ್ ನೋಡಲ್ಲ. ಒಂದ್ ವೇಳೆ ಹೋದ್ರೂ ಕೂಡ ಅಲ್ಲಿ ಮಲ್ಕೋಬಿಡ್ತೀನಿ. ಸರಿಯಾಗಿ ಆಕ್ಟ್ ಮಾಡು. ರಾಮ್, ಇಲ್ಬಾ. ಏನೋ ತೆಂಕಾಯಿ ಹುಡ್ತಿದೆ ಈಗ? ಕೂಲರ್ಸ್ ಹಾಕು. ಹಾ, ಸಿನಿಮ್ಯಾಟಿಕ್ ಹೀರೋನಾ? ಆದ್ರೂ ಕೂಡ ನಿನ್ ಸಿನಿಮಾನಂತೂ ನೋಡೋದಿಲ್ಲ. ಹಾ, ಅಣ್ಣ, ಇವರೇ ನನ್ನ ಫ್ರೆಂಡ್ಸ್. ಏನ್ರಪ್ಪ, ನಾನು ಯಾರು ಅಂತ ನಿನಗೆ ಗೊತ್ತಾಗ್ಲಿಲ್ವಾ? ಸರಿಯಾಗಿ ನೋಡು, ನಾನೆಲ್ಲೂ ನೋಡಿಲ್ವಾ? ಸರ್ ನೋಡಿಲ್ಲ ಸರ್. ಪೊಲೀಸ್ ಅನ್ಸುತ್ತೆ ಕಣ. ಅವ್ರ ಜೊತೆ ಯಾರಿರೋದಂತ ಗೊತ್ತಾ? DGP ಅವ್ರ ಮಗಳು. ಅವ್ಳು ಒಂದೇ ಒಂದು ಫೋನ್ ಮಾಡಿದ್ರು ಕೂಡ ನೀವೆಲ್ಲ ಜೈಲ್ಗೆ ಹೋಗ್ತೀರಾ. ನಾನೇನ್ ತಪ್ಪು ಮಾಡಿದೆ ಅಣ್ಣ? ಲವ್ ತಾನೇ ಮಾಡಿದ್ದು. 3rd ಡಿಗ್ರಿ ಅಂದ್ರೆ ಏನ್ ಗೊತ್ತಾ? ಬಿಸಿ ಆದ್ಮೇಲೆ ಕೆಳಗಡೆ ಬಿಡ್ತಾರೆ ನೋಡು. ಟಾಪ್ ಟು ಬಾಟಮ್ ಎಲ್ಲ ಪಾರ್ಟ್ಸ್ ಕೂಡ ಸುಟ್ಟು ಹೋಗುತ್ತೆ. ಇದೇ ಕಂಡ್ರೋ ನಿಮ್ಗೆ. ಸರ್, ನಾನು DGP ರಿಲೇಟಿವ್ ರಾಮಚಂದ್ರನ್ ಮಾತಾಡ್ತಿದ್ದೀನಿ. ಪೊಲ್ಲಾಚಿನಲ್ಲಿ 4 ಜನ ಹುಡುಗರು ಸೇರ್ಕೊಂಡು ಒಂದು ಹುಡುಗಿನ ಕಿಡ್ನಾಪ್ ಮಾಡಿದಾರಲ್ಲ, ಆ ಹುಡುಗರ ಹೆಸರು ಹೇಳಿ ಸರ್. ಅಬ್ದುಲ್ ಸನ್ ಆಫ್ ಕಾಜಾ. ಅಬ್ದುಲ್ ಸನ್ ಆಫ್ ಕಾಜಾ. ಅಬ್ದುಲ್ ಸನ್ ಆಫ್ ಕಾಜಾ, ಸುರೇಶ್ ಸನ್ ಆಫ್ ಮಲೇಶ್, ಮುಖೇಶ್ ಎಲಿಯಸ್ ಪಾಂಡು ಸನ್ ಆಫ್ ಸುಬ್ರಹ್ಮಣ್ಯ. ಪಾಂಡು ನೀನೇ ತಾನೆ? ಅಣ್ಣ, ನಾನು ಹೇಳಿದ್ರು ಕೇಳೋಣ. ನನಗೇನು ಗೊತ್ತಿಲ್ಲ ಅಣ್ಣ. ಸೂರ್ಯ ಹೀಗೆಲ್ಲ ಮಾಡಿದ್ರೆ ದುಡ್ಡು ಸಿಗುತ್ತೆ ಅಂತ ಹೇಳ್ದೆ ಅಣ್ಣ. ಬಿಸ್ನೆಸ್ ಮಾಡೋಣ ಅಂತ ಹೇಳ್ದೆ. ನನಗೇನು ಗೊತ್ತಿಲ್ಲ ಅಣ್ಣ. ಸೂರ್ಯನೇ ಎಲ್ಲದೂ ಕಾರಣ. ನಮ್ಮ ಮನೇಲಿ ಲವ್ ವಿಷಯನ ಹೇಳ್ಕೊಡ್ತೀನಿ ಅಂತ ಹೇಳ್ದಣ್ಣ. ಅದಕ್ಕೆ ನಾನು ಕಾರಣ ಅಣ್ಣ. ನಾನೇನು ಮಾಡಿ. ಎಷ್ಟು ಜನ ಹುಡುಗಿರಿಗೆ ಹೀಗೆ ಯಾಮಾರಿಸ್ತೀರಾ ಹೇಳ್ರೋ? ಓಡ್ ಹೋಗೋ, ಓಡೋ ಸೂರ್ಯ. ಇರುವುದು ಒಂದು ಲೈಫೇ, ಒಂದೇ ಒಂದು ಲೈಫೇ. ಇರುವುದು ಒಂದು ಲೈಫೇ, ಮಜವಾಗಿ ಬಾಳಬೇಕೆ. ಇರುವುದು ಒಂದು ಲೈಫೇ, ಒಂದೇ ಒಂದು ಲೈಫೇ. ಇರುವುದು ಒಂದು ಲೈಫೇ, ಮಜವಾಗಿ ಬಾಳಬೇಕೆ. ಈ ಜೀವನ ಒಂದು ವಿಸ್ಮಯ, ಇನ್ನೆಷ್ಟೋ ನೋಡಲಿದೆ. ಪ್ರತಿ ಕ್ಷಣವೂ ನಾವು ಬಿಡದೆ ಮುನ್ನುಗ್ಗುತ್ತ ಸಾಗಬೇಕೆ. ಮನ ಹೇಳೋ ಮಾತುಗಳೆಲ್ಲವ ನೀ ಕೇಳಬೇಕೆ. ನೀರೆಕ್ಕೆ ಬಿಚ್ಚಿ ಹಾರಬೇಕು ಈಗ, ಮೇಲೆ ಮೇಲೆ ಸಾಗಿ ಗೆಲ್ಲು ಬೇಗ. ರೆಕ್ಕೆಗಳ ತೋಳಿಗೆ ಕಟ್ಟಿ ನಿಲ್ಲು ನೀರೇನ್ಬೋಸ್ ಮಟ್ಟಿ. ಅದಕ್ಕಿಂತ ಮೇಲಕ್ಕೆ ಹಾರಿ ತೇಲುವ ಆ ಮೋಡವ ಜಾರಿ. ರೆಕ್ಕೆಗಳ ತೋಳಿಗೆ ಕಟ್ಟಿ ನಿಲ್ಲು ನೀರೇನ್ಬೋಸ್ ಮೆಟ್ಟಿ. ಅದಕ್ಕಿಂತ ಮೇಲಕ್ಕೆ ಹಾರಿ ತೇಲುವ ಆ ಮೋಡವ ಜಾರಿ. ಬ್ಯಾಂಡೇಜ್ ಹಾಕ್ಬೇಕು. ಬ್ಯಾಂಡೇಜ್ ಬೇಡ ಅಕ್ಕ, ಈ ಗಾಯ ಹಾಗೆ ಇರಲಿ. ಗೊತ್ತಿಲ್ಲದೆ ಮಾಡಿದ್ದಲ್ವಾ, ಇವಾಗ ಗೊತ್ತಾಯ್ತಲ್ವಾ? ಬ್ಯಾಂಡೇಜ್ ಹಾಕು. ನಿಜವೋ ಸುಳ್ಳು ಒಮ್ಮೆ ನೋಡು, ಕಣ್ತೆರೆದು ನೀ ಮುಂದೆ ಸಾಗು. ಮನವೇ ಈ ಪ್ರಕೃತಿಯ ಸವಿನಿ. ಈ ಜೀವನ ಒಂದು ಯಾತ್ರೆ, ಇದರಲ್ಲಿ ಜನರ ಜಾತ್ರೆ. ಸಿಗೋರೆಲ್ಲ ಪಾಠ ಕಲಿಸೋರೆ. ನಿನ್ನ ಹಾಗೆ ನಿನ್ನ ಪ್ರೀತಿಸೋರು ಯಾರಿಲ್ಲ ನನ್ನಡೆ. ನಿನ್ನ ಒಳಗೆ ನಿನ್ನ
ಮೆಟ್ಟಿ ಅದಕ್ಕಿಂತ ಮೇಲಕ್ಕೆ ಹಾರಿ ತೇಲುವ ಆ ಮೋಡವ ಜಾರಿ ರೆಕ್ಕೆಗಳ ತೋಳಿಗೆ ಕಟ್ಟಿ ನಿಲ್ಲಿ ನೀರಿನ್ ಬೋಸ್ ಮೆಟ್ಟಿ ಅದಕ್ಕಿಂತ ಮೇಲಕ್ಕೆ ಹಾರಿ ತೇಲುವ ಆ ಮೋಡವ ಜಾರಿ. ರೇಖಾ ನೀನ್ ಇಲ್ಲೇ ವೆಯ್ಟ್ ಮಾಡು. Okay. ನೀನ್ ಬಾಮ. ಹಲೋ ಹಲೋ ಚಿಕ್ಕಪ್ಪ, ಕರ್ಕೊ ಬರ್ತಾ ಇದ್ರಿ, ಕಿಡ್ನಾಪ್ ಮಾಡ್ತಿಲ್ಲ. ಚಿಕ್ಕಪ್ಪ, ಪ್ರಿಯಾ ದಾರಿ ತಪ್ಪಿಸ್ಕೊಂಡು ಹೈವೇಗೆ ಬಂದಿದ್ಲು. ಆಕ್ಸಿಡೆಂಟ್ ಆಯ್ತು. ಟ್ರೈನ್ ಹೊಡೆದಿದ್ರೆ ಇನ್ನೂ ದೊಡ್ಡ ಆಕ್ಸಿಡೆಂಟ್ ಆಗ್ತಿತ್ತು. ಈಗ ಅವಳಿಗೆ ದಾರಿ ತೋರಿಸೋ ದೊಡ್ಡ ಜವಾಬ್ದಾರಿ ನಿಮ್ದೇನೆ. ಅವನ ಬಗ್ಗೆ ನನ್ನ ಹತ್ರ ಹೇಳಬೇಕಿತ್ತಲ್ವಾ ಪ್ರಿಯಾ? ಅವಳು ಓಡು ಹೋಗಿದ್ದಕ್ಕಿಂತ ನನ್ನ ನಂಬ್ಲಿಲ್ವಲ್ಲ ಅನ್ನೋದೇ ಕಷ್ಟ ಆಗ್ತಾ ಇದೆ. ಪ್ರಿಯಾ, ಎಲ್ಲಾ ಹುಡುಗಿನೂ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ರೆ ಹೀರೋ ಅನ್ಸ್ಕೋಬಹುದು. ಆದ್ರೆ ಅವಳ ಸೆಲ್ಫ್ ವ್ಯಾಲ್ಯೂ ತಿಳ್ಕೊಂಡು ಅವಳ ಜರ್ನಿನಲ್ಲಿ ಬರುವಂತ ಎಷ್ಟೇ ಅಬ್ಸ್ಟಕಲ್ಸ್ ಆಗಿರ್ಬಹುದು, ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡ್ಮೇಲೆ ಅವಾಗ ಹೀರೋ ಆಗ್ಬಹುದು. ಅಲ್ಲಿ ನೋಡು, ರೇಖಾ ಹಾಗೆ. ಯಾವ ಹುಡುಗಿ ಕೂಡ ಕೆಳಗ್ ಬಿದ್ದಿರೋ ಫ್ಲವರ್ಸ್ ತರ ಅಲ್ಲ. ಎಷ್ಟೇ ಗಾಳಿ ಬೀಸಿದ್ರು ಕೂಡ ಬಲವಾಗಿ ನಿಂತಿರೋ ಮರದ ಹಾಗೆ. ಹ್ಯಾಪಿ ಬರ್ತ್ಡೇ ಸೂಪರ್ ಹೀರೋ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ವರಿ ಮಾಡ್ಕೋಬೇಡ, ಟೈಮಿಗೆ ಸರಿಯಾಗಿ ಕರ್ಕೊಂಡು ಹೋಗ್ತೀನಿ. ಶಾರ್ಟ್ ಕಟ್ ಅಲ್ಲಿ ಬಂದಿದ್ದೀವಲ್ಲ, ಫಾಸ್ಟ್ ಆಗಿ ಹೋಗ್ತೀವಿ. ಆದ್ರೆ ನಿನ್ನ ಟೈಮ್ ಕನ್ಫರ್ಮ್ ಆಯ್ತಾ? ಈ ಪ್ರೊಡ್ಯೂಸರ್ಸ್ ಕರೆಕ್ಟ್ ಟೈಮ್ಗೆ ಮೀಟಿಂಗ್ ಅಂತ ಹೇಳಲ್ಲ. ಸಡನ್ ಆಗಿ ಇವತ್ತು ಇಟ್ಕೊಳ್ಳೋಣ ಅಂತಾರೆ, ಇಲ್ಲಾಂದ್ರೆ ನಾಳೆ ಅಂತ ಹೇಳ್ತಾರೆ. ಎಲ್ಲ ಅವ್ರ ಇಷ್ಟ. ಓಕೆ ಓಕೆ ಕೂಲ್, ಟೈಮಿಗೆ ಸರಿಯಾಗಿ ರೀಚ್ ಆಗ್ತೀವಿ. ನನ್ನ ಡ್ರೈವಿಂಗ್ ಮೇಲೆ ನನಗೆ ನಂಬಿಕೆ ಇದೆ. ಆದ್ರೆ ನಾವು ಆ ಹುಡುಗಿನ ಕಾಪಾಡಿದ್ದು ನೆನೆಸ್ಕೊಂಡ್ರೆ ಲೇಟಾಗಿ ಹೋದ್ರೂ ಪರವಾಗಿಲ್ಲ ಅನ್ಸುತ್ತೆ. ಸಿಸ್ಟರಾ, ವಾಟ್ ವಾಸ್ ದ್ಯಾಟ್? ಹ್ಯಾಪಿ ಬರ್ಡೇ ಸೂಪರ್ ಹೀರೋ. ಆ್ಯಂಡ್ ನನ್ನನ್ನು ಕರಿತೀಯಾ ಸಿಸ್ಟರ್ ಅಂತ? ಹೋಗಿ ಆ ರೋಹನ್ ಹೇಳು ನಿನ್ನ ಕರೆಯೋದಕ್ಕೆ. ರೋಷನ್. ಅಯ್ಯೋ ರೇಖಾ ಕುಮಾರಿ ಮೇಡಮ್, ನಾನು ತುಂಬಾ ಕಷ್ಟಪಟ್ಟು ಗೊತ್ತಿಲ್ದಿರೋ ಹಾಗೆ ಹೇಳಿದೆ. ನೀವು ತುಂಬಾ ಸ್ಮಾರ್ಟ್ ಬಿಡಿ. ಅಯ್ಯೋ ಡ್ರೈವರ್, ಸ್ವಲ್ಪ ಏಸಿನ ಕಮ್ಮಿ ಮಾಡಿ. ಕರೆಕ್ಟ್ ಆಗೇ ಇದೆಯಲ್ಲ? ಅದಲ್ಲ, ಈ ಏಸಿಯಲ್ಲಿ ಇವಾಗ ನಿನಗೆ ಗೊತ್ತಿರೋ ಹಿಸ್ಟ್ರಿ ಚಾನಲ್ ಶುರು ಮಾಡಕ್ ಹೋಗ್ಬೇಡ. ಹಿಸ್ಟ್ರಿ ಚಾನಲ್ ಎಲ್ಲ ಇಲ್ಲ. ನಿಂಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ಅಲ್ಲೇ ತಾನೇ ಹೇಳಿದ್ದು. ಆಹಾ, ಅರ್ಥ ಆಗೋ ರೀತಿ ಇರೋದಿಲ್ಲ. ತಲೆನೋವು ಬಂದು ಹೆಸರು ಮರೆಯೋ ರೀತಿಲಿ ಹೇಳ್ತೀರಾ. ಮತ್ತೆ ಸಿನಿಮಾ ಬಗ್ಗೆ ಕಮೆಂಟ್ ಮಾಡಿದ್ರೆ ಸುಮ್ಮನೆ ಇರಕ್ಕಾಗತ್ತಾ ಮಿಸ್ಟರ್ ರಾಮಚಂದ್ರನ್? ಸುಮ್ಮನೆ ಕರೆದು ನೋಡಿದೆ. ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಒಳ್ಳೆ ಪ್ಲಾನ್ ಮಾಡಿದ್ದೆ. ನಿನ್ನ ಸಿನಿಮಾ ಕೂಡ ಇದೇ ರೀತಿ ಇರುತ್ತಾ? ಆಲ್ಮೋಸ್ಟ್ ಹಾಗೇನೆ, ಸ್ವಲ್ಪ ಇನ್ಸ್ಪಿರೇಷನ್. ನಮ್ಗೆ ಇಷ್ಟ ಆಗೋ ಟಾಪಿಕ್ ನ ಸೆಲೆಕ್ಟ್ ಮಾಡಿ ಅದನ್ನ ಸಿನಿಮಾಟಿಕ್ ಆಗಿ ತೋರಿಸೋದು ಅಷ್ಟೇ. ಓ, ಸಿನಿಮ್ಯಾಟಿಕ್ ಅಂದ್ರೆ ಎಲ್ಲ ಕನೆಕ್ಟ್ ಆಗೋ ತರ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ಬೇಕಲ್ವಾ? ನನಗೆ ಅದೆಲ್ಲ ಗೊತ್ತಿಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀಯಾ? ಎಕ್ಸಾಂಪಲ್ ಅಂದ್ರೆ ನೀನೊಂದು ಕತೆ ಬರ್ದಿದ್ದೀನಿ ಅಂತ ಹೇಳ್ದಲ್ಲ, ಅದನ್ನೇ ಹೇಳು. ಅದಕ್ಕೊಂದು ರಿವ್ಯೂ ಕೂಡ ಸಿಗುತ್ತೆ. ಸ್ಟೋರಿ ಬೇಕಂದ್ರೆ ಹೇಳ್ತೀನಿ. ನೀನ್ ರಿವ್ಯೂ ಹೇಳೋದಾದ್ರೆ ನಾನು ಹೇಳಲ್ಲ. ಏಕೆ ಭಯನಾ ನಾನು ಫ್ಲಾಪ್ ಅಂತ ಹೇಳ್ತೀನಿ ಅಂತ? ಹಾಗೆಲ್ಲ ಇಲ್ಲ. ನಾರ್ಮಲ್ ಪೀಪಲ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಂದ ನೋಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಪರವಾಗಿಲ್ಲ, ಹೇಳು. ನಾನು ಒಳ್ಳೆ ರಿವ್ಯೂನೇ ಕೊಡ್ತೀನಿ. ನಾನ್ ರಿವ್ಯೂ ಹೇಳ್ಬೇಡ ಅಂತ ಹೇಳ್ದೆ ಅಲ್ವಾ? ನೀನೇನೇ ಮಾಡಿದ್ರು ಕೂಡ ಹಿಸ್ಟ್ರಿ ಚಾನಲ್ ಇಂದಾನೆ ಶುರು ಮಾಡ್ತೀಯ. ಅದಕ್ಕಿಂತ ಸ್ಟೋರಿನೇ ಬೆಟರ್. ಓಯ್ ಸರಿ ಸರಿ ಹೇಳು. ಒಂದು ರೊಮ್ಯಾಂಟಿಕ್ ಕಾಮಿಡಿ. ಹೀರೋಗೆ ಒಂದು 25 ಇಯರ್ಸ್. ಒಂದು ನರ್ಸರಿ ನಡೆಸ್ತಿರ್ತಾರೆ. ಒಂದು ಹುಡುಗಿ ಹೂ ತಗೊಳಕ್ ಬರ್ತಾಳೆ. ಅವರಿಬ್ರು ನೋಡ್ತಾ ನೋಡ್ತಾ ಇಷ್ಟ ಆಗೋಯ್ತು. ಒಂದು ದಿನ ಅವಳು ರಮೇಶ್ನ ಕೇಳ್ತಾಳೆ, ಏನಕ್ಕೆ ನನ್ನ ಅಂದ್ರೆ ಇಷ್ಟ ಅಂತ. ಆವಾಗ ರಮೇಶ್ ಹೇಳ್ತಾನೆ, ನಾವ್ ಯಾವ್ದಾದ್ರು ಹೊಸ ಡ್ರೆಸ್ ತಗೊಂಡಾಗ, ಇಲ್ಲಾಂದ್ರೆ ಒಳ್ಳೆ ಜಾಗಕ್ಕೆ ಹೋದಾಗ, ಇಲ್ಲಾಂದ್ರೆ ಯಾವ್ದಾದ್ರು ಒಳ್ಳೇದಾದಾಗ ನಮ್ಮ ಮೈಂಡಿಗೆ ಒಬ್ರೇ ಜ್ಞಾಪಕ ಬರೋದು. ಅವ್ರ ಹತ್ರ ಎಲ್ಲಾನು ಶೇರ್ ಮಾಡ್ಬೇಕು ಅಂತ. ನನ್ನ ಲೈಫಲ್ಲಿ ಅದು ನೀನೇ ಗೀತಾ ಅಂತ ಅವಳ ಕೈ ಇಟ್ಕೊಂಡು ಕಿಸ್ ಮಾಡಿ, ರಾಮ್ ನಿಂಗೇನ್ ಹುಚ್ಚ? ಗಾಡಿ ಓಡಿಸ್ಬೇಕಾದ್ರೆ ಯಾರಾದ್ರೂ ಮಲಗ್ತಾರಾ? ನನಗೆಲ್ಲ ಹುಚ್ಚು, ನಿನಗೂ ಹುಚ್ಚು.
ಸ್ಟೋರಿ ಆ ರೀತಿ ಯಾರಾದ್ರೂ ಹೇಳ್ತಾರ? ಅದನ್ನ ಕೇಳಿದ ಕೂಡಲೇ ನನಗೆ ನಿದ್ದೆ ಬಂತು. ನಿನ್ ಫಿಲಂ ರೈಟರ್ ಬೇರೆ. ನೀನೇ ತಾನೇ ಕೇಳಿದ್ದು, ನಾನೇನ್ ಹೇಳ್ತೀನಿ ಅಂತ ಫೋರ್ಸ್ ಮಾಡದ್ನಾ? ನೀನೇ ತಾನೇ ಹೇಳು ಅಂತ ಹೇಳಿದ್ದು. ನನಗೆ ಗೊತ್ತು ನಿನ್ ಕತೆ ಕೇಳಿ ಈ ರೀತಿ ನಿದ್ದೆ ಬರುತ್ತೆ ಅಂತ. ನಿಂಗೆ ಕತೆ ಅರ್ಥ ಆಗ್ಲಿಲ್ಲ ಅಂತ ಹೇಳು, ನನ್ ಕತೆನ ತಪ್ಪ ಹೇಳ್ಬೇಡ. ಇಂಥ ಸಿನಿಮಾ ಕತೆಗಳಿಂದಾನೆ ನಾರ್ಮಲ್ ಸಿನಿಮಾಗಳು ಅವಾರ್ಡ್ ತಗೋತಿರೋದು. ಸುಮ್ನೆ ಕಮೆಂಟ್ ಮಾಡ್ಬೇಡ, ನೀನ್ ನನ್ ಮೂವಿನೇ ನೋಡ್ಬೇಡ. ಇಷ್ಟ ನಡೆದ್ಮೇಲೆ ನನಗೆ ಗೊತ್ತಾಯ್ತು ಯಾವ್ದೇ ಕಾರಣಕ್ಕೂ ನಿನ್ ಸಿನಿಮಾನಂತೂ ನೋಡಲ್ಲ. ಒಂದ್ ವೇಳೆ ನೋಡಿದ್ರು ಕೂಡ ರೇಖಾ ಕುಮಾರಿ ಮಾಡಿದ ಸಿನಿಮಾ ಅಂತ ಚೆನ್ನಾಗಿಲ್ಲ ಅಂತ ರಿವ್ಯೂ ಕೊಡ್ತೀನಿ, ಪೋಸ್ಟ್ ಕೂಡ ಮಾಡ್ತೀನಿ. ಅದೇನ್ ಹೇಳಿದ್ರಿ? ಥ್ಯಾಂಕ್ಸ್ ಫಾರ್ ಸ್ಮೈಲಿಂಗ್. ಥ್ಯಾಂಕ್ಸ್ ಫಾರ್ ಸ್ಮೈಲಿಂಗ್ ಅಲ್ಲ, ಥ್ಯಾಂಕ್ಸ್ ಫಾರ್ ಸ್ಲೀಪಿಂಗ್ ಅಂತ ಬರ್ಕೊಳ್ಳಿ. ಪರ್ಫೆಕ್ಟ್ ಟೈಟಲ್. ಎಲ್ಲರೂ ಕೂಡ ಈಸಿಯಾಗಿ ನಿದ್ದೆ ಮಾಡ್ತಾರೆ. ನೀನ್ ಆಲ್ರೆಡಿ ತುಂಬಾ ಮಾತಾಡಿದ್ಯಾ. ಹಲೋ ನೀಲಾ, ವೇರ್ ಆರ್ ಯು? ರೋಷನ್, ನಂಗೆ ಟೈಮಿಗೆ ಬರೋಕ್ಕಾಗಲ್ಲ. ವೈ? ವಾಟ್ ಹ್ಯಾಪನ್? ಬರೋ ದಾರಿಲಿ ಒಂದು ಚಿಕ್ಕ ಆಕ್ಸಿಡೆಂಟ್. ಸೊ ನನಗೇನೂ ಆಗಲಿಲ್ಲ, ಆದರೆ ಕಾರ್ ಡ್ಯಾಮೇಜ್ ಆಗೋಯ್ತು. ನೀಲಾ, ಏನು ಹೇಳ್ತಿದ್ಯಾ? ಬಸ್ಸಲ್ಲಿ ಬರ್ತೀನಿ ಅಂತ ಹೇಳಿದ್ದಾನೆ. ಹೌದು, ನೀನು ಅರ್ಜೆಂಟಾಗಿ ಬರಕ್ಕೆ ಹೇಳ್ದೆ ಅಲ್ವಾ? ಆ ಟೈಮ್ಗೆ ಬಸ್ಸು ಫ್ಲೈಟು ಯಾವುದೂ ಸಿಕ್ಕಿಲ್ಲ. ಯಾರ ಕಾರ್? ಕ್ಯಾಬಾ? ಇಲ್ಲ, ಸುಚಿದು ಕಾರ್. ಓಹ್, ಸುಚಿ ಓಕೆನಾ? ಇಲ್ಲ, ನನ್ನ ಜೊತೆ ಬರೋದು ಸುಚಿ ಅವ್ರ ಬ್ರದರ್ ರಾಮ. ಹೌದು. ಓಹ್, ನೀನು ರಾಮ್ ಜೊತೆ ಬರ್ತಿದೀಯಾ? ಡೋಂಟ್ ವರಿ, ನಾನು ಸೇಫ್ ಆಗಿದ್ದೀನಿ. ಬೇರೆ ಯಾರು ಸಿಗ್ಲಿಲ್ವಾ? ಅವನೊಬ್ಬನೇ ಇದ್ದಾನಾ? ರೋಷನ್, ಹಾಗೆಲ್ಲ ಏನೂ ಇಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಹ್, ನೀನು ರಾಮ್ ಜೊತೆ ಬರ್ತೀಯಾ? ನಾನು ಅದನ್ನು ಅರ್ಥ ಮಾಡ್ಕೋಬೇಕು. ರೋಷನ್, ನೀನು ಅರ್ಜೆಂಟಾಗಿ ಬರಕ್ಕೆ ಹೇಳ್ದೆ, ನನಗೆ ಬೇರೆ ಆಪ್ಷನ್ ಇಲ್ಲದೆ ರಾಮ್ ಜೊತೆ ಬಂದೆ. ವಾವ್, ನಾನು ಸಡನ್ ಆಗಿ ಹೇಳ್ದೆ, ನೀನು ಸಡನ್ ಆಗಿ ಹೊರಟೆ. ರಾಮ್ ಕೂಡ ಸಡನ್ ಆಗಿ ಬಂದ. ನೀಲಾಗೆ ಅರ್ಜೆಂಟ್ ಅಂತ. ಇದನ್ನೇ ಅಲ್ವಾ ನೀನು ಹೇಳೋಕೆ ಹೊರಟಿರೋದು? ರೋಷನ್, ನೀನೇನು ಹೇಳಕ್ಕೆ ಬರ್ತಿದ್ಯಾ ಅಂತ ನಂಗೆ ಅರ್ಥ ಆಯಿತು. ಒಂದೇ ಒಂದು ವಿಷಯ ಚೆನ್ನಾಗಿ ಜ್ಞಾಪಕ ಇಟ್ಕೋ, ನನಗೆ ರಾಮ್ ಮೇಲೆ ಕ್ರಶ್ ಇದೆ ಅನ್ನೋ ವಿಷಯ ನನಗೆ ನಿನ್ನ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ನಾಟ್ ಈವನ್ ಸುಚಿ. ಕಟ್ ದಿಸ್ ಬುಲ್ಶಿಟ್ ನೀಲಾ. ಇಟ್ ಈಸ್ ವೆರಿ ಕ್ಲಿಯರ್. ನೀನ್ ರಿಲೇಶನ್ಶಿಪ್ ನಲ್ಲಿ ಇದೆಯಲ್ಲ, ಅದು ನನಗೆ ತುಂಬಾನೇ ಈಸಿ. ಓಕೆ. ರೇಖಾ, ಕಾರ್ ಯಾಕೋ ಸ್ಟಾರ್ಟ್ ಆಗ್ತಿಲ್ಲ. ಫ್ರೆಂಡಿಗೆ ಈಗ ತಾನೇ ಕಾಲ್ ಮಾಡಿದೆ. ಅಲ್ಲಿ ತನಕ ಒಂದು ಹೋಟೆಲ್ನಲ್ಲಿ ಇರೋಣವಾ? ಪರ್ಫೆಕ್ಟ್ ಪ್ಲಾನಿಂಗ್ ಅಲ್ವಾ? ಸ್ವಲ್ಪ ಕೂಡ ಡೌಟ್ ಬಂದಿಲ್ಲ. ಸುಚಿ ಹೇಳಿದ ಒಂದೇ ಒಂದು ರೀಸನ್ಗೋಸ್ಕರ ನಾನು ಇನ್ನೂ ಕಾಮ್ ಆಗಿದ್ದೀನಿ. ನಿಜವಾಗ್ಲೂ ಕಣೆ, ನನಗೆ ನಿದ್ದೆ ಬಂತು. ನಾನು ಬೇಕು ಅಂತ ಮಾಡಿಲ್ಲ. ರಾಮ್, ನೀನ್ ದಯವಿಟ್ಟು ಏನು ಮಾತಾಡ್ಬೇಡ. ಆ ರಿಲೇಶನ್ಶಿಪ್ ವಾಸ್ ಹೆಲ್ದಿ. ಕೆಲವರಿಗೆ ಪ್ರೊಫೆಷನಲ್ ಸೆಟ್ ಆದ್ರೆ ಪರ್ಸನಲ್ ಲೈಫ್ ಸೆಟ್ ಆಗಲ್ಲ, ಪರ್ಸನಲ್ ಲೈಫ್ ಸೆಟ್ ಆದ್ರೆ ಪ್ರೊಫೆಷನಲ್ ಲೈಫ್ ಸೆಟ್ ಆಗಲ್ಲ. ಆದ್ರೆ ನಂಗೆ ಎರಡನ್ನೂ ಸೆಟ್ ಆಯ್ತು. ನಿನ್ ತರ 10 ಜನ ಬಂದ್ರೂ ನಮ್ ರಿಲೇಶನ್ಶಿಪ್ ಬ್ರೇಕ್ ಆಗಲ್ಲ. ನೀನ್ ಅನ್ಕೊಳ್ಳೋ ತರ ಎಲ್ಲಾ ಹುಡುಗಿರು ಒಂದೇ ತರ ಇರಲ್ಲ. ನಿಂಗೆ ಲವ್ ಬಗ್ಗೆ ಅರ್ಥನೇ ಆಗಲ್ಲ. ಇನ್ಮೇಲೆ ನಾನು ನಿನ್ ಲೈಫಲ್ಲೇ ಇರೋದಿಲ್ಲ. ಲೀವ್ ಮೀ. ಶುರು ಮಾಡಿದಂತೆ ಜರ್ನಿ ಹೋಪ್ಲೆಸ್ ಆಗಿ ಬ್ರೇಕ್ ಡೌನ್ ಆಗಿ ಹೈವೇಲಿ ನಿಂತ್ಕೊಂಡ್ಬಿಟ್ಟಿದೆ. ಏನ್ ನಡೆಯುತ್ತೆ ಅಂತ ನೋಡೋಣ. ಎದೆ ಮೇಲೆ ಒಂದು ಆಣಿನ ಸುತ್ತಕೇಲ್ ಹೊಡೆದಂಗಾಯ್ತು. ಸಾರಿ ಕಾಳಿ. ನೀನೇನು ಯೋಚನೆ ಮಾಡಬೇಡ, ನಿನಗೇನು ಆಗಿಲ್ಲ. ನಾಳೆ ಬೆಳಗ್ಗೆ ಡಾಕ್ಟರ್ನ ಕರಿತೀನಿ. ಒಂದು ಚಿಕ್ಕ ಇಂಜೆಕ್ಷನ್ ಕೊಡ್ತಾರೆ, ಸರಿ ಹೋಗ್ತೀಯಾ? ಓಕೆನಾ? ಏನಪ್ಪ ಕಾರ್ಮೆಲ್ಲವ್ವ, ಸೈಡಲ್ಲಿ ಮೋಟರ್ ಡ್ಯಾಮೇಜ್ ಆಗಿ ಮತ್ತೆ ಬೆಲ್ಟ್ ಕಟ್ ಆಗಿದೆ. ಓ ಹಾಯ್ ಸರ್. ಹಾಯ್, ಮೋಹನ್ ಚಂದ್ರ, ರಿಟೈರ್ಡ್ ಆರ್ಮಿ ಆಫೀಸರ್. ವಾವ್,
ಆರ್ಮಿ, ಯಾ ಸರ್ವಿಸ್ ಟು ನೇಷನ್, ವಾಟ್ ಅ ಫೀಲಿಂಗ್. ಸರ್ವಿಸ್ ಟು ನೇಷನ್. ಇಟ್ಸ್ ಅ ಗ್ರೇಟ್ ಫೀಲಿಂಗ್ ಇನ್ ಮೈ ಲೈಫ್. ವಾಟ್ ಡು ಯು ಡೂ? ರೇಖಾ, ಇವಳು ಇಲ್ಲೇನು ಮಾಡ್ತಿದ್ದಾಳೆ? ಡ್ರೈವರ್ ಸರ್, ಒಂದು ನಿಮಿಷ. ನೀನೇನು ಮಾಡ್ತಿದ್ಯಾ? ಮೀಟಿಂಗ್ ಅಂದಲ್ಲ, ಏನಾಯ್ತು? ಸ್ವಲ್ಪ ಸಪ್ರೇಟ್ ಆಗಿ ಬಿಡ್ತೀಯಾ? ನನ್ನನ್ನು ಬ್ಲೇಮ್ ಮಾಡ್ಬಿಟ್ಟು ಹೋದ್ಯಲ್ಲ, ಇವಾಗ ಬಿಟ್ಬಿಡು ಅಂದ್ರೆ ಹೇಗೆ ಸಾಧ್ಯ? ನಾನು ಹೇಳಿದ್ರು ನಿಂಗೆ ಅರ್ಥ ಆಗತ್ತಂತ ನಂಬಿಕೆ ನಂಗಿಲ್ಲ. 6 hours ಜರ್ನಿನೇ ನಿಂಗೆ ಅರ್ಥ ಆಗಲಿಲ್ಲ. 60 years ಲೈಫ್ ಹೇಗೆ? ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋರು ಒಬ್ಬರು ಇಲ್ಲ. ಆಲ್ ಮೆನ್ ಆರ್ ಡಾಗ್ಸ್. ಬಡ್ಕೋತಾನೆ ಇರ್ತೀರಾ, ಕಿವಿಡೆ ಇರ್ತಾರ. ಬೇರೆಯವ್ರು ಹೇಳುವುದು ಕೇಳಬೇಕು ಅನ್ನೋ ಸೆನ್ಸ್ ಕೂಡ ಇಲ್ಲ. ಇನ್ನೂ ಕೆಲವರು ಸೆನ್ಸ್ ಬಗ್ಗೆ ಋಷಿಗಳ ಥರ ಮಾತಾಡ್ತಾರೆ. ಸಾರಿ, ಕಾರ್ನ ತಳ್ಕೊ ಬಂದಲ್ಲ, ಟಯರ್ಡ್ ಆಗಿದ್ದೀನಿ. ಆ ಕೋಪದಲ್ಲಿ ಏನೋ ಹೇಳ್ಬಿಟ್ಟೆ. ಹೆಲ್ ವಿತ್ ಯೋರ್ ರೀಸನ್ಸ್. ಶುಗರ್ ವಾಂಟ್ ಚೇಂಜ್ ಇಟ್ಸ್ ಕ್ಯಾರೆಕ್ಟರ್. ರೇಖಾ, ಈ ವಯಸ್ಸಲ್ಲಿ ಇದು ಅವಶ್ಯಕತೆ ಇದೆಯಾ ಸರ್? ಯಾವ ಹುಡುಗಿನ ಇಂಪ್ರೆಸ್ ಮಾಡಕ್ ಹೋಗ್ತಿದ್ರಿ? ಇಲ್ಲೇ ಇಡು. ಅಂಜಲಿ ನನ್ನ ಲೈಫ್ ಲಾಂಗ್. ಓಹ್, ಅಂಜಲಿ ಬಾ. ಮೈ ಲವ್, ಗೀತಾಂಜಲಿ. ಸರ್, ಕ್ಯಾನ್ ಐ ಹಗ್ ಯು ಒನ್ಸ್? ಶೋರ್, ಬಟ್ ವೈ? ಈ ಏಜ್ನಲ್ಲೂ ಕೂಡ ಲವ್, ಕೇರಿಂಗ್ ತುಂಬಾ ಚೆನ್ನಾಗಿದೆ ಸರ್. ಹೇಗೆ ಸರ್? ಇಟ್ ಹ್ಯಾಪನ್ಸ್, ಬಟ್ ಇಟ್ ಟೇಕ್ಸ್ ಟೈಮ್. ಬಟ್ ಇಟ್ ಹ್ಯಾಪನ್ಸ್ ಮ್ಯಾನ್. ಟನ್ಸ್ ಆಫ್ ಲವ್ ಟು ಯು ಆ್ಯಂಡ್ ಯೋರ್ ಗೀತಾಂಜಲಿ ಸರ್. ನನ್ನ ಗೀತಾಂಜಲಿ ಓಕೆ, ಬಟ್ ನಿನ್ನ ಗೀತಾಂಜಲಿ ಕತೆ ಏನಾಯ್ತು? ವಾಟ್ಸ್ ಯುವರ್ ಪ್ರಾಬ್ಲಮ್? ಮೈ ವೈಫ್ ರೇಖಾ ಕುಮಾರಿ ವಾಂಟ್ಸ್ ಟು ಮೇಕ್ ಲವ್ ಎವ್ರಿ ಡೇ ಸರ್. ನಾನು ಬರೀ ವೀಕೆಂಡ್ ಸಾಕು ಅಂತ ಹೇಳಿದ್ದೆ. ಡೈಲಿ ರಾತ್ರಿ ಭಜನೆ ಅಂದ್ರೆ ಹೇಗೆ ಸರ್? ಯು ಆರ್ ಸೋ ಲಕ್ಕಿ. ಲಕ್ಕಿ ಬಾಯ, ನಿಮ್ಗೆ ಮಾತ್ರ ಅನ್ಸುತ್ತೆ ಸರ್. 100 kgs ಇದೆ ನೋಡಿ, 70 kgs ಆಗಿದ್ದೀನಿ. ಡೈಲಿ ಮುಂದ್ರಿ ಪಿಸ್ತಾ ತಿಂದು ತಿಂದು ಸಾಕಾಗ್ಬಿಟ್ಟಿದೆ ಸರ್. ಮುಂದಿನ ಪಿಸ್ತಾನ? ಓ, ಮತ್ತೆ ಇನ್ನೊಂದು ವಿಷಯ ಗೊತ್ತಾ? ವೀಕೆಂಡ್ ಆದ್ಮೇಲೆ ನಾನು ಮುಟ್ಬೇಡ ಅಂತ ಹೇಳ್ತಾಳೆ. ಅಯ್ಯೋ, ತುಂಬಾನೇ ಕಷ್ಟ ಕೊಡ್ತಿದ್ದಾಳೆ ಸರ್. ಸ್ನಾನ ಮಾಡ್ಬೇಕಾದ್ರೆ ನೀರ್ ಆಫ್ ಮಾಡ್ತಾಳೆ, ಟಿವಿ ನೋಡ್ಬೇಕಾದ್ರೆ ರಿಮೋಟ್ ಬಚ್ಚಿಡ್ತಾಳೆ, ಕಾಫಿನಲ್ಲಿ ಉಪ್ಪು ಹಾಕೊಡ್ತಾಳೆ, ಸಾರಲ್ಲಿ ಖಾರ ಜಾಸ್ತಿ ಹಾಕೊಡ್ತಾಳೆ. ಬೇಕು ಅಂತಾನೆ ನನ್ ಕಣ್ ಮುಂದೆ ಚಿಕ್ಕ ಚಿಕ್ಕ ಬಟ್ಟೆ ಹಾಕೋತಾಳೆ ಸರ್. ಅದಕ್ಕೆ ಸರ್, ನೈಟ್ ಡ್ರೈವ್ ಕರ್ಕೊ ಬಂದ್ರೆ ಸ್ವಲ್ಪ ಶಾಂತವಾಗಿರ್ತಾಳೆ ಅಂತ ಇಲ್ಲಿ ಕರ್ಕೊ ಬಂದೆ. ಇನ್ನೂ ಕಾಮ್ ಆಗಿಲ್ಲ ಸರ್. ಅದೇ ಸರ್, ನಿಮ್ ಅಂಡರ್ಸ್ಟ್ಯಾಂಡ್ ನೋಡಿ ತುಂಬಾನೇ ಫೀಲ್ ಆಯ್ತು. ಥ್ಯಾಂಕ್ಸ್ ಅ ಲಾಟ್. ಏನ್ ಮೋಹನ್, ನನ್ ಬಿಟ್ಬಿಟ್ಟು ಇಲ್ಲಿ ಜಾಲಿ ಆಗಿದೆಯಾ? ಏನಿಲ್ಲಮ್ಮ, ಇವ್ರು ನನ್ನ ಫ್ರೆಂಡ್ ರಾಮ್. ಹಲೋ. ಹಾಯ್ ಮ್ಯಾಮ್. ಸ್ಟೋರಿ ಹೇಳ್ತಾ ಇದ್ರು, ತುಂಬಾ ನಗು ಬಂತು. ನಂಗೂ ಹೇಳಿದ್ರೆ ನಾನು ನಗ್ತೀನಲ್ವಾ? ಅಲ್ಲಿ ನೋಡು, ಆ ವೈಟ್ ಟಾಪ್ ಹಾಕೊಂಡಿರೋ ಹುಡುಗಿ ಇದ್ದಾಳಲ್ಲ, ಡೈಲಿ ಇವನು ಬಾದಾಮ್ ಪಿಸ್ತಾ ತಿಂತಾನಂತೆ. ಆದ್ರೂ ಆ ಹುಡುಗಿ ಇವನ್ ಕಡೆಯಿಂದ ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ತಾಳಂತೆ. ಪಾಪ ಈ ಹುಡುಗ 100ರಿಂದ 70 ಕಿಲೋ ಆಗಿದಾನಂತೆ. ತುಂಬಾ ಕಷ್ಟನೇ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಕೇಳಿದ್ರೆ ಫುಲ್ಲು, ಇಲ್ಲ ಅಂದ್ರೆ ನಿಲ್ಲು. ಈ ಏಜ್ ಅಲ್ಲಿ ಫುಲ್ಲು ಮತ್ತೆ ನಿಲ್ಲಂದ್ರೆ ಹೇಗ ಆಂಟಿ? ಚಿಂತೆ ಮಾಡ್ಬೇಡಪ್ಪ, ಅವಳ ಹತ್ರ ನಾನ್ ಮಾತಾಡ್ತೀನಿ, ಸರಿನಾ? ಹಾ, ಮಾತಾಡಿ ಆಂಟಿ. ಹೆಲೋ ಬ್ಯೂಟಿಫುಲ್. ನೀವು ನನ್ ಮಾತ್ರ ಬ್ಯೂಟಿಫುಲ್ ಅಂತ ಕರಿತೀರಾ ತಾನೇ? ಜಸ್ಟ್ ಎ ಮಿನಿಟ್ ಆಂಟಿ. ಓಕೆ ಅಮ್ಮ. ಹಲೋ. ಐ ಆಮ್ ಸಾರಿ, ಇದಕ್ಕಿಂತ ಮೊದಲು ಸ್ವಲ್ಪ ಕಂಟ್ರೋಲ್ ಔಟಾಗಿ ಮಾತಾಡಿದೆ. ನೀನು ಕಾರ್ ಆಕ್ಸಿಡೆಂಟ್ ಅಂದಿದ್ದು ನಿಂಗೆ ಅರ್ಥ ಆಯ್ತಲ್ವಾ? ಸಂತೋಷ. ಯಾ, ಮತ್ತೇನು ಸಾರಿ. ವೇರ್ ಆರ್ ಯು? ಇಲ್ಲೇ ದಾಬಾನಲ್ಲಿ. ಸೇಫೇ, ಪ್ರಾಬ್ಲಮ್ ಏನಿಲ್ಲ. ಒಂದು ಓಲ್ಡ್ ಕಪಲ್ ಕೂಡ ಇದ್ದಾರೆ. ಬೈ ದ ವೇ, ಪ್ರೊಡ್ಯೂಸರ್ ಮೀಟಿಂಗ್ ಕೂಡ ಪೋಸ್ಟ್ಪೋನ್ ಆಗಿದೆ, ನೆಕ್ಸ್ಟ್ ವೀಕ್ ಅಂತೆ. ಏನ್ ಹೇಳ್ತಿದ್ಯಾ? ಇಲ್ಲ, ಅದು ಏನೋ ಅರ್ಜೆಂಟ್ ವರ್ಕ್ ಅಂತೆ, ಸೊ ಕಾಂಟ್ ಮೀಟ್ ಟುಡೇ. ಇಷ್ಟು ದಿನ ವೇಟ್ ಮಾಡಿದ್ವಿ, ಇನ್ 1 ವೀಕ್ ತಾನೆ. ನೀಲಾ, ಈಗೇನು ಹೇಳ್ತೀಯಾ? ಬರ್ತೀಯಾ ಇಲ್ಲ ರಿಟರ್ನ್ ಹೋಗ್ತೀಯಾ? ನಾನೇನಾದರೂ ಪಿಕ್ ಮಾಡಲಾ? ಇಲ್ಲ ಬೇಡ ರೋಷನ್, ಐಲ್ ಕ್ಯಾಚ್ ದ ಬಸ್ ಅಂಡ್ ಗೋ ಬ್ಯಾಕ್. ಸಡನ್ ಆಗಿ ಹೊರಟು ಬಂದಲ್ವಾ, ವರ್ಕ್ಸ್ ಎಲ್ಲ ತುಂಬ ಪೆಂಡಿಂಗಲ್ಲಿದೆ. ಅದೆಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ವೀಕ್ ಬರ್ತೀನಿ. ಬಟ್ ಬಿ ಕೇರ್ಫುಲ್. ಇಟ್ಸ್ ಫೈನ್. ಓಕೆ ನೀಲಾ. ಓಕೆ ರೋಷನ್,
ಟೇಕ್ ಕೇರ್. ಬಾಯ್. ಸೀರಿಯಸ್ ಆಗಿ ಅಂಕಲ್ ಆಂಟಿ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಲೆವೆಲಲ್ಲಿದೆ. ಒಂದ್ಸರ್ತಿ ನಿಮ್ಮಿಬ್ಬರನ್ನ ಹಗ್ ಮಾಡ್ಲಾ? ಅರೆ ಇಬ್ರು ಒಂದೇ ತರ ಕೇಳ್ತಾ ಇದ್ದೀರಾ? ಏನ್ ಅಂಕಲ್? ಅದೇ ನಿನ್ನ ಹಸ್ಬೆಂಡ್ ರಾಮ್ ಇದಾನಲ್ಲ, ಅವನು ನನ್ನ ಹಗ್ ಮಾಡ್ಬೋದಾ ಅಂತ ಕೇಳ್ದ. ಹೇಗೆ? ಹಸ್ಬೆಂಡಾ? ಹಾ, ನನಗೆ ಅರ್ಥ ಆಗುತ್ತೆ, ಕೆಲವು ಸಮಸ್ಯೆಗಳಿವೆ. ಆದ್ರೆ ಈಗ ತಾನೇ ನಿಮ್ ಮದ್ವೆ ಆಗಿದೆ ಅಲ್ವಾ? ಹೌದು, ನಮ್ಮ ಮಧ್ಯಾಹ್ನ ಜಗಳ ಬರುತ್ತೆ, ಆದ್ರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ರೆ ಯಾವತ್ತೂ ಜಗಳ ಬರಲ್ಲ. ಏನ್ ಹೇಳ್ತಿದ್ದೀರಾ ಆಂಟಿ? ನಂಗೆ ಅರ್ಥ ಆಗ್ತಿಲ್ಲ. ವಿ ನೋ ಇಟ್ಸ್ ಪರ್ಸನಲ್ ಇಶ್ಯೂ, ಬಟ್ 100 kg ಇದ್ದವನು 70 kg ಆಗ್ಬಿಟ್ಟಿದಾನಂತಲ್ಲ. ಆ? ಅಷ್ಟೇ ತಾನೇ ಆಂಟಿ? ಈ ಏಜಲ್ಲಿ ಮಾಡ್ತಾ ಇದ್ರೆ ಇನ್ಯಾವಾಗ? ಅದಕ್ಕೆ ಫುಲ್ ಲೈಫ್ ಇದೆಯಲ್ಲಮ್ಮ, ಇನ್ನು 40 years ಇದೆ. 40 years ಫುಲ್ ಆಗಿ ಅದನ್ನೇ ಮಾಡಕ್ಕಾಗತ್ತಾ? ಮ್ಯಾಕ್ಸಿಮಮ್ 4 to 5 years ಅಷ್ಟೇ ತಾನೇ? ಅದಾದ್ಮೇಲೆ ಮಕ್ಕಳು, ಮರಿ, ಹಣ, ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ನಿಮಗ್ ಗೊತ್ತಿರಲ್ವಾ? ನೀವೇ ಹೇಳಿ. ಹಾ, ನೀನ್ ಹೇಳೋದು ಸರಿಯಾಗಿದೆ. ನೋಡಿದ್ರಾ? ಡೈಲಿ ಮುಂದ್ರೆ ತಿನ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಅಲ್ವೇನಮ್ಮ? ತಿಂದ್ರೆ ಏನೀಗ? ಮನೇಲಿ ಸುಮ್ನೆ ತಾನೇ ಇದ್ದಾರೆ, ದಿನ ಪೂರ್ತಿ ಸುಮ್ನಿದ್ದಾರೆ. ಅಟ್ಲೀಸ್ಟ್ ಈ ಕೆಲ್ಸನಾದ್ರೂ ಮಾಡ್ಬೋದಲ್ವಾ? ಸರಿ ಅಮ್ಮ, ಸರಿ. ನೀವಾದ್ರೂ ಹೇಳಿ ಆಂಟಿ. ಹಾ, ಕರೆಕ್ಟ್ ಅಮ್ಮ, ನೀನ್ ಸರಿಯಾಗಿ ಹೇಳ್ತೀಯ. ಹೇ, ಡು ಯು ವಾಂಟ್ ಟು ಹ್ಯಾವ್ ಸಮ್ ವೋಡ್ಕಾ? ನೀನೇ ಕುಡಿ. ಹೇ ರೇಖಾ ಕುಮಾರಿ, ಕೋಪವೇಕೆ ನನ್ನ ಮೇಲೆ, ನಕ್ಕು ಬಿಡು ನನ್ನನಲ್ಲೇ, ಯಾಕೆ ನಿಂಗೆ ಇಷ್ಟು ಮುನಿಸು, ನಕ್ಕು ನೀನು ಕಷ್ಟ ಮುರಿಸು. ಹೈವೇ ಅಲ್ಲಿ 120 ಸ್ಪೀಡು, ಯೂ ಟರ್ನ್ ಬಂದು ನಿಂತೆ ಅಲ್ಲ, ವೈಫೈ ಹಾಗೆ ಸುತ್ತಾಕಿದ್ರೂನು ನನಗೆ ಕನೆಕ್ಟ್ ಯಾಕಾಗ್ಲಿಲ್ಲ. ಐ ಆಮ್ ಸೋ ಸಾರಿ 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 ನೀಲಾಂಬರಿ, ನನ್ನ ನೀನು ಕ್ಷಮಿಸಬಾರ್ದು ಇನ್ನೊಂದ್ಸಾರಿ. ಐ ಆಮ್ ಸೋ ಸಾರಿ 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 ನೀಲಾಂಬರಿ, ನನ್ನ ನೀನು ಕ್ಷಮಿಸಬಾರ್ದು ಇನ್ನೊಂದ್ಸಾರಿ. ವಟ ವಟ ಎಂದು ನನ್ನ ಬೈದುಕೊಂಡು ನೀನಿನ್ನು ನನ್ನ ಮೇಲೆ ಬೀಳಬೇಡವೇ. ಸೊಕ್ಕೊಂಡು ಸೋಲು ಆಗುತ್ತಿದೆ ಫೀಲು, ಓ ಡಾರ್ಲಿಂಗ್ ಪ್ರೀತಿಸು ಬಾರೆ ನೀ. ಹ್ಯಾಪಿ ಸೋಫಾರು ಮತ್ತೆಕ್ಕೆ ವಾರು, ನನ್ನ ಮೇಲೆ ಕರುಣೆ ಬಾರದೇನೆ. ಐ ಆಮ್ ಸೋ ಸಾರಿ 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 ನೀಲಾಂಬರಿ, ನನ್ನ ನೀನು ಕ್ಷಮಿಸಬಾರ್ದು ಇನ್ನೊಂದ್ಸಾರಿ. ಐ ಆಮ್ ಸೋ ಸಾರಿ 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 ನೀಲಾಂಬರಿ, ನನ್ನ ನೀನು ಕ್ಷಮಿಸಬಾರ್ದು ಇನ್ನೊಂದ್ಸಾರಿ. ನಂಬಿಕೊಂಡು ಬೆಟ್ಟು ಆಗಬೇಡ ಲೇಟು, ನನ್ನಿಂದ ಇರ್ತೀಯ ಸಪರೇಟು. ನಿನ್ನ ಹೃದಯ ಗೆಟ್ಟು ಒಳಗೆ ಬರಲು ಸ್ಟ್ರೇಟು, ಹಾಕಿಕೊಳ್ಳುವೆ ನಾನು ನಿನ್ನ ಟ್ಯಾಟು. ಕೇಳೆ ನನ್ನ ಜೋಕು ಮಾಡಬೇಡ ಬೇಕು, ಹಾಕಬೇಡ ನನ್ನ ಲವ್ವಿಗೆ ಬ್ರೇಕು. ವೇಟು ಇನ್ನು ಸಾಕು ನಂಗೆ ನಿನ್ನ ಲಾಕು, ಇಂಥ ಬ್ಯೂಟಿ ನಂಗೆ ಸಿಕ್ಕರೆ ಸಾಕು. 24/7 ನಿನ್ನ ನನ್ನ ಹೇವನ್, ಸ್ವಲ್ಪ ಮ್ಯಾಟರ್ ಅರ್ಥ ಮಾಡಿಕೋ ಬಾಲೆ. ಸಾಲುತ್ತಿಲ್ಲ ಡೇಸು ಆದೆ ದೇವದಾಸು, ನನ್ನ ಹೃದಯ ನಿನ್ನೆ ಬೇಡಿದೆ. ಐ ಆಮ್ ಸೋ ಸಾರಿ 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 ನೀಲಾಂಬರಿ, ಐ ಆಮ್ ಸೋ ಸಾರಿ 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 ನೀಲಾಂಬರಿ, ಕ್ಷಮಿಸಬಾರ್ದ ಇನ್ನೊಂದ್ಸಾರಿ.
ಕ್ಷಮಿಸಬಾರ್ದ ಇನ್ನೊಂದ್ಸಾರಿ ಸಾರಿ 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 ನೀಲಾಂಬರಿ ಐ ಆಮ್ ಸೋ ಸಾರಿ 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 ನೀಲಾಂಬರಿ ನೀನು ಕ್ಷಮಿಸಬಾರ್ದ ಇನ್ನೊಂದ್ಸಾರಿ ಕ್ಷಮಿಸಬಾರ್ದ ಇನ್ನೊಂದ್ಸಾರಿ. ರೇಖಾ, ನೀನು ಉಂಗ್ರ. ನಾನು ಫ್ರೆಶ್ ಆಗಿ ಬರ್ತೀನಿ. ಸರಿ, ನೀನು ಹೋಗು. ಐಲ್ ಗೋ ಸ್ಮೋಕ್ ಅಂಡ್ ಕಮ್. ಅದನ್ನ ಬಿಡಕ್ಕಾಗಲ್ವಾ? ಸಾಕು ಸಾಕು. ಗೆಸ್ಟ್ ರೂಮ್ ಸ್ಟ್ರೈಟ್ ಆ್ಯಂಡ್ ರೈಟ್. ಆ ರೇಖಾ ಮಾತಾಡಿ ಮುಗಿತಾ? ಹಾ ಅಂಕಲ್. ಅಂಡ್ ರಾಮ್ ಕುಕ್ಸ್ ರಿಯಲಿ ವೆರಿ ವೆಲ್. ಹಾ ಅಂಕಲ್, ಅವನ ಡ್ರೀಮು ಚೆಫ್ ಆಗಬೇಕು ಅಂತ, ಬಟ್ ಆದರೆ ಫೋಕಸ್ ಮಾಡ್ತಿಲ್ಲ. ಶೆಫ್ ಆಗೋದೆಲ್ಲ ದೊಡ್ಡ ವಿಷಯ ಅಲ್ಲಮ್ಮ. ಯು ಜಸ್ಟ್ ಟೇಕ್ ದಿಸ್ ಕಾರ್ಡ್, ಡೈರೆಕ್ಟ್ ಆಕ್ಸೆಸ್ ಟು ಅವರ್ ಹೋಟೆಲ್. ಒಂದು Yeah. ಚಿಕ್ಕ ಫಾರ್ಮ್ಯಾಲಿಟಿ. ನಮ್ಮ ಸೂಪರ್ವೈಸರ್ ಇರ್ತಾರೆ, ಇವನು ಹೇಗೆ ಅಡುಗೆ ಮಾಡ್ತಾನೆ ಅಂತ ನೋಡ್ತಾರೆ ಅಷ್ಟೇ. ಸಚ್ ಎ ಗ್ರೇಟ್ ಹೆಲ್ಪ್ ಅಂಕಲ್. ಥ್ಯಾಂಕ್ ಯು ಸೋ ಮಚ್. ಸ್ಯಾಲ್ರಿ ಕೊಡ್ತೀರಾ ಅಲ್ವಾ? ಮುಂದಿನ ಪಿಸ್ತಾನೆ ಕೊಡ್ತಾರೆ. ಅಂಕಲ್. ನೀನೇನು ವರಿ ಮಾಡಬೇಡ. ಓಕೆ ಆಂಟಿ, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಓಕೆ ಬಾಯ್ ಮಾ. Okay, bye. ಇದಕ್ಕೆ ಮುಂಚೆ ಏನೋ ಟ್ರೈ ಮಾಡ್ದಂಗಿತ್ತು. ನಾನೇನು ಟ್ರೈ ಮಾಡಲಿಲ್ವಲ್ಲ. ನೀನು ಸುಂದರವಾಗಿದ್ಯಾ ಅಂತ ಹೇಳಿದ್ದೆ, ಆದರೆ ಇವಾಗ ಹೇಳೋದಿಲ್ಲ. ಯಾಕೋ? ನಾನು ಒಂದು ಹೇಳಬೇಕು ಅನ್ಕೊಂಡೆ, ಆದ್ರೆ ಇವಾಗ ಹೇಳಲ್ಲ. ನೀನು ಸುಂದರವಾಗಿದ್ಯಾ ಅಂತ ಹೇಳಿದ್ರೆ ರೋಷನ್ಗೆ ಲಿಮಿಟ್ಲೆಸ್ ಆಗಿ ಫೀಲ್ ಆಗುತ್ತೆ, ಅದಕ್ಕೆ ಹೇಳಿಲ್ಲ. ಲಿಮಿಟ್ಲೆಸ್ಸಾ? ಪಕ್ಕ. ಆ್ಯಂಡ್ ರೋಷನ್ ಕಾಲ್ ಮಾಡಿದ್ನಾ? ಕಾಲ್ ಮಾಡ್ದ, ಸಾರಿನೂ ಕೇಳ್ದ. ಅದಕ್ಕೆ ತಾನೇ ನಿನ್ನ ಫೇಸಲ್ಲಿ ರಿಫ್ಲೆಕ್ಟ್ ಆಗ್ತಿರೋದು. ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ ಅಲ್ವಾ? ನನಗೆ ಸ್ವಲ್ಪ ವಾಕ್ ಹೋಗ್ಬೇಕು ಅನ್ನಿಸ್ತಿದೆ. ಹೌದು, ನೀನು ಒಂದು ತಿಂಗಳ ಹಿಂದೆ ಈ ಊರಿಗೆ ಬಂದಿದ್ದೀನಿ ಅಂತ ಹೇಳ್ದಲ್ಲ, ಹೌ ಕಮ್ ನಾವಿಬ್ರು ಭೇಟಿ ಆಗ್ಲಿಲ್ಲ? ಆವಾಗ ನೀವು ದಾಡಿ ಬೆಳೆಸ್ಕೊಂಡು ಡಿಪ್ರೆಷನ್ ಅಲ್ಲಿದ್ರಿ, ಒಂದು ಸ್ವಾಮೀಜಿ ತರ ಇದ್ರಿ. ಲವ್ ಫೇಲಿಯರ್ ಅಲ್ವಾ, ಅದಕ್ಕೆ ಯಾರು ಕಣ್ಣು ಕಾಣಿಸ್ಲಿಲ್ಲ. ಹೇಳ್ಬೇಕು ಅಂದ್ರೆ ಕುಡ್ದಿದ್ದಕ್ಕೇನೆ ನಿಂಗೆ ಆಕ್ಸಿಡೆಂಟ್ ಆಗಿದ್ದು. ನಿನ್ನ ನೋಡಕ್ಕೆ ನಾನು ಹಾಸ್ಪಿಟಲ್ಗೆ ಬಂದಿದ್ದೆ. 3 hours ಇದ್ದೆ. ಏನದು ಹಾಸ್ಪಿಟಲ್ನಲ್ಲ? ಸುಳ್ಳು ಹೇಳ್ಬೇಡ, ಆಮೇಲೆ ಮದುವೆ ಆಗೋದಿಲ್ಲ. ಇಲ್ಲ, ಮ್ಯಾರೇಜ್ ಇವಾಗ್ಲೇ ಮಾಡ್ಕೊಳ್ಳಲ್ಲ. ಮತ್ತೆ ಅಲ್ಲಿ ಬಿದ್ದೋದ್ಮೇಲೆ ಮದುವೆ ಆಗ್ತೀಯಾ? ಒಂದು 3 movies ಆದ್ರೂ ಮಾಡ್ಬೇಕಲ್ವಾ? ಆದ್ರೆ 3-4 ಸಿನಿಮಾಗಳಂದ್ರೆ ರೋಷನ್ ವೇಟ್ ಮಾಡ್ತಾನ? ವೇಟ್ ಮಾಡ್ತಾನೆ. ನೋಡಪ್ಪ, ನಿಂದು ಕಲರ್ಫುಲ್ ಡ್ರೀಮ್ಸ್. ಟೈಟಲ್ ಚೆನ್ನಾಗಿದೆ, ಕಲರ್ಫುಲ್ ಡ್ರೀಮ್ಸ್. ಕಲರ್ಫುಲ್ ಡ್ರೀಮ್ಸ್ ಬೈ ನೀಲಾಂಬರಿ. ಟೈಟಲ್ ಚೆನ್ನಾಗಿದೆ ಅಲ್ವಾ? ಸೂಪರ್ ಆಗಿದೆ, ರೇಖಾ ಕುಮಾರಿ. ಆದ್ರೆ ಏನ್ ಹೆಸರದು? ನಿನಗೆ ಬೇರೆ ಹೆಸರು ಇಟ್ಕೊಳ್ಳೋದಕ್ಕೆ ಹೇಳಿದ್ರೆ ಏನ್ ಇಟ್ಕೋತೀಯ? ಬೇರೆ ಹೆಸರಂದ್ರೆ ಲೈಕ್ ಇಂಗ್ಲಿಷಲ್ಲಿ ಯಾವ ಹೆಸರು ಇಷ್ಟ? ಸ್ನೋ ವೈಟ್. ನೀನು ಬೆಳ್ಳಗಿದ್ಯಾ ಅಂತ ಹೆಸರು ಹೇಳದಲ್ಲ? ಇಲ್ಲ, ಸ್ನೋ ವೈಟ್ಗೂ ಪೇರೆಂಟ್ಸ್ ಇರಲ್ವಲ್ಲ. ಮತ್ತೆ ರೋಷನ್ ಪ್ರಿನ್ಸ್ ಚಾರ್ಮಿಂಗ? ಮೇ ಬಿ ನಾಟ್. ಮೇ ಬಿ ನಾಟಾ? ಒಂದು ಚಿಕ್ಕ ಜರ್ನಿ, ಲೈಫ್ ಜರ್ನಿ ಆಗೋಯ್ತಾ? ಬದಲಾಯ್ತು ಅಂತ ಹೇಳಕ್ಕಾಗಲ್ಲ, ಆದ್ರೆ ಟ್ರೂನೆಸ್ನ ಹತ್ರದಿಂದ ತೋರಿಸ್ತು. ಅದಕ್ಕೋಸ್ಕರ ಹೇಳ್ದೆ, ಮದುವೆ ಆದ್ಮೇಲೆ ನನ್ನ ಜೊತೆ ಲಾಂಗ್ ಡ್ರೈವ್ ಬಾ, ಲೈಫ್ ನಲ್ಲಿರಂತ ಇನ್ನು ಟ್ರೂನೆಸ್ ನ ಈ ತೋರಿಸ್ತೀನಿ. ಜರ್ನಿಗೆನೆ ಆಲ್ಮೋಸ್ಟ್ ಎಂಗೇಜ್ಮೆಂಟ್ ಬ್ರೇಕ್ ಆಯ್ತು, ಇನ್ನೂನಾ? ಆದ್ರೆ ನಾನು ಹೇಳಿದ್ ನಿಜ ತಾನೆ, ತಪ್ಪಲ್ವಲ್ಲ? ಬಟ್ ನೀನೇನ್ ಹೆಸರು ಇಟ್ಕೋತೀಯಾ? ನಾನ್ ಜಾನಿ ಸಿನ್ಸ್. ಜಾನಿ ಸಿನ್ಸಾ? ಯಾ, ನಿನಗೆ ಗೊತ್ತಿಲ್ವಾ? ಅವರು ದೊಡ್ಡ ಡಾಕ್ಟರ್, ದೊಡ್ಡ ಇಂಜಿನಿಯರ್, ದೊಡ್ಡ ಪ್ಲಂಬರ್, ದೊಡ್ಡ ಸೈಂಟಿಸ್ಟ್, ಪ್ರತಿಯೊಂದು ದೊಡ್ಡದು. ಮಿಸ್ಟರ್ ರಾಮ್, ನಿನ್ಗೆ ಯಾವಾಗ್ಲೂ ಬರೀ ಅದೇ ನೆನಪಾ? ಎಲ್ಲಾರ್ಗೂ ಕೂಡ ಹಾಗೇನೆ ರೇಖಾ. ಲೈಕ್ ಐ ಸೆಡ್, ನಾನ್ ಜಸ್ಟ್ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಎಲ್ರೂ ಹಾಗೆ ಇರಲ್ಲ, ಇನ್ಕ್ಲೂಡಿಂಗ್ ನಿನ್ನ ರೋಷನ್ ಕೂಡ. ಹಾ ಅನ್ಕೊಂಡೆ. ನಿನಗೆ ಅವನ ಬಗ್ಗೆ ಮಾತಾಡದೆ ಇರಕ್ಕಾಗಲ್ವಲ್ಲ? ಡೋಂಟ್ ಟ್ರೈ ಟು ಸ್ಪಾಯ್ಲ್ ಮೈ ಮೈಂಡ್. ನನಗ್ ಗೊತ್ತು, ನಿನಗೂ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ನಿನ್ ಥಿಂಕಿಂಗ್ ಕೂಡ ಚೇಂಜ್ ಆಗತ್ತೆ. ನಿನಗೊಂದು ಪ್ರಾಪರ್ ರಿಲೇಶನ್ಶಿಪ್ ಬಗ್ಗೆ ಮಾತಾಡೋದಕ್ಕೆ ರೈಟ್ಸೇ ಇಲ್ಲ. ನೀನೇ ಹೇಳು, ಜ್ಞಾನಿ ಅಲ್ವಾ? ಪ್ರಾಪರ್ ಆಗಿ ಅಬ್ಸರ್ವ್ ಮಾಡಿದೆ, ಕಾಮನ್ ಜನಗಳಿಗಿಂತ ನಂತರ ಜ್ಞಾನಿನೇ ಜಾಸ್ತಿ. ಲವ್ ನಲ್ಲಿ ನಗ್ಬೇಕು, ಅಳ್ಬೇಕು, ದೂರ ಆಗ್ಬೇಕು, ಅಷ್ಟೇನೆ. ಹಾಗಾದ್ರೆ ಜ್ಞಾನಿ ಆಗ್ಬೇಕು. ಜ್ಞಾನಿ ಆಗೋದು ಕೂಡ ಒಂದು ಗಿಫ್ಟ್. ಅದು ನಿಮಗೆ ಚಾನ್ಸ್ ಇಲ್ಲ. ಓನ್ಲಿ ಬಾಯ್ಸ್ ಕ್ಯಾನ್ ಎಂಜಾಯ್ ದಟ್ ಗಿಫ್ಟ್. ಲವ್ ಫೇಲಿಯರ್ ನಲ್ಲಿ ಇರ್ಬೇಕಾದ್ರೆ ಆ ಒಂದು ಫೇಸ್ ನ ಎಂಜಾಯ್ ಮಾಡ್ತಾ, ಒಂದು ಟ್ರಾನ್ಸ್ ಅಲ್ಲಿ ಇರ್ಬೇಕಾದ್ರೆ ಸೆಲ್ಫ್ ಗೆ ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡುವಂತ ಫೇಸ್ ಅದು. ಅಬ್ಬಬ್ಬಾ,
ನನಗಿಂತ ಮುಂಚೆ ನೀನೇ ಮೂವಿ ತೆಗಿಯಂಗಿದೆ ಅಲ್ವಾ? ಪ್ರತಿಯೊಂದು ರಿಲೇಶನ್ಶಿಪ್ಗೂ ಪ್ರಾಸೆಸ್ ಒಂದೇನೆ. ಎಕ್ಸ್ಪ್ಲೇನ್ ಮಾಡು. ವೆಲ್, ಲವ್ ಟು ಬ್ರೇಕಪ್ ಜನರಲ್ ಆಗಿರೋದು ಅಂದ್ರೆ 5 ಸ್ಟೇಜಸ್. ಒಂದೊಂದು ರಿಲೇಶನ್ಶಿಪ್ ನಲ್ಲಿ ಡ್ಯೂರೇಷನ್ ಬೇರೆ ಆಗಿರುತ್ತೆ, ಬಟ್ ಸ್ಟೇಜಸ್ ಎಲ್ಲ ಒಂದೇನೆ. ಗೊತ್ತಿಲ್ಲದೆ ನೋಡೋದು, ಡೇರಿಂಗ್ ಆಗಿ ಪ್ರಪೋಸ್ ಮಾಡೋದು, ಪ್ರಪಂಚನೇ ಮರ್ತೋಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡೋದು. ಡಿಫ್ರೆನ್ಸಸ್ ಬಗ್ಗೆ ಯೋಚನೆ ಮಾಡಿದ್ರೆ ಸ್ಲೋ ಆಗಿ ಅಳು ಬರುತ್ತೆ. ಬ್ರೇಕಪ್ ಆದ್ಮೇಲೆ ದೇವ್ರನ್ನ ಬೈಕೊಂಡು ಫುಲ್ಲು ಅಳೋದು, ಕವಿತೆ ಬರೆಯೋದು, ಅಷ್ಟೇನೆ. PhD ನಾ? ಕವಿತೆ ಚೆನ್ನಾಗಿದೆ. ನಿಂಗೊಂದು ಚೆನ್ನಾಗಿರೋ ರಿಲೇಶನ್ಶಿಪ್ ಸಿಕ್ಕಿದ್ರೆ ನಿನ್ ಲೈಫು ಚೆನ್ನಾಗಿರೋದು. ಲವ್ ಮಾಡೋಂಥ ಫೇಸ್ ಅಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಯಾವ್ದಕ್ಕೂ ಉಪಯೋಗ ಬರೋದಿಲ್ಲ. ಒಂದ್ ಹುಡುಗಿ ಜೊತೆಲಿ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಇರುತ್ತೆ. ಅವಳಿಲ್ಲ ಅಂದ್ರೆ ನಮ್ಗೇನು ಮಾಡೋದಕ್ಕಾಗೋದಿಲ್ಲ, ಅಲ್ಲಿ ತನಕ ಕರ್ಕೊಬಂದ್ ಬಿಟ್ಬಿಡುತ್ತೆ. ಸಪೋರ್ಟಿವ್ ಪಾರ್ಟ್ನರ್ನ ಚೂಸ್ ಮಾಡಬೇಕು. ನಾವು ನೋಡಿರೋ ಅಂಕಲ್ ಆಂಟಿ ಥರ ಈ ಏಜಲ್ಲೂ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದಾರೆ. ಆ ಲೆವೆಲ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಲೈಫಲ್ಲಿ ಏನು ಸಾಧಿಸಕ್ಕಾಗಲ್ಲ ಅಂತ ಅನ್ಕೊಂಡವನು ಕೂಡ ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅನ್ಸುತ್ತೆ. ಅಂಕಲ್ ಆಂಟಿ ರೀತಿ ಜೋಡಿ ಪ್ರಪಂಚದಲ್ಲಿ ತುಂಬಾ ಕಡಿಮೆನೆ. ಅರೆ, ಯಾಕೆ ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯಾ? ಯಾಕಂದ್ರೆ ಪಕ್ಕದಲ್ಲಿ ನೋಡಿದ್ಯಲ್ಲ, ಅದಕ್ಕೋಸ್ಕರ ಪ್ರಾಪರ್ ಅಂತ ಹೇಳ್ತಿರ್ತೀಯಲ್ಲ. ನಾನು ಪ್ರಾಪರ್ ಆಗಿ ಒಂದು ಸೀರಿಯಸ್ ರಿಲೇಶನ್ಶಿಪ್ನಲ್ಲಿದ್ದೆ. ಲೈಫ್ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್, ದೊಡ್ಡ ಹೋಟೆಲ್, 7 ಕಂಟ್ರೀಸ್ನಲ್ಲಿ ಬ್ರಾಂಚಸ್. ಸೆಲೆಕ್ಟ್ ಆಗಿದ್ರೆ ಡೈರೆಕ್ಟಾಗಿ ಇಟಾಲಿನೇ. ಸೆಲೆಕ್ಟ್ ಆದಮೇಲೆ ಡೈರೆಕ್ಟಾಗಿ ಅವ್ರ ಮನೆಗೆ ಹೋಗಿ ಮಾತಾಡೋಣ ಅಂದ್ಕೊಂಡೆ. ಬಟ್ ಅವಳ ಎಂಗೇಜ್ಮೆಂಟ್ ಫೋಟೋ ನನಗೆ ಕಳಿಸ್ಕೊಟ್ಲು. ಮನೆಗೆ ಹೋಗಿ ಕೇಳಿದ್ರೆ ನನ್ನನ್ನು ತಿರುಗೂ ಕೂಡ ನೋಡಲಿಲ್ಲ. ನನಗಾಗ ಅಳು ಬಂತು. ಅವಾಗ ಹೋದಂಥ ಕಾನ್ಫಿಡೆನ್ಸ್ ಮತ್ತೆ ವಾಪಸ್ ಬರಲೇ ಇಲ್ಲ. ಒಂದು ಮಿಷಿನ್ ಥರ ಆ್ಯಕ್ಟ್ ಮಾಡಿ ಜೀವನ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಅಮ್ಮ ಅಪ್ಪ ನನ್ನ ಜೀವನದಲ್ಲಿ ದೊಡ್ಡ ಕಾನ್ಫಿಡೆನ್ಸ್. ಅಲ್ಲಿ ನಡೆದಂಥ ಎಂಗೇಜ್ಮೆಂಟ್, ಮನೆಯಲ್ಲಿ ತಂದೆ ತಾಯಿ ಸೆಪ್ರೇಷನ್, ಸ್ವಲ್ಪ ದಿನದ ತನಕ ಅಮ್ಮ. ನಮ್ಮ ಅಪ್ಪನ ಮೇಲೆ ನನಗೆ ತುಂಬ ಕೋಪ ಬಂತು. ಫೋನ್ ಮಾಡಿದ್ರೆ ರಿಸೀವೇ ಮಾಡ್ತಿರ್ಲಿಲ್ಲ. ಅಳಬೇಕು ಅಂತ ಅನ್ನಿಸ್ತು. ಸುಚಿನ ಗಟ್ಟಿಯಾಗಿ ತಬ್ಕೊಂಡು ಅಳ್ತಿದ್ದೆ. ಅಪ್ಪ ಮುಂಚೆ ಅರ್ಥ ಮಾಡ್ಕೊಂಡಿದ್ರೆ ಲೈಫ್ ಚೆನ್ನಾಗಿರ್ತಿತ್ತು. ರಾಮ್, ನಾನು ನಿನ್ನ ತಂದೆನ ನೋಡಿದೆ. ತುಂಬ ಕಷ್ಟಪಟ್ಟರು ನಿಮ್ಮಮ್ಮನೂ ಅವರು ಬೇರೆ ಆಗಿದ್ದಕ್ಕೆ. ನಿಮ್ಮಮ್ಮ ಸಡನ್ ಆಗಿ ತೀರ್ಕೊಂಡಿದ್ರಿಂದ ಅವ್ರಿಗೆ ತುಂಬ ಬೇಜಾರಾಯಿತು. ನಿಮ್ಮಮ್ಮ ತೀರ್ಕೊಂಡ್ಬಿಟ್ರು ಅಂತ ನಿಮ್ಮಪ್ಪಂಗೆ ಗೊತ್ತಿಲ್ಲ. ಬ್ಯಾಡ್ ಟೈಮ್. ಲಾಸ್ಟಲ್ಲಿ ನಿಮ್ಮ ಅಮ್ಮನ ನೋಡೋಕ್ಕಾಗಲಿಲ್ಲ, ಕುಡಿಯೋಕ್ಕೆ ಶುರು ಮಾಡಿದ್ರು. ಇದೆಲ್ಲ ಜಸ್ಟ್ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅಪ್ಪನ ರೆಸ್ಪಾನ್ಸಿಬಿಲಿಟಿ ಅಮ್ಮನಿಗೆ ಅರ್ಥ ಆಗೋ ಥರ ಹೇಳಬೇಕು, ಬಟ್ ಆ ಥರ ಮಾಡಿಲ್ಲ. ಅಷ್ಟು ಯೋಚನೆಯಿಂದ ಬಾಳೋದು ತುಂಬ ಕಷ್ಟ ರಾಮ್. ಅರ್ಥ ಮಾಡ್ಕೊಂಡು ಬಾಳ್ಬೇಕಂತ ಹೇಳಿದ್ದು. ನಂಬಿಕೆಗೋಸ್ಕರ ತಾನೇ ಎಲ್ಲದನ್ನ ಬಿಟ್ಟು ಬಂದು ಮದುವೆ ಮಾಡ್ಕೊಂಡಿದ್ದು. ನಿಮ್ಮ ಅಪ್ಪನ ನಂಬ್ಕೊಂಡು ಬಂದರು. ಆಮೇಲೆ ಆ ನಂಬಿಕೆ ಎಲ್ಲ ಹೊಟ್ಟೋಯ್ತು. ನಿನ್ನನ್ನು ಸುಚಿನ ಕರ್ಕೊಂಡು ಹೋದ್ರು. ನಿಮ್ಮ ಅಪ್ಪನ ಜಾಗದಲ್ಲಿ ಇದ್ದಿದ್ರೆ ನೀನೇನು ಮಾಡ್ತಿದ್ದೆ ರಾಮ್? ಬೇರೆಯವ್ರಿಗೆ ಪ್ರಾಬ್ಲಮ್ ಬಂದಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ತೀವಿ. ಆದರೆ ನಮಗೆ ಪ್ರಾಬ್ಲಮ್ ಬಂದರೆ ಕಿರ್ಚಾಡ್ತೀವಿ, ಪರ್ಚಾಡ್ತೀವಿ. ಆದರೆ ನಮ್ಮಲ್ಲೇ ತಾನೇ ಹ್ಯಾಪಿನೆಸ್ ಇರೋದು. ರಾಧಾ, ಸಂತೋಷದಲ್ಲಿ ಕೂಡ ಬೇಜಾರಿರುತ್ತೆ. ಅದ್ಯಾಕೆ ನಿಂಗೆ ಅರ್ಥ ಆಗಲಿಲ್ಲ ಕೃಷ್ಣ? ಹ್ಯಾಪಿನೆಸ್ ಮತ್ತು ಪೇಯ್ನ್ ನಾನು ಬೇರೆ ಬೇರೆ ಅಂದ್ಕೊಂಡಿದ್ದೆ ರಾಧಾ. ನೀನು ಕಷ್ಟಪಡ್ತಿರೋದನ್ನ ನೋಡಿ ನನ್ನ ಕೈಲಿ ಆಗ್ತಿಲ್ಲ ರಾಧಾ. ಆವತ್ತು ಖುಷಿಯಾಗಿರೋದು ಇವತ್ತು ಬೇಜಾರು, ಇವತ್ತು ಬೇಜಾರಾಗಿರೋದು ನಾಳೆ ಭಾರ ಆಗತ್ತೆ. ಅಷ್ಟೇ ಅಲ್ವಾ ಕೃಷ್ಣ? ಇಲ್ಲ ರಾಧಾ, ಪ್ರೀತಿ ಮಾತ್ರ ಅರ್ಥ ಆಗಿದೆ. ನೋವು ಕೂಡ ಅದರೊಂದು ಭಾಗ ಅಂತ ನನಗೆ ಅರ್ಥ ಆಗಿಲ್ಲ. ಪ್ರೀತಿ ಮಾಡ್ತಿರೋ ಹುಡುಗಿನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಅರ್ಥ ಆಗಿದೆ. ನೋವು ಹಂಚ್ಕೊಳ್ಳೋದು ಕೂಡ ಪ್ರೀತಿಯ ಒಂದು ಭಾಗ ಅಂತ ನನಗೆ ಅರ್ಥ ಆಗಿಲ್ಲ. ಒಂದು ಸಲನಾದ್ರೂ ನೀನು ನನ್ನ ಹತ್ರ ಕೇಳಿರ್ಬೋದಿತ್ತಲ್ಲ ಕೃಷ್ಣ. ದೂರ ಇರಬೇಕಾದ್ರೆ ನೀನು ನನ್ನ ಪಕ್ಕದಲ್ಲಿ ಇದ್ದಂಗೆ ಅನ್ಸತ್ತೆ. ಆದರೆ ನೀನು ಇವಾಗ ಪಕ್ಕದಲ್ಲಿ ಇರಬೇಕಾದ್ರೂ ನೀ ನನ್ನ ಬಿಟ್ಟು ದೂರ ಹೋದಂಗೆ ಅನ್ಸತ್ತೆ. ಅದು ನನ್ನ ಕೋಪನ ಇಲ್ಲ ನನ್ನ ಮೂರ್ಖತನನ? ಒಂದು ವೇಳೆ ಅಜ್ಞಾನವಾಗಿರುತ್ತೆ ರಾಧಾ. ನಿನ್ನ ಪ್ರೀತಿಲಿ ಏನು ಕಮ್ಮಿ ಇಲ್ಲ.
ಅವಸರ ಪಡದೆ ನಾವಿಬ್ರು ಕೂತ್ಕೊಂಡು ಮಾತಾಡ್ಬೇಕಿತ್ತು. ಪರಿಚಯ ಫಸ್ಟ್ ಟೈಮ್ ಒಂದು ಕಲ್ಯಾಣ ಮಂಟಪದಲ್ಲಿ ಒಂದು ಚಿಕ್ಕ ಮದುಮಗಳು ಥರ ಕೂತಿದ್ಯಾ. ನಿನ್ ಕಣ್ಣತ್ರ ಇರೋಂಥ ಮಚ್ಚೆ, ಹಬ್ಬದಲ್ಲಿ ತಗೊಂಡಂಥ ಕೆಂಪು ಬಳೆಗಳು, 10ನೇ ಕ್ಲಾಸ್ +2ನಲ್ಲಿದ್ದಾಗ ನಿಮ್ಮಪ್ಪ ನನಗೆ ಹೊಡೆದಾಗ ನಿನ್ ಕಣ್ಣಲ್ಲಿದ್ದಂಥ ಪ್ರೀತಿ ಜ್ಞಾಪಕ ಇದೆ ರಾಧಾ. ನೀನಾಗ ಮದುವೆ ಮಾಡ್ಕೋತಿ ಅಂತ ಕೇಳಿದಾಗ ನೀನು ಹಾಗೆ ಕರ್ಕೊಂಡು ಹೋಗಿ ಮದುವೆ ಮಾಡಿಕೊಂಡೆ. ಒಂದು ನಿಮಿಷ ಕೂಡ ಯೋಚನೆ ಮಾಡದೆ ಅಷ್ಟು ಗಾಯಗಳಿದ್ರೂ ಆ ಗಾಯಗಳು ನೋಡಿ ನೀನು ಅತ್ತಾಗ ಅದನ್ನ ನೋಡಿ ನೀನು ನಗ್ತಿದ್ದೆ. ನನ್ನ ಲೈಫ್ನ ಬೆಸ್ಟ್ ಟೈಮ್ಸ್ ಎಲ್ಲ ಕೂಡ ನಿನ್ನ ಜೊತೆ ರಾಧಾ. ನಿನಗೆ ಜ್ಞಾಪಕ ಇದೆಯಾ ಅವತ್ತು ನಿನ್ನ ಮದುವೆ ಮಾಡ್ಕೋಬೇಕು ಅನ್ನೋದು? ದ್ಯಾಟ್ ವಾಸ್ ದ ಮೂಮೆಂಟ್. ಹೌದು ಕೃಷ್ಣ, ನನ್ನ ಕತ್ತಿಗೆ ನೀನು ಕಟ್ಟಿರೋ 3 ಗಂಟು ಇದೆಲ್ಲ ನೆನೆಸ್ಕೊಂಡ್ರೆ ಟೈಮ್ ಅಲ್ಲೇ ನಿಂತಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಐ ವಿಶ್ ಐ ಕುಡ್ ರಿಯಲಿ ಲಿವ್ ದಟ್ ಮೂಮೆಂಟ್. ಆ ಸಂದರ್ಭ ಮತ್ತೆ ಬಂದರೆ ಚೆನ್ನಾಗಿರತ್ತೆ. ಕೃಷ್ಣ, ಹಲೋ ಶ್ರುತಿ. ನೀಲಾ, ವೇರ್ ಆರ್ ಯು? ಚೆನ್ನೈಯಿಂದ 90 ಕಿಲೋಮೀಟರ್ಸ್ ಅಲ್ಲಿದ್ದೀನಿ, ಡಬಾದಲ್ಲಿ. ನೀಲಾ, ನೀನ್ ಓಕೆ ಅಲ್ವಾ? ಸ್ವಲ್ಪ ವೆದರ್ ಚೇಂಜ್ ಆಗಿರತ್ತಲ್ವಾ, ಅದಕ್ಕೋಸ್ಕರ. ಟೆಲ್ ಮಿ ಶ್ರುತಿ. ನೀನ್ ಸ್ವಲ್ಪ ಬೇಗ ಬರಕ್ಕಾಗುತ್ತಾ? ಪ್ರೊಡ್ಯೂಸರ್ ಸರ್ ಇನ್ 1 hour ಅಲ್ಲಿ ಹೊರಟೋಗ್ತಾರೆ. ಪ್ರೊಡ್ಯೂಸರ್ ಮೀಟಿಂಗ್ ಪೋಸ್ಟ್ಪೋನ್ ಆಗಿದೆ ಅಂತ ರೋಷನ್ ಹೇಳಿದ್ನಲ್ಲ. ಇಲ್ಲ ನೀಲಾ, ಖಂಡಿತ ಇದೆ. ರೋಷನ್ ಆತರ ಯಾಕೆ ಹೇಳಿದ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸ್ಟೋರಿಯಲ್ಲಿ ಕೂಡ ರೋಷನ್ ಹೆಸರಿದೆ, ನನಗೇನೋ ಚೆನ್ನಾಗಿ ಅನ್ನಿಸ್ತಾ ಇಲ್ಲ. ಸೊ ಪ್ಲೀಸ್ ಕಮ್ ಫಾಸ್ಟ್. ಯಾ ಶ್ರುತಿ, ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್. ನಂಗೆ ಅಪ್ಡೇಟ್ ಕೊಡ್ತಾನೆ ಇರು. ಬಾಯ್ ಬಾಯ್.
ಪರಿಚಯ ಆಕಸ್ಮಿಕ ಈ ಭಾವ ಅನಾಮಿಕ ಪದೇ ಪದೇ ನಿನ್ನ ನೆನಪೆ ನನ್ನ ಆಕರ್ಷಿಸಿದೆ ಅರೆ ಅರೆ ನನ್ನ ಕೋಮಲೆ ಹೀಗೆ ಬಿಟ್ಟು ನೀ ಹೋದರೆ ಕಣ ಕಣವು ಜ್ವಲಿಸಿ ಹೋಗಿ ಶೂನ್ಯವಾದನೆ ಪದೇ 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 ಕೊಲ್ಲಬೇಡವೇ ಕನಸಲು ನೀ ನನ್ನ ಕಾಡುವೆ ಪದೇ 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 ಕೊಲ್ಲಬೇಡವೇ ಕನಸಲು ನೀ ನನ್ನ ಕಾಡುವೆ ನೀ ನುಡಿದ ನುಡಿಯಲ್ಲಿ ಸ್ವಲ್ಪ ಪ್ರೀತಿ ಇಲ್ಲವೇ ನಾ ನುಡಿದ ನುಡಿಯಲ್ಲಿ ಪ್ರೀತಿ ಕಾಣಲಿಲ್ಲವೇ ನಗಾಗೆ ಇರುವ ಪ್ರೀತಿ ಸ್ವಲ್ಪ ಗಮನಿಸೆ ಮರಣವೇ ಮುಂದೆ ಬಂದು ನಿಂತರೂನು ಹೋರಾಡುವೆ ನನಗೆ ಸಿಕ್ಕಿರುವ ಬರವಂದರೆ ನೀನೇ ಕಣೆ ನನ್ನ ಹೃದಯದ ಅರಮನೆಗೆ ರಾಣಿ ನೀನೆ ನಿನ್ನ ಜಗದಲ್ಲೇ ಎಂದಿಗೂ ದಾಸನಾಗಿ ನಾನಿರುವೆ ಓ ಚೆಲುವೆ ಪದೇ 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 ಕೊಲ್ಲಬೇಡವೇ ಕನಸಲು ನೀ ನನ್ನ ಕಾಡುವೆ ಪದೇ 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 ಕೊಲ್ಲಬೇಡವೇ ಕನಸಲು ನೀ ನನ್ನ ಕಾಡುವೆ ಇದೇನಾ ಪ್ರೊಡ್ಯೂಸರ್ ಆಫೀಸ್? ಇಲ್ಲ ರಾಮ್, ಆರ್ಮಿ ಅಂಕಲ್ ಅವ್ರ ಹೋಟೆಲ್. ಚೆನ್ನಾಗಿ ಕುಕ್ ಮಾಡು ರಾಮ್, ಆಡಿಷನ್ ಇದೆ. ನನಗೆ ಫೋಕಸ್ ಮಾಡೋದಕ್ಕೆ ಆಗ್ತಿಲ್ಲ ರೇಖಾ. ನಿನ್ನ ಪಾಸ್ನ ಜ್ಞಾಪಿಸ್ಕೋಬೇಡ, ಫ್ಯೂಚರ್ನ ನೆನೆಸ್ಕೊಂಡು ಕುಕ್ ಮಾಡು. ಹೋಗು, ನಿನಗೆ ಅಂತ ಇದ್ರೆ ಅದು ಖಂಡಿತ ನಿನ್ನ ಹತ್ರ ಬರುತ್ತೆ. ಹೋಗು. All the best. I wish I could see you again. ನೀನಾಡು ಪ್ರತಿ ಮಾತಲ್ಲಿ ಪ್ರೀತಿ ತಿಳಿಯಲಿಲ್ಲವೇ ನಿನ್ನ ಸ್ನೇಹವ ನಾನು ಹೇಗೆ ತೊರೆದು ಹೋಗಲಿ ಇಷ್ಟು ದೂರ ನಾ ಬಂದೆ ಎಂದು ಮರೆತು ಹೋದೆಯ ಯಾರೋ ಗುರುತಿಸದೆ ಇದ್ದರೂನು ಪ್ರೀತಿ ನಿಜಮಯ ಇಷ್ಟು ದೂರ ನಿನ್ನಿಂದ ಇರಲಾರೆನೋ ಎಷ್ಟೋ ಆಡಿದ ಮಾತೆಲ್ಲ ನಾ ಮರೆಯಲಾರೆನೋ ಮನದಾಡಿಯಲಿ ಮುಚ್ಚಿಟ್ಟ ಭಾರವಾದ ಪ್ರೇಮ ಕವಿತೆ ನಿನ್ನ ನೆನಪೇ ಪದೇ ಪದೇ ಕೊಲ್ಲಬೇಡವೇ ಕನಸಲು ನೀ ನನ್ನ ಕಾಡುವೆ ಪದೇ 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 ಕೊಲ್ಲಬೇಡವೇ ಕನಸಲು ನೀ ನನ್ನ ಕಾಡುವೆ ಆಮೇಲೆ ಹೀರೋ ಹೀರೋಯಿನ್ ಮನೆಗೆ ಹೋಗಿ ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡ್ತಾರೆ. ಗಟ್ಟಿಯಾಗಿ ಕಿಸ್ ಮಾಡಿ ಆಮೇಲೆ ಅವ್ರ ಅಪ್ಪ ಬಂದು ನಿಲ್ಲು. ಕಿಸ್ಸಿಂಗ್ ಸೀನ್ ಯಾವಾಗ ಬಂತು? ಫಸ್ಟ್ ಟೈಮ್ ನಿನ್ ಸ್ಟೋರಿ ಹೇಳಿದಾಗ ಕಿಸ್ಸಿಂಗ್ ಸೀನ್ ಎಲ್ಲ ಏನೂ ಇರ್ಲಿಲ್ವಲ್ಲ, ಅದಕ್ಕೆ ತಾನೇ ಒಪ್ಕೊಂಡೆ. ಬಟ್ ಕಮರ್ಷಿಯಲ್ ಆಗಿ ವರ್ಕೌಟ್ ಆಗುತ್ತೆ ಸರ್. ರೋಷನ್, ಕಮರ್ಷಿಯಲ್ ಬಗ್ಗೆ ಎಲ್ಲ ನೀನ್ ತಲೆ ಕೆಡಿಸ್ಕೋಬೇಡ. ಒಂದು ಒಳ್ಳೆ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ತಾನೇ ಇಷ್ಟು ದಿನಗಳಿಂದ ವೇಟ್ ಮಾಡ್ತಾ ಇದು ಇದ್ದೀನಿ. ಅದೇ ಸ್ಟೋರಿ ಸರ್. ನೋ ಐ ಡೋಂಟ್ ಥಿಂಕ್ ಸೊ. ಸರ್, ನೀವು ಫಸ್ಟ್ ಕೇಳಿ ಓಕೆ ಮಾಡಿದ್ದು ಇದೇ ಸ್ಟೋರಿನೇ. ಯಾರು ಈ ಹುಡುಗಿ? ನೀಲಾ ಸರ್, ಆಕ್ಚುಲಿ ಈ ಸ್ಟೋರಿ ಅವಳದೆ. ಯಾ ಸರ್, ಇದು ನನ್ನ ಸ್ಟೋರಿ. ನೇಮ್ ಚೇಂಜ್ ಮಾಡಿ ಅವನ ಹೆಸರು ಹಾಕೊಂಬಿಟ್ಟ. ಹೌದು, ಇದೇ ಕತೆ ತಾನೇ. ಯಾಕೆ ಹೆಸರು ಚೇಂಜ್ ಮಾಡಿದೆ? ಈ ಮೀಟಿಂಗ್ ಕೂಡ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳಿದಾನೆ ಸರ್. ಹೆಣ್ಮಕ್ಳು ಸಿನಿಮಾಗೆ ಬರೋದೇ ದೊಡ್ಡ ವಿಷಯ, ಅದು ಫಿಲ್ಮ್ ರೈಟರ್ ಆಗಿ. ಹೀಗ ಮಾಡೋದು? ನಾನು ಬೇರೆ ಪ್ರೊಡ್ಯೂಸರ್ ಥರ ಅಲ್ಲ. ಡೈರೆಕ್ಟರ್ ಅಂದರೆ ಕ್ಯಾಪ್ಟನ್ ಆಫ್ ದ ಶಿಪ್. ನಾನು ಯಾವಾಗ ಸಿನಿಮಾ ಮಾಡಿದ್ರು ನಿನ್ನ ಮಾತ್ರ ಡೈರೆಕ್ಟ್ರೇ ಮಾಡೋದಿಲ್ಲ.
ನೀನು ಕುತ್ಕೊಳ್ಳಮ್ಮ. ನಿನ್ನ ಹೆಸರೇನಮ್ಮ? ನೀಲಾಂಬರಿ ಸರ್. ರೇಖಾ ಅನ್ನೋದು ನನ್ನ ತಾಯಿ ಹೆಸರು. ಹಾಗಿರೋದ್ರಿಂದ ನನ್ನ ತಾಯಿ ಅಷ್ಟೇ ನೀನು ಬೆಳಿತೀಯಮ್ಮ. ಐ ಟಾಕ್ ಟು ದಿ ಮ್ಯಾನೇಜರ್ ರಿಗಾರ್ಡಿಂಗ್ ದಿ ಪೇಪರ್ ವರ್ಕ್. ಯು ಆರ್ ಗೋಯಿಂಗ್ ಟು ಡೈರೆಕ್ಟ್ ಇಟ್. ಆಲ್ ದ ಬೆಸ್ಟ್ ಮಾ. ಡೈರೆಕ್ಟಿಂಗ್? ಥ್ಯಾಂಕ್ ಯು ಸೋ ಮಚ್ ಸರ್. ಯು ಡಿಸರ್ವ್ ಇಟ್. ಹ್ಯಾಪಿ ಫಾರ್ ಯು ನೀಲಾ. ಕಂಗ್ರಾಚ್ಯುಲೇಷನ್ಸ್. ಥ್ಯಾಂಕ್ ಯು. ಫೈನಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಯು ಆರ್ ವೆಲ್ಕಮ್. ಸರ್, ಐ ಕ್ಯಾನ್ ಎಕ್ಸ್ಪ್ಲೈನ್. ಇಟ್ಸ್ ಎನಫ್. ಹಣೆಯಲ್ಲಿ ಬರ್ದಿರೋದು ನಡೆದೇ ನಡೆಯುತ್ತೆ ಅನ್ನೋದಕ್ಕೆ ಇವನೇ ಉದಾಹರಣೆ. ಗರ್ಲ್ ಫ್ರೆಂಡ್ ಮದುವೆಯಿಂದ ಸೀದಾ ದೇವಸ್ಥಾನಕ್ಕೆ ಬಂದ್ಬಿಟ್ಟ. ಪ್ರೀತಿ ಬಗ್ಗೆ ಜಾಸ್ತಿ ಗೊತ್ತಿಲ್ಲದಿದ್ರು ಕೂಡ ಪ್ರೀತಿ ಮಾಡ್ತಿದ್ದ ಹುಡುಗಿ ಇವ್ನ ಜೊತೆಲಿರ್ಬೇಕು ಅನ್ನೋ ಕ್ಲಾರಿಟಿ ಈ ಜರ್ನಿ ನನಗೆ ಕೊಟ್ಟಿತ್ತು. ಪ್ರೀತಿ ಮಾಡಿದ್ರೆ ಅಷ್ಟೇನಾ? ಈ ಜಗತ್ತಲ್ಲಿ ಪ್ರೀತಿ ಮಾಡದೆ ಯಾರು ಮದ್ವೆನೇ ಆಗಿಲ್ವಾ? ಹುಡುಗರು ಲವ್ ವಿಷಯದಲ್ಲಿ ಯಾವತ್ತೂ ವೀಕ್ ಕಣೋ. ದಾಡಿ ಬಿಡ್ತೀವಿ, ದೇವದಾಸ ಆಗ್ತೀವಿ, ಹೇಗೆಲ್ಲ ಬದಲಾಗ್ತೀವಿ. ಆ ಕ್ಯೂಟ್ ಸ್ಮೈಲ್, ಅವಳ ಒಂದು ದೃಷ್ಟಿ, ಮಾತಾಡ್ತೀಯ 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 ಅಂತ ಹೇಳೋದು, ಒಂದು ಮಿಸ್ಟೇಕ್ ಇಲ್ದೇನೆ ಇಂಗ್ಲಿಷ್ ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ, ಅದು ಕೂಡ ಚೆನ್ನಾಗೇ ಇರುತ್ತೆ. ಅವಳ ಕೈ ಮುಟ್ಟಿಸ್ಕೊಳ್ದೇನೆ ಶೇಕ್ ಹ್ಯಾಂಡ್ ಮಾಡ್ತಾಳಲ್ಲ, ಎಷ್ಟು ಕ್ಯೂಟ್ ಆಗಿರುತ್ತೆ ಅಂತ ನಿನಗೆ ಗೊತ್ತಾ? ಅವಳು ನಮ್ಮ ಪಕ್ಕದಲ್ಲಿ ಇರಬೇಕಾದ್ರೆ ಅವಳು ಗೊತ್ತಿಲ್ದೇನೆ ನಾವು ಎಂಜಾಯ್ ಮಾಡ್ತಿರೋಂಥ ಫೀಲಿಂಗ್, ಅದೇನೋ ಹೇಳ್ತಾರಲ್ಲ, ಸುವಾಸನೆ. ಸುವಾಸನೆ ಹೀಗೆಲ್ಲ ನನಗೆ ಪದಕ್ಕೆ ಅರ್ಥ ಕೂಡ ಗೊತ್ತಾಗ್ತಿಲ್ಲ. ಮನಸ್ಸು ತುಂಬ ಪ್ರೀತಿ ಇಟ್ಕೊಂಡು ನಮ್ಮನ್ನು ಕರೆದಾಗ ನಾನು ಕೂಡ ಕವಿತೆನೆಲ್ಲ ಬರ್ತಾ ಇದ್ದೀನಿ ನೋಡು. ಏನೇ ಆದ್ರೂ ಕೂಡ ನಾವು ಲಂಕಕ್ಕೆ ಹೋಗ್ಲೇಬೇಕು, ಸೀತಾನ ಮತ್ತೆ ಕರ್ಕೊಂಡು ಬರಬೇಕು. ಬರೀ ಒಬ್ಬ ರಾಮ ಆಗಿದ್ರೆ ಅಲ್ಲ, ಪ್ರತಿಯೊಬ್ಬ ರಾಮ ಹಾಗೇನೆ ಇರಬೇಕು. ಆ ಒಂದು ಕಾಲದಲ್ಲಿ ಹನುಮಂತ ಸಪೋರ್ಟ್ ಮಾಡ್ತಿದ್ದ, ಪ್ರತಿಯೊಂದು ಯುಗದಲ್ಲಿ ಹನುಮಂತ ಬರೋದಿಲ್ವಲ್ಲ. ನಾವು ಒಂಟಿಯಾಗಿ ಹೋರಾಟ ಮಾಡಬೇಕು. ಯಾಕಂದ್ರೆ ಅಲ್ಲಿರೋದು ನಿನ್ನ ಸೀತಾ, ನಿನ್ ಪೂಜಾ. ಮಗ ಮಗ ಅಲ್ಲಿ ನಿನ್ ಸೀತಾ ನೋಡಿದ್ಯಾ? ಹೌದು ಮಗ, ನನ್ ಸೀತಾ, ನನ್ ಪೂಜಾ ಕಡೋ. ನಿನ್ ಪೂಜಾ ತಾನೆ? ನನ್ ಪೂಜಾನೆ ಕಡೋ. ಕನ್ಫರ್ಮಾ? ಸತ್ಯವಾಗ್ಲೂ ನನ್ ಪೂಜಾ ಕಡೋ, ನನ್ ಪೂಜಾನೆ. ಸೋಡಾ ಹಾಕೊಂಡಾರ ಕುಡಿಯೋ, ಇಲ್ಲ ಅಂದ್ರಲ್ಲಿ ವರ್ಕ್ ಕೆಟ್ಟೋಗುತ್ತೋ. ಅದೇ ಕಣೋ ನನ್ ಕಾಳಿದಾಸ್. ಅವನ್ ಸೇತೆ ಅವನಿಗೆ ಸೇರ್ಬೇಕು, ಗೆಲ್ಬೇಕು. ಮಜಾ ಮಾಡಿ. ಬಾರೋ ಬೇಗ ಹೋಗೋಣ. ಬಾರೋ. ನನ್ ಪೂಜಾ ನನಗ್ ಸಿಕ್ಬಿಟ್ಲು, ನನ್ ಪೂಜಾ ನನಗ್ ಸಿಕ್ಬಿಟ್ಲು. ನನ್ ಪೂಜಾ ಮಗ, ಥ್ಯಾಂಕ್ಸ್ ಮಗ. ಕಾಳಿದಾಸ? ರಾಮ, ನಿನ್ ಬೇರೆ ಬಾರೋ ಇಲ್ಲಿ. ಮಗ. ಐ ಆಮ್ ಸೋ ಹ್ಯಾಪಿ ರಾಮ್. ಪೂಜಾ, ನನಗೇನು ಅರ್ಥ ಆಗ್ಲಿಲ್ಲ ರಾಮ್. ಇದೆಲ್ಲ ಒಂದು ಡ್ರೀಮ್ ಥರ ಇದೆ. ಇವನು ನನಗೆ ಮತ್ತೆ ಸಿಗ್ತಾನೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ, ಆದರೆ ಸಿಕ್ಬಿಟ್ಟ. ನಿನಗೇನು? ನನಗೂ ಕೂಡ ಡ್ರೀಮ್ ತರಾನೇ ಇದೆ. ಇಷ್ಟು ಲವ್ ಮಾಡ್ತೀಯ ಕಾಳಿದಾಸನ್ನ, ಮದ್ವೆ ಆಗುವಂತ ಟೈಮಲ್ಲಿ ಓಡ್ ಬರೋಷ್ಟು ಪ್ರೀತಿ ಮಾಡ್ತೀಯಲ್ಲ. ಐ ಲವ್ ಹಿಮ್ ರಾಮ್ ಅ ಲಾಟ್. ಕುಡ್ದಿದ್ ನಶೆ ಎಲ್ಲ ಇಳಿದೋಯ್ತು. ಅಷ್ಟು ಪ್ರೀತಿ ಮಾಡಿ ನನ್ನ ಒಪಿನಿಯನ್ ಯಾಕೆ ಹೇಳಿದೆ? ಏನ್ ಮಾಡೋದು ರಾಮ್?
ಇವ್ನು ನನ್ನ ಜೊತೆ ಇದ್ದಿದ್ದು ಒಂದೊಂದು ನಿಮಿಷನೂ ರಾಮ್ ಹಿಂಗಿರ್ತಾನೆ ಹಾಗಿರ್ತಾನೆ ಅಂತ ಯಾವಾಗ್ಲೂ ರಾಮ್ ರಾಮ್ ಅಂತಾನೆ ಹೇಳ್ತಾ ಇದ್ದ. ನನಗೆ ಗೊತ್ತಾದ್ಮೇಲೆ ನಿನ್ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ ಬಂತು ರಾಮ್. ನಿನ್ ಜೊತೆ ಇರಬೇಕು, ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ನಿನ್ ಜೊತೆ ಇದ್ರೆ ಲೈಫ್ ಚೆನ್ನಾಗಿರುತ್ತೆ ಅಂತ ನನಗೆ ನಂಬಿಕೆ ಬಂತು. ಆದ್ರೆ ನಾನು ಆಗಿಲ್ಲ ಅಂತ ಗೊತ್ತಾದ್ಮೇಲೆ ಕಾಳಿದಾಸನ ಹತ್ರ ಹೇಗೆ ಹೋಗ್ಬೋದಿತ್ತಲ್ವಾ? ಹೋಗ್ಬೇಕು? ನಾನು ಇವನನ್ನ ಬಿಟ್ಟು ಹೋದ್ಮೇಲೆ ಅವನ ಜೊತೆ ಕಳೆದ ಕ್ಷಣಗಳನ್ನ ನಾನು ಯಾವತ್ತೂ ಮರೆಯಲ್ಲ. ಅವನ್ ಬಿಟ್ಟು ನಾನು ದೂರ ಇದ್ರೇನೆ ಒಳ್ಳೇದನ್ನಿಸ್ತು. ನಿಮ್ದು ಟ್ರೂ ಲವ್ ಪೂಜಾ. ಅದಕ್ಕೆ ಮದ್ವೆ ಆಗೋ ಟೈಮಲ್ಲೂ ನೀವಿಬ್ರು ಜೊತೆಯಾಗಿತ್ತು. ಎಷ್ಟು ಜನಕ್ಕೆ ಸಿಗುತ್ತೆ ಇಂಥ ಒಂದು ಲಕ್. ಯು ಆರ್ ಟ್ರೂಲಿ ಬ್ಲೆಸ್ಡ್. ಏನ್ ರಾಮ್, ನೀನ್ ಇಷ್ಟೊಂದು ಫಾಸ್ಟ್ ಆಗಿ ಮಾತಾಡ್ತೀಯಾ? ನಾನು ನಿನ್ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ನೀನ್ ಹೀಗಿರೋದಕ್ಕೆ ಯಾರ್ ಕಾರಣ ಅಂತ ಹೇಳ್ತೀಯಾ? ಒಂದು ಜರ್ನಿ, ಒಂದು ಹುಡುಗಿನ ಭೇಟಿ ಮಾಡಿದೆ, ನಗ್ತಾ ಕತೆ ಕೇಳಿ ಮಲ್ಕೊಂಡ್ಬಿಟ್ಟೆ. ಮತ್ತೆ ಭೇಟಿಯಾಗಿ ನಾನು ಯಾರು ಅಂತ ನಾನು ಅರ್ಥ ಮಾಡ್ಕೊಂಡೆ. ರೇಖಕುಮಾರಿ. ಒಂದು ಟೈಮಲ್ಲಿ ಅವಳನ್ನ ಬಿಟ್ಟು ಹೋಗ್ಬಿಟ್ಲು. ಅದಾಗಿ 2 ಗಂಟೆ ಆದ್ಮೇಲೆ ಮೀಟ್ ಮಾಡಿದೆ. ನನಗೆ ಅವಾಗಲೇ ಗೊತ್ತಾಗಿದ್ದು ಯಾರಾದ್ರೂ ನಮ್ಮನ್ನು ಬಿಟ್ಟು ಹೋದ್ರೆ ಅದೆಷ್ಟು ಪೇನ್ಫುಲ್ ಆಗಿರುತ್ತೆ ಅಂತ. ನೀಲಾಂಬರಿ, ಸೂಪರ್ ಆಗಿದೆ ಹೆಸರು. ಇವಾಗ ಯಾಕೆ ಯೋಚನೆ ಮಾಡ್ತೀಯಾ? ಇಷ್ಟು ದಿನ ರೋಷನ್ ಅಂತ ಹೇಳಿ ಇವಾಗ ರಾಮ್ ಅಂತ ಹೇಳಿದ್ರೆ ನಾಳೆ ರಮೇಶ್ ಅಂತ ಹೇಳ್ತೀನಿ ಅನ್ಕೊಂಡ್ರೆ? ಹೌದು ನೀಲಾ, ನಿಜ ಹೇಳ್ಬೇಕಂದ್ರೆ ರಮೇಶ್ ವಾಪಸ್ ಬರೋದಕ್ಕೆ ಚಾನ್ಸಸ್ ಇದೆ. ಆದ್ರೆ ಅದು ಸುಳ್ಳಲ್ಲ ತಾನೇ? ನೀನ್ ರಾಮನ್ನ ಬಿಟ್ಟಿದ್ದು ನನಗೆ ಕರೆಕ್ಟ್ ಅನಿಸ್ತಾ ಇಲ್ಲ. ಅವಳು ಮತ್ತೆ ಮತ್ತೆ ಹೇಳ್ತಿದ್ಲು, ಮಾತಾಡ್ತೀಯಾ ಮಾತಾಡ್ತೀಯಾ ಮಾತಾಡ್ತಾನೆ ಇರ್ತೀಯ ಅಂತ. ಅದೆಷ್ಟು ಕ್ಯೂಟ್ ಆಗಿರುತ್ತೆ ಅಂತ ಗೊತ್ತಾ? ಇದೇ ಲವ್ ರಾಮ್. ಅದೇನೋ ಗೊತ್ತಿಲ್ಲ, ಅವಳು ಟಚ್ ಮಾಡದೇ ಇದ್ರು ಹಗ್ ಮಾಡೋ ಅಂತ ಫೀಲಿಂಗ್ ಬಂತು. ಈ ಜರ್ನಿ ಪೂರ್ತಿ 8 ಗಂಟೆ ನನ್ನ ಹಗ್ ಮಾಡೋ ಅಂತ ಫೀಲ್ ಬಂತು. ಅವಳು ನನ್ನ ಬಿಟ್ಟು ಹೋದಾಗ್ಲೇನೆ ನನಗೆ ಅರ್ಥ ಆಗಿದ್ದು, ನಾವು ತುಂಬಾ ಇಷ್ಟಪಟ್ಟವ್ರು ನಮ್ಮನ್ನು ಬಿಟ್ಟು ಹೋದಾಗ ಅದೆಷ್ಟು ಪೇನ್ಫುಲ್ ಆಗಿರುತ್ತೆ ಅಂತ. ಎದೆ ಮೇಲೆ ಏನೋ ಭಾರ ಆದಂಗೆ ನನಗೆ ಗೊತ್ತಿಲ್ಲದೆ ನನ್ನ ಕಣ್ಣಲ್ಲಿ ನೀರು ಬಂತು. ನಾನು ಹೇಳಿದನ್ ಮತ್ತೆ ಹೇಳ್ತಾ ಇದ್ದೀನಲ್ಲ. ಆದ್ರೆ ರಾಮ್ಗುನು ನಾನು ಇಷ್ಟ ಆಗಿರ್ಬೇಕಲ್ವಾ? ನೀಲಾ, ಈ ಥರದ ವಿಷಯದಲ್ಲಿ ಲೇಟ್ ಮಾಡಬಾರ್ದು. ಇವಾಗ ರಾಮ್ ಇಲ್ಲ ಅಂದ್ರೆ ನಾಳೆ ರಮೇಶ್ ಬರ್ತಾನೆ. ನಿನಗಿಬ್ರು ಒಂದೇ ಅಲ್ಲ ಅಲ್ವಾ? ರಾಮ್, ನೀನ್ ಇವಾಗ ಪರ್ಫೆಕ್ಟ್ ಆಗಿದೀಯಾ? ನನಗೂ ಕೂಡ ನಂಬೋದಕ್ಕೆ ಆಗ್ತಿಲ್ಲ ಪೂಜಾ, ಬಟ್ ನನಗೆ ಚಾನ್ಸ್ ಇಲ್ಲ. ಅವಳು ಒಬ್ಬ ಡೈರೆಕ್ಟರ್ ಜೊತೆ ಎಂಗೇಜ್ ಆಗಿದ್ದಾಳೆ. ರಾಮ್, ಶೀಸ್ ಜಸ್ಟ್ ಎಂಗೇಜ್ ಅಷ್ಟೇ. ಈಗ ನಾನು ಮ್ಯಾರಿಡ್, ಹಾಗೆ ಕೂಡ ಬಂದೆ ಅಲ್ವಾ? ಆದ್ರೆ ಹೇಗ್ ಸ್ಟಾರ್ಟ್ ಮಾಡೋದು? ನೀಲಾ, ನೀನ್ ಎಲ್ಲದಿ ಅಂತ ರಾಮ ಗೊತ್ತಾ? ಗೊತ್ತಿಲ್ಲ. ಅಷ್ಟೇ. ವೆಯ್ಟ್ ಅವನು ರೇಖಾನ ನಂಬೋದೇ ಇಲ್ಲ. ರೇಖಾಳ ಕತೆ ಕೂಡ ಕಳ್ತನ ಮಾಡ್ದ. ಐ ಗೆಸ್ ಹ್ಯಾವ್ ಎ ಚಾನ್ಸ್. ಹೌದು ರಾಮ್, ನಿನಗಿದು ಒಳ್ಳೆ ಚಾನ್ಸ್. ನಿನ್ ಟ್ರೂ ಲವ್ ಇದ್ರೆ ಅವಳು ನಿನ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ. ರಾಮ್ಗೆ ನಿಜವಾಗ್ಲೂ ಇಷ್ಟ ಇದ್ರೆ ತಿರ್ಗಾ ಬರ್ತಾರೆ. ಲೊಕೇಶನ್ ಶೇರ್ ಮಾಡು, ಸಿಂಪಲ್ ಅಲ್ವಾ? ಹಾಗಾದ್ರೆ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಲಾ? ಇಲ್ಲ ಇದೇ ಡ್ರೆಸ್ಸಲ್ಲಿ ಇರ್ಲಾ? ನೀ ಸಿನಿಮಾ ತರ ಎಲ್ಲ ಪ್ರಪೋಸಲ್ ಯೋಚನೆ ಮಾಡ್ಬೇಡ. ಸಿಂಪಲ್ ಆಗಿ ಹೇಳಿದ್ರೆ ಓಕೆ ಅಂತ ಹೇಳು. ಡೈರೆಕ್ಟರ್ ಅಲ್ವಾ, ಸ್ವಲ್ಪನಾದ್ರೂ ಸಿನಿಮಾಟಿಕ್ ಎದುರು ನೋಡ್ಬೋದಲ್ವಾ? ಅದಕ್ಕೋಸ್ಕರನೇ ರಾಮ್ ತುಂಬಾ ಲಗ್ಗಿ. ಡನ್. ನನ್ ಸೀತಾ ನನಗೆ ಲೊಕೇಶನ್ ಕಳ್ಸಿದ್ಲು. ಬಾ ಹೋಗೋಣ. ಏಯ್ ಕಾಳಿ, ಏಯ್ ಕಾಳಿ, ಇದೇ ಕಣೋ, ಇದೇ ಮನೆ ಕಣೋ. ನೋಡ್ಕೊಂಡು ಹೋಗು ಮಗ. ಹಾಗೆ ಹೇಳ್ತೀಯ? ರೇಖಾ, ಏನೋ ಮಾಡೋದೀಗ? ಹೋಗು, ಪ್ರಪೋಸ್ ಮಾಡಿ ಹೋಗು. ಹೋಗು, ಪ್ರಪೋಸ್ ಮಾಡೋಗು. ಪ್ರಪೋಸ್ ಮಾಡ್ಬಿಡದ? ರೇಕ್ ಮಚ್ಚ, ನನ್ನ ಕೈಲಿ ಆಗ್ತಿಲ್ಲ ಕಣೋ. ನಾನು ಹೇಗೋ ಪ್ರಪೋಸ್ ಮಾಡೋದು? ಹೋಗ. ಕಾಲೆಲ್ಲ ನಡುಗ್ತಿದೆ ಮಚ್ಚ. ಇದನ್ ಕುಡಿ. ಸೈಡ್ ಡಿಶ್ ಚಿಪ್ಸ್ ಏನೂ ಇಲ್ಲ. ಇನ್ನು ಸ್ವಲ್ಪ ಕುಡಿಯೋ. ಈಗ ಭಯ ಏನೂ ಇಲ್ಲ, ಹೋಗು. ಹೋಗು. ಇವಾಗ ಧೈರ್ಯ ಬಂದ್ಬಿಟ್ಟಿದೆ. ಹೋಗು, ಹೇಳೋಗು. ಕಾಲ್ ಕೂಡ ಸ್ಟಡಿ ಆಗಿದೆ. ಇವಾಗ ನೋಡು ಪ್ರಪೋಸಲ್ ನ. ಮಗ, ಏನ್ ಮಚ್ಚ, ಚಿಪ್ಸ್ ಇದೆಯಾ? ಇವನೊಬ್ಬ ಚಿಪ್ಸು ಗಿಪ್ಸು ಅನ್ಕೊಂಡು ತಗೋ ಈ ಹಾರ. ಯಾಕೆ? ಇವಾಗ ಗಂಡಿನ ತರ ಇದೀಯಾ? ನಡಿ. ಹೋಗೋ. ಇವನ್ ಯಾರು ಮಚ್ಚ? ರಾವಣನಾಗಿರ್ಬಹುದು. ಏಯ್ ನೀಲಾ,
ರೇಖಾ ನೀಲಾ ರಾಮ ರೇಖಾ ಯು ಬ್ಲಡಿ. ಗೊತ್ತು ನೀನು ಹೀಗೆ ರಿಯಾಕ್ಟ್ ಮಾಡ್ತೀಯಾ ಅಂತ. ನನ್ನ ಲೈಫ್ನೇ ಶೇರ್ ಮಾಡಬೇಕು ಅಂದ್ಕೊಂಡೆ. ನನ್ನ ಹತ್ರ ಪ್ರೊಫೆಷ್ನಲ್ ಲೈಫು ಪರ್ಸ್ನಲ್ ಲೈಫು ಲಿಂಕ್ ಮಾಡಬೇಡ ಅಂತ ತುಂಬ ಜನ ಹೇಳಿದ್ರು. ನಾನು ಕೇಳಲಿಲ್ಲ. ಈ ರಿಂಗಿಂದ ತಾನೇ ನನ್ನ ಮೇಲೆ ಹಕ್ಕಿದೆ ಅಂತ ಅಂದ್ಕೊಂಡಿದ್ಯಾ? ಏಯ್ ನೀಲಾ, ರೋಷನ್, ನಿನ್ನ ಮುಖಕ್ಕೆ ಹುಗಿಬೇಕು ಅನ್ನಿಸ್ತಿದೆ. ಆದರೆ ನಾನು ಒಳ್ಳೆ ಮೂಡಲ್ಲಿದ್ದೀನಿ. ನನ್ನ ರಾಮ್ ಬಂದಿದ್ದಾನೆ. ಅವನ ಹತ್ರ ನಿನ್ನ ಬಗ್ಗೆ ಹೇಳಿದ್ರೆ ನಿನ್ನ ಮುಖ ಹೊಡೆದಾಕ್ತಾನೆ. ಗೆಟ್ ಔಟ್. ಥೂ. ರೇಖಾ ಕುಮಾರಿ, ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತೇ ಆಗ್ತಿಲ್ಲ. ಏನಿದು ಹೊಸ ಗೆಟಪ್? ಅದೇ ಹೇಳಕ್ಕೆ ಬಂದೆ. ನಿನಗೆ ತುಂಬಾ ಥ್ಯಾಂಕ್ಸ್. ನೀನು ಪರ್ಫೆಕ್ಟ್ ಪಾರ್ಟ್ನರ್ ಅಂತ ಹೇಳಿದಾಗ ನನಗೇನು ಕೂಡ ಅರ್ಥ ಆಗಲಿಲ್ಲ. ನೀನು ಬಿಟ್ಟು ಹೋದ್ಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಮರ್ತೋಗ್ತೀನಿ ಅಂದ್ಕೊಂಡಿದ್ದೆ. ಬಟ್ ತುಂಬ ಯೋಚನೆ ಮಾಡಿದ್ಮೇಲೆ ನನಗೆ ಅರ್ಥ ಆಯಿತು ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ. ಲವ್ ಅನ್ನೋದು ತುಂಬ ಕ್ಯೂಟ್ ಅಲ್ಲ? ಯಾರಾಮ್, ಏನು ವಿಷಯ ಅಂತ ಬೇಗ ಹೇಳು. ಅದೇ ಹೇಳಕ್ಕೆ ಬಂದಿದ್ದು. ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ನೋಡೋಕೆ ತುಂಬ ಚೆನ್ನಾಗಿದ್ದಾಳೆ. ಅವಳ ಸ್ಮೈಲ್ ಕ್ಯೂಟ್ ಆಗಿದೆ. ಆದರೆ ಸ್ವಲ್ಪ ಹೈಟ್ ಕಮ್ಮಿ. ಹಗ್ ಮಾಡಿಬಿಟ್ಟು ಹಾಗೇ ಮಲ್ಕೋಬೇಕು. ಮಾರ್ನಿಂಗ್ನಲ್ಲಿ ಕಾಫಿ ಕೂಡ ಅವಶ್ಯಕತೆ ಇಲ್ಲ. ಅವಳು ಡೈಲಿ ಕೊಡೋಂಥ ಕಿಸ್ಸೇ ಸಾಕು. ಎಣ್ಣೆ ಕುಡ್ದಾಗೆ ನಶೆ ಜಾಸ್ತಿನೇ ಇರುತ್ತೆ. ಅವಳನ್ನ ನೋಡಿ ನಕ್ದಾಗ ಅಪ್ಪಪ್ಪಪ್ಪಪ್ಪ, ಅವಳ ನಗು ಪೌರ್ಣಮಿಯ ಚಂದ್ರನ್ ಥರ. ಕರೆಂಟ್ ಇಲ್ದಿರೋ ಸ್ಟ್ರೀಟಲ್ಲಿ 1000 ದೀಪ ಹಚ್ಚಿದಂಗೆ. ಮನಸ್ಸೊಳಗಡೆ ಸಾಕಷ್ಟು ಎನರ್ಜಿ ಉತ್ಪತ್ತಿ ಆದಂಗೆ. ತುಂಬ ಸಿನಿಮ್ಯಾಟಿಕ್ ಆಗಿ ಹೇಳ್ಬೇಕಂತ ಟ್ರೈ ಮಾಡಬೇಡ. ಆ ಹುಡುಗಿ ಯಾರು? ನಿನ್ ಸಿನಿಮಾಗೆ ಬೇಕಿದ್ರೆ ಡೈಲಾಗ್ಸ್ನ ಉಪಯೋಗಿಸ್ಕೊ. ಹೇಳು ಮಚ್ಚ, ಯಾರ ಆ ಹುಡುಗಿ? ಹೇಳ್ತೀನಿ ಮಚ್ಚ. ಹೇಳೋದೇನು, ಡೈರೆಕ್ಟ್ ಆಗೇ ಮೀಟ್ ಮಾಡಿಸ್ತೀನಿ. ಗೊತ್ತು. ನಿನಗೆ ಹೇಗೆ ಗೊತ್ತು? ಕತ್ತಲ್ಲಿ ಹಾರ ಹಾಕೊಂಡ್ ಬಂದಿದ್ಯಾ ಅಲ್ವಾ? ನಾನಿವಾಗ ಡೈರೆಕ್ಟರ್ ಆಗಿದ್ದೀನಿ. ಗೆಸ್ ಮಾಡಿಬಿಟ್ಟೆ. ಯಾ 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 ಐ ಆಮ್ ವೇಟಿಂಗ್ ಮಚ್ಚಿ. ನಾನು ಕೂಡ ಮಚ್ಚ. ಅಷ್ಟರಲ್ಲಿ ಇದೆಲ್ಲ ಹೇಗೆ? ಪೂಜಾ ಬೇರೆ ಯಾರ ಜೊತೆನೂ ಮದುವೆ ಆಗ್ತಿದ್ಲು. ಬಟ್ ನಾನು ಹೋಗಿ ಒಂದೇ ಒಂದು ಕಿಸ್ ಕೊಟ್ಟಿದ್ದಕ್ಕೆ ನನ್ನ ಜೊತೆ ಬಂದ್ಬಿಟ್ಲು. ನನ್ನ ಲವ್, ನನ್ನ ಲೈಫ್, ನನಗೆಲ್ಲದೂ ಕೂಡ ಇವಳೆ, ನನ್ನ ಪೂಜಾ. ಜೋಕಾ? ಅಷ್ಟರಲ್ಲಿ ಹೇಗೆ? 1 ಅವರಲ್ಲಿ ಮ್ಯಾರೇಜ್ ಆಗೋಯ್ತಾ? ಅರೆ, ಮದುವೆ ಆಗೋದಕ್ಕೆ ಸಮಯ ಬೇಕು, ಎತ್ತಾಕೊಂಬರೋದಕ್ಕೆ ಟೈಮೇ ಬೇಡ. ನನ್ನ ಲೈಫ್ ಮತ್ತೆ ಶುರುವಾಗೋದಕ್ಕೆ ಕಾರಣ ನೀನೇ ರೇಖಾ. ಅದಕ್ಕೋಸ್ಕರನೇ ಅದಕ್ಕೋಸ್ಕರ ಏನು? ನಾವು ನಿನ್ನ ಬ್ಲೆಸ್ಸಿಂಗ್ಸ್ ತಗೊಳಕಂತ ಬಂದಿದ್ದೀವಿ. ಹೇ ರಾಮ್, ಏನು ಹುಚ್ಚ ನಿಂಗೆ? ನನ್ನ ಹತ್ರ ಬಂದು ಆಶೀರ್ವಾದ ತಗೋತಿದ್ಯಾ? ಸರಿ, ಅದೇ ಎಲ್ಲ ಮುಗ್ದೋಯ್ತಲ್ವಾ? ಹ್ಯಾಪಿ ಮ್ಯಾರಿಡ್ ಲೈಫ್ ರಾಮನ್ ಪೂಜಾ. ನಿಮ್ಮ ಜೋಡಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರಿ ರಾಮ್, ನನಗೆ ವರ್ಕ್ ಇದೆ, ತುಂಬ ಲೇಟ್ ಆಗಿದೆ, ನಾ ಹೊರಡ್ತೀನಿ. ಬಾಯ್. ಅರೆ ರೇಖಾ, ಅಷ್ಟೇನಾ? 1 ಹಗ್ ಅಟ್ಲೀಸ್ಟ್. ಹೇಳಿದ್ನಲ್ಲ ರಾಮ್, ನೀನು ತುಂಬ ಹೈಟ್ ಆಗಿದೆಯಾ, ಇವಾಗ ತುಂಬ ಕಷ್ಟ. ಅಟ್ಲೀಸ್ಟ್ ನಾವು ಶೇಕ್ ಹ್ಯಾಂಡ್ ಆದರೂ ಮಾಡ್ಬೋದಲ್ಲ?
ಅಲ್ಲಿ ನೋಡು. ಏ ಮಚ್ಚ, ಇಷ್ಟೆಲ್ಲ ನಗದಕ್ಕೆ ಹೋಗ್ಬೇಡ. ಸೀಟ್ಗೆಲ್ಲ ಲೈಟ್ ಬೀಳ್ತಿದೆ. ಏ ನಾಟಿ ರೇಖಾ, ನಿನ್ಗೊಂದು ಸ್ಟೋರಿ ಹೇಳ. ಖಂಡಿತವಾಗಿಯೂ ನಿದ್ದೆ ಬರುತ್ತೆ. ಒಂದು ಹುಡುಗಿ ಒಂದು ಹುಡುಗನ್ ಕೇಳಿದ್ಲಂತೆ, ನಿನಗೆ ಯಾಕೆ ನಾಟಿ ಹುಡುಗಿ ಇಷ್ಟ ಅಂತ. ಅವಾಗ ನಾವ್ ಯಾವ್ದೋ ಒಂದು ಹೊಸ ಬಟ್ಟೆ ತಗೋತೀವಿ ಅಂತ, ಇಲ್ಲಾಂದ್ರೆ ನಾವ್ ಯಾವ್ದಾದ್ರು ಒಳ್ಳೆ ಜಾಗಕ್ಕೆ ಹೋದಾಗ, ಒಳ್ಳೇದ್ ನಡೆದಾಗ ನಮ್ಮ ಮೈಂಡಿಗೆ ಬರೋದು ಒಂದೇ ವ್ಯಕ್ತಿ ತಾನೆ. ಎಲ್ಲಾ ವಿಷಯನೂ ಅವ್ರ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ನನ್ನ ಲೈಫಲ್ಲಿ ದಿನ ಟಾರ್ಚರ್ ಕೊಡೋಂಥ ಹುಡುಗಿ ನನ್ನ ಮುಂದೆ ಈಗ ನಗ್ತಾ ನಿಂತ್ಕೊಂಡಿದ್ದಾಳೆ. ನನ್ನ ಮಾರ್ನಿಂಗ್ ಕಾಫಿ, ನನ್ನ ಲವ್, ನನ್ನ ರೇಖಾ ಕುಮಾರಿ. ಏನ್ ನೀನ್ ಇಷ್ಟು ಲೇಟಾಗಿ ಹೇಳ್ತಿದ್ಯಾ? ಅದೇ ಕಣ ನನ್ನ ರಾಮ. ನಂಬಿಕೊಂಡು ಬೆಟ್ಟು ಆಗಬೇಡ ಲೇಟು, ನನ್ನಿಂದ ಇರ್ತೀಯ ಸಪರೇಟು. ನಿನ್ನ ಹೃದಯ ಗೆಟ್ಟು ಒಳಗೆ ಬರಲಿ ಸ್ಟ್ರೇಟು, ಹಾಕಿಕೊಳ್ಳುವೆ ನಾನು ನಿನ್ನ ಟ್ಯಾಟು. ಕೇಳೆ ನನ್ನ ಜೋಕು, ಮಾಡಬೇಡ ಬೇಕು, ಹಾಕಬೇಡ ನನ್ನ ಲವ್ವಿಗೆ ಬ್ರೇಕು. ವೇಟು ಇನ್ನು ಸಾಕು, ನಂಗೆ ನಿನ್ನ ಲಾಕು, ಇಂಥ ಬ್ಯೂಟಿ ನಂಗೆ ಸಿಕ್ಕರೆ ಸಾಕು. 24/7 ನೀನೆ ನನ್ನ heaven, ಸ್ವಲ್ಪ ಮ್ಯಾಟರ್ ಅರ್ಥ ಮಾಡಿಕೋ ಬಾಲೆ. ಸಾಲುತ್ತಿಲ್ಲ ಡೇಸು, ಆದ ದೇವದಾಸು, ನನ್ನ ಹೃದಯ ನಿನ್ನೆ ಬೇಡಿದೆ. ಐಮ್ ಸೋ ಸಾರಿ, ಸಾರಿ ಸಾರಿ ನೀಲಾಂಬರಿ. ಐಮ್ ಸೋ ಸಾರಿ, ಸಾರಿ ಸಾರಿ ನೀಲಾಂಬರಿ. ಕ್ಷಮಿಸಬಾರ್ದ ಇನ್ನೊಂದ್ ಸಾರಿ, ಕ್ಷಮಿಸಬಾರ್ದ ಇನ್ನೊಂದ್ ಸಾರಿ. ಸೋ ಸಾರಿ, ಸಾರಿ ಸಾರಿ ನೀಲಾಂಬರಿ. ಐಮ್ ಸೋ ಸಾರಿ, ಸಾರಿ ಸಾರಿ ನೀಲಾಂಬರಿ. ಕ್ಷಮಿಸಬಾರ್ದ ಇನ್ನೊಂದ್ ಸಾರಿ, ಕ್ಷಮಿಸಬಾರ್ದ ಇನ್ನೊಂದ್